Yes, good evening. ಇವತ್ತಿನ ಕ್ಲಾಸಲ್ಲಿ ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಪ್ರೀವಿಯಸ್ ಕ್ಲಾಸ್ ಕಂಟಿನ್ಯೂಯೇಷನ್ ದಟ್ ಈಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಓಕೆ, ಸೊ ಈಗ ಅದರಲ್ಲಿ ನಿನ್ನೆ ಕ್ಲಾಸಲ್ಲಿ ನಾವು ನಾಮಿನಿಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ಸ್ಟಡಿ ಮಾಡ್ತಿದ್ವಿ. ಸೊ ಈಗ ಮತ್ತೆ ನಾಮಿನಿಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ನಾವು ಇನ್ನೂ ಒಂದು ಸ್ವಲ್ಪ ಎಕ್ಸಾಂಪಲ್ಸನ್ನು ತಗೊಂಡು ಸೊ ಯಾವ ರೀತಿ ನೇಮಿಂಗ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ದೆನ್ ನೋಡಿ, ಫಸ್ಟ್ ಸ್ಲೈಡಲ್ಲಿ ವಿ ಹ್ಯಾವ್ diamine chloro okay, so ನೋಡಿ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ವಿ ಹ್ಯಾವ್ ಡೈಅಮೈನ್ ಸಿಲ್ವರ್ ಕ್ಲೋರೈಡ್ ಅಂತ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ Ag. okay, so NH3 ಟ್ವೈಸ್ Cl ಅಂತ. ಸೊ ದಿಸ್ ಇಸ್ ಒನ್ ಕೋಆರ್ಡಿನೇಷನ್ ಕಾಂಪೌಂಡು. ಸೊ ಈ ಕೋಆರ್ಡಿನೇಷನ್ ಕಾಂಪೌಂಡ್ಗೆ ಯಾವ ಥರ ನೇಮಿಂಗ್ ಮಾಡೋದು ಅಂತ ಅಂದರೆ, ನಾನು ಹೇಳಿದ್ದೀನಿ ನೆನ್ನೆ ಸಮ್ ರೂಲ್ಸ್ ಫಾರ್ ಟು ನೇಮಿಂಗ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಫಸ್ಟ್ ಏನು ಮಾಡಬೇಕು, ಸೊ ನಾವು ಮೆಟಲನ್ನು ಫಸ್ಟು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಮೆಟಲ್ ಬಿಫೋರ್ ನಾವು ನಂಬರ್ ಆಫ್ ಲಿಗ್ಯಾಂಡ್ಸ್ ಯಾವುದಿದೆ ಅದನ್ನು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಆಸ್ ಎ ಪ್ರಿಫಿಕ್ಸ್ ಆಗಿ. ಮತ್ತೆ ಹೌ ಮೆನಿ ನಂಬರ್ ಆಫ್ ಲಿಗ್ಯಾಂಡ್ಸ್ ಪ್ರೆಸೆಂಟ್ ಇದೆ ಅದನ್ನ ನಾವು ಡೈ, ಟ್ರೈ, ಟೆಟ್ರಾ ಅಂತ ಫಸ್ಟ್ ನಂಬರಿಂಗ್ಗೆ ಮೆನ್ಷನ್ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ ರಿಪೀಟ್ ಆಗ್ತಿದೆ ಎನ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಅಂತ ಅಂದ್ರೆ ಡೈ ಪ್ಲೇಸಲ್ಲಿ ನಾವು ಡೈ ಮತ್ತೆ ಟ್ರೈ ಟೆಟ್ರಾಕಿಸ್ ಅಂತ, ಟ್ರಿಸ್ ಇನ್ ಪ್ಲೇಸ್ ಆಫ್ ಟ್ರೈ ಟ್ರಿಸ್ ಅಂತ ತಗೋಬೇಕಾಗುತ್ತೆ. ಮತ್ತೆ 4 ನಂಬರ್ ಪ್ಲೇಸಲ್ಲಿ ಟೆಟ್ರಾಕಿಸ್ ಅಂತ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನೋಡಿ, ಈಗ ಇಲ್ಲಿ ಸಿಲ್ವರ್ ಇಸ್ ದ ಸೆಂಟ್ರಲ್ ಮೆಟಲ್ ಆಟಮ್, ಸಿಲ್ವರ್ ಅಂತ ಏನಿದೆ. ಸೊ ದಿಸ್ ಸಿಲ್ವರ್ ಅಂಡ್ ಡೈ ಅಮೈನ್ ಅಂತ ಇದೆ. ಎ ವಿಲ್ ಕಮ್ಸ್ ಫಸ್ಟ್ ಅಕಾರ್ಡಿಂಗ್ ಟು ದ ಆಲ್ಫಾಬೆಟ್. ಸೊ ಡೈ ಅಮೈನ್ ಮತ್ತೆ ಕ್ಲೋರೈಡ್ ಅಂತ ಇದೆ. ಓಕೆ, ಸೊ ಔಟ್ಸೈಡ್ ಆನಿಯಾನ್. ಸೊ ಮತ್ತೆ ಸೆಕೆಂಡ್ ಒನ್ ವಿ ಹ್ಯಾವ್ ಡೈಕ್ಲೋರಿಡೋ ಬಿಸ್. ನೋಡಿ, ಬಿಸ್ ಅಂತ ಅಂದ್ರೆ ದಿಸ್ ಇಸ್ ಫಾರ್ 2. ಸೊ ಡೈಕ್ಲೋರಿಡೋ ಬಿಸ್. ಬಿಸ್ ಈಥೇನ್ 1,2 ಡೈಅಮೈನ್ ಕೋಬಾಲ್ಟ್ 3 ಕ್ಲೋರೈಡ್ ಅಂತ ಇದೆ. ಸೊ ದಿಸ್ ಕಾಂಪ್ಲೆಕ್ಸ್ ಇಸ್ ನಥಿಂಗ್ ಬಟ್ COEN ಟ್ವೈಸ್ Cl2 Cl ಅಂತ. ಓಕೆ, ಸೊ ಈ ಕಾಂಪ್ಲೆಕ್ಸ್ಗೆ ನಾಮಿನಿಕ್ಲೇಚರ್ ವಿಲ್ ಬಿ ಲೈಕ್ ಡೈಕ್ಲೋರಿಡೋ ಬಿಸ್. ಸೊ ಯಾಕೆ ಬಿಸ್ ಅಂತ ಯೂಸ್ ಮಾಡಿದ್ದಾರೆ ನೋಡಿ, ಆಲ್ರೆಡಿ ಇಲ್ಲಿ ಡೈ ಅಂತ ಯೂಸ್ ಮಾಡಿದ್ದಾರೆ ಫಾರ್ ಕ್ಲೋರೈಡ್ ಗ್ರೂಪ್ಗೆ. ಸೊ ದಟ್ ಬಿಸ್ ಇಸ್ ಫಾರ್ ನೆಕ್ಸ್ಟ್ ಅನದರ್ ಲಿಗ್ಯಾಂಡ್ಗೆ ಬಿಸ್ ಅಂತ ತಗೋತಾ ಇದ್ದಾರೆ. ದಿಸ್ ಇಸ್ ಡೈಕ್ಲೋರಿಡೋ ಅಂಡ್ ದಿಸ್ ಇಸ್ ಬಿಸ್ ಈಥೇನ್ 1,2 ಡೈಅಮೈನ್ ಮತ್ತೆ ಸೆಂಟ್ರಲ್ ಮೆಟಲ್ ಆಟಮ್ ಕೋಬಾಲ್ಟ್. ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಿದ್ರೆ 3 ಬರುತ್ತೆ. ಸೊ ಕೋಬಾಲ್ಟ್ 3 ಕ್ಲೋರೈಡ್ ಅಂತ ನಾವು ಹೇಳ್ತೀವಿ. ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ವಿ ಹ್ಯಾವ್ ಟೆಟ್ರಾಅಮೈನ್ ಕಾಪರ್ 2 ಸಲ್ಫೇಟ್ ಅಂತ ಇದೆ. ಸೊ ದಿಸ್ ಇಸ್ CuNH3 4 times SO4 ಅಂತ. ಓಕೆ, ಸೊ ದಿಸ್ ಇಸ್ ದ ಕಾಂಪ್ಲೆಕ್ಸ್. ಸೊ ದ ನೇಮ್ ಆಫ್ ದಿಸ್ ಕಾಂಪ್ಲೆಕ್ಸ್ ಇಸ್ ಟೆಟ್ರಾಅಮೈನ್ ಕಾಪರ್ 2 ಸಲ್ಫೇಟ್ ಅಂತ. ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ಟೆಟ್ರಾಅಮೈನ್ ಕಾರ್ಬೋನೇಟೋ ಕೋಬಾಲ್ಟ್ 3 ಕ್ಲೋರೈಡ್ ಅಂತ ಇದೆ. ಸೊ ಕೋಬಾಲ್ಟ್, ಸೊ ಇಲ್ಲಿ CO ಟ್ರೈಸ್, ಸಾರಿ ಸೆಂಟ್ರಲ್ ಮೆಟಲ್ ಆಟಮ್ ಇಸ್ ಕೋಬಾಲ್ಟ್, CO3 ಟ್ರೈಸ್ ಮತ್ತೆ NH3 ಟ್ರೈಸ್, ದೆನ್ NH3 4 times ಬರುತ್ತೆ ಮತ್ತೆ Cl ಬರುತ್ತೆ. ಸೊ ವಾಟ್ ಈಸ್ ದ ಕಾಂಪ್ಲೆಕ್ಸ್ ನೇಮ್? ದಿಸ್ ಇಸ್ ಟೆಟ್ರಾಅಮೈನ್ ಕಾರ್ಬೋನೇಟೋ ಕೋಬಾಲ್ಟ್ 3 ಕ್ಲೋರೈಡ್ ಅಂತ. ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ಟೆಟ್ರಾಅಮೈನ್ ಟ್ರೈ ಅಕ್ವಾ ಕ್ರೋಮಿಯಂ ಕ್ಲೋರೈಡ್ ಅಂತ ಇರುತ್ತೆ. ನೋಡಿ, ಇಲ್ಲಿ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಕಟ್ ಆಗಿದೆ ಎಕ್ಸಾಂಪಲ್ಸು. ಸೊ ದಿಸ್ ಇಸ್ ಕ್ರೋಮಿಯಂ, NH3 ಟ್ರೈಸ್, ವಾಟರ್ ಟ್ರೈಸ್, ದೆನ್ Cl3. ಓಕೆ, ಸೊ ಈ ಕಾಂಪ್ಲೆಕ್ಸ್ಗೆ ನೇಮ್ ಏನು ಬರುತ್ತೆ? ಟೆಟ್ರಾಅಮೈನ್ ಟ್ರೈ ಅಕ್ವಾ ಕ್ರೋಮಿಯಂ 3 ಕ್ಲೋರೈಡ್ ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ಸು ಯು ಜಸ್ಟ್ ಗೋ ಥ್ರೂ. ಸೊ ಈ ನೇಮಿಂಗ್ ಅಲ್ಲಿ ನಿಮಗೆ ಡೆಫಿನೆಟ್ಲಿ ದ ಲಾಸ್ಟ್ ಒನ್ ಕ್ವಶನ್ ಫಾರ್ ದ ನಾಮಿನಿಕ್ಲೇಚರ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ದೆನ್ ನೆಕ್ಸ್ಟ್ ಲಾಸ್ಟ್ ಕ್ಲಾಸಲ್ಲಿ ನಾವು ಆಕ್ಸಿಡೇಷನ್ ನಂಬರನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ನಾವು ಸ್ಟಡಿ ಮಾಡ್ತಾ ಹೋದ್ವಿ. ಸೊ ಇನ್ ಆರ್ಡರ್ ಟು ಫೈಂಡ್ ಔಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ದ ಕಾಂಪ್ಲೆಕ್ಸಸ್, ಸೊ ಲೆಟ್ ಅಸ್ ಟೇಕ್ ಒನ್ ಆಫ್, ಈಗ ನಾನು ನಿನ್ನೆ ಹೇಳಿದೆ ವಿ ಶುಡ್ ನೋ ಸಮ್ ದಿಸ್ ಒನ್ ಫ್ರಮ್ ಚಾರ್ಜಸ್ ಆಫ್ ದ ಸಮ್ ಕಾಂಪೌಂಡ್ಸು ನಮಗೆ ಗೊತ್ತಿದ್ರೆ ದೆನ್ ಓನ್ಲಿ ವಿ ಕ್ಯಾನ್ ಫೈಂಡ್ ಔಟ್ ದ ಆಕ್ಸಿಡೇಷನ್ ನಂಬರ್. ಓಕೆ, ಸಿ ಈಗ ಫಾರ್ ಎಕ್ಸಾಂಪಲ್ಲು ಹ್ಯಾಲೋಜನ್ಸ್ ಏನಾದರೂ ಇತ್ತು ಅಂದರೆ ಆಸ್ ಎ ಲಿಗ್ಯಾಂಡ್ಸ್ ಆಗಿ, ಸೊ ಹ್ಯಾಲೋಜನ್ಸ್ ಆಲ್ವೇಸ್ ಕ್ಯಾರೀಸ್ -1
ಚಾರ್ಜ್ ಅಂತ ಹೇಳ್ತೀವಿ, ಆರ್ ಆಕ್ಸಿಡೇಷನ್ ನಂಬರ್. ಸೊ ಇಫ್ ಇನ್ ಕೇಸ್ ಏನಾದರೂ ಆಕ್ಸಿಜನ್ ಏನಾದ್ರು ಪ್ರೆಸೆಂಟ್ ಇತ್ತು ಅಂದರೆ, ಸೊ ಆಕ್ಸಿಜನ್ಗೆ ನಾವು -2ನ ತಗೋಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ನಮಗೆ SCN ಇತ್ತು, HCN ಇತ್ತು, ಸೊ ಅದಕ್ಕೆ ನಾವು -1 ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಆಕ್ಸಿಡೇಷನ್ ನಂಬರು. ಮತ್ತು ವಾಟರ್ ಇತ್ತು ಆ್ಯಂಡ್ NH3 ಇತ್ತು. ಸೊ ನ್ಯೂಟ್ರಲ್ ಲಿಗ್ಯಾಂಡ್ಸು ಆಲ್ವೇಸ್ ಕ್ಯಾರೀಸ್ ವಾಟ್ 0 ಆಕ್ಸಿಡೇಷನ್ ಸ್ಟೇಟನ್ನು ಕ್ಯಾರಿ ಮಾಡುತ್ತೆ. ಓಕೆ, ಸೊ ಈ ಥರ ಇಫ್ ವಿ ನೋ ಫ್ಯೂ ವ್ಯಾಲ್ಯೂಸ್ ಆಫ್ ದ ಸಮ್ ಲಿಗ್ಯಾಂಡ್ಸ್, ದೆನ್ ಓನ್ಲಿ ವಿ ಕ್ಯಾನ್ ಫೈಂಡ್ ಔಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ದ ಅದರ್ ಮಾಲಿಕ್ಯೂಲ್ಸ್ ಅಂತ ನಾವು ಹೇಳ್ಬೋದು. ಸೊ ಈಗ ಫಸ್ಟ್ ಒಂದು ಕಾಂಪ್ಲೆಕ್ಸ್ ಅನ್ನು ಬರ್ಕೊಳ್ತೀನಿ. ದಟ್ ಈಸ್ K4FeCN6 ಪೊಟ್ಯಾಷಿಯಂ ಫೆರ್ರಿಸೈನೈಡ್ ಅಂತ ಒಂದು ಕಾಂಪ್ಲೆಕ್ಸ್ ಇದೆ. ಈ ಕಾಂಪ್ಲೆಕ್ಸ್ಗೆ ಸೆಂಟ್ರಲ್ ಮೆಟಲ್ ಆಟಮ್ ಬಂದು ಐರನ್. ಓಕೆ, ಸೊ ಈ ಕಾಂಪ್ಲೆಕ್ಸ್ ಅಲ್ಲಿ ನೋಡಿ, ದಿಸ್ ವಿ ಕಾಲ್ ಇಟ್ ಆಸ್ ಪಾಸಿಟಿವ್ ಅಯಾನ್. ಸೊ ಯಾವುದೇ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ವಿತಿನ್ ಸ್ಕ್ವೇರ್ ಬ್ರಾಕೆಟ್ ಔಟ್ಸೈಡ್ ಇರುವಂತ ಅಯಾನ್ಗೆ ಪಾಸಿಟಿವ್ ಅಯಾನ್ ಅಥವಾ ಕೌಂಟರ್ ಅಯಾನ್ ಅಂತ ಹೇಳ್ತೀವಿ. ಓಕೆ, ಪಾಸಿಟಿವ್ ಅಯಾನ್ ಆರ್ ಕೌಂಟರ್ ಅಯಾನ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ಸೊ ಇದು ವಿತಿನ್ ಎ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಫಸ್ಟ್ ಏನು ರೆಪ್ರೆಸೆಂಟ್ ಮಾಡಿರ್ತೀವಿ. ಸೊ ದಾಟ್ ವಿ ಕಾಲ್ ಇಟ್ ಆಸ್ ಅ ಸೆಂಟ್ರಲ್ ಮೆಟಲ್ ಆಟಮ್, ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಅಯಾನ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಇದನ್ನ ನಾವು ಲಿಗ್ಯಾಂಡ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಲಿಗ್ಯಾಂಡ್ಸ್ ವಿ ಕಾಲ್ ಇಟ್ ಆಸ್. ಓಕೆ, ಸೊ ಈಗ ಇದರಲ್ಲಿ ಸಿ ಎಂದು ಬೈ ನೋಯಿಂಗ್ ದ ವ್ಯಾಲ್ಯೂ ಆಫ್ this one, by knowing the values of the other oxidation number of the other molecules, we can find out the particular oxidation number of the metal. ಓಕೆ, ಸೊ ಈಗ ಮತ್ತೆ ಅಂಡ್ ಇನ್ನೊಂದು ರೂಲ್ ಏನು ತಗೋಬಹುದು ಅಂತ ಅಂದ್ರೆ, ಆಲ್ಕಲಿ ಮೆಟಲ್ಸ್ ಏನಿದೆ, ಸೊ ದೇ ಆರ್ ಆಲ್ವೇಸ್ ಕ್ಯಾರೀಸ್ ವಾಟ್ +1 ಆಕ್ಸಿಡೇಷನ್ ನಂಬರ್. ಮತ್ತೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನಾದ್ರು ಇದ್ರೆ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನಾದ್ರು ಇತ್ತು ಅಂತ ಅಂದ್ರೆ, ಸೊ ಅದಕ್ಕೆ ನೀವು ಆಲ್ವೇಸ್ +2 ಆಕ್ಸಿಡೇಷನ್ ನಂಬರ್ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗುತ್ತೆ. ಸೊ ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಶೋ the first example to calculate the oxidation number. So potassium FeCN6. so ಈಗ ಇದರಲ್ಲಿ what is the oxidation number of iron ಅಂತ ಅಂದ್ರೆ, that we don't know. so let us calculate 4 into K ಅಂತ ತಗೊಳ್ಳೋಣ, ಬಿಕಾಸ್ 4K ಇರೋದ್ರಿಂದ ಪೊಟ್ಯಾಷಿಯಂ ಪ್ಲಸ್ ಐರನ್ ನಮ್ಗಿಲ್ಲಿ 1 ಮೋಲ್ ಇದೆ. ಸೊ ದಟ್ 1 into ಐರನ್ ತಗೋತೀನಿ ಪ್ಲಸ್ 6 into CN ಇದೆ. ದಟ್ ಈಸ್ ಈಕ್ವಲ್ಸ್ ಟು, ನೋಡಿ ಈ ಕಾಂಪ್ಲೆಕ್ಸ್ ಮೇಲೆ ಯಾವುದೇ ಚಾರ್ಜ್ ಅನ್ನ ರೆಪ್ರೆಸೆಂಟ್ ಮಾಡಿಲ್ಲ. ಸೊ ದಟ್ ಇದನ್ನ ಆಫ್ಟರ್ ಈಕ್ವಲ್ಸ್ ಆದ್ಮೇಲೆ 0 ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ಏನಾದ್ರು ಚಾರ್ಜಸ್ ಅನ್ನ ಮೆನ್ಷನ್ ಮಾಡಿದ್ರೆ, ನೀವು ಅದನ್ನ ಆ ಚಾರ್ಜಸ್ ಅನ್ನ ಈಕ್ವಲ್ಸ್ ಆದ್ಮೇಲೆ ಬರ್ಕೋಬೇಕಾಗುತ್ತೆ. ಸೊ ದಟ್ 4 into +1 ಪ್ಲಸ್ 1 into ಐರನ್ ಅನ್ನ ಎಕ್ಸ್ ಅಂತ ತಗೋತೀನಿ, ಪ್ಲಸ್ 6 into CN is having -1, that is equals to 0. so 4 1s are 4, plus 1 into x is x, minus 6 into -1 is -6, that is equals to 0. so x minus 6 plus 4 ಇದೆ. ಸೊ -6 plus 4 ಏನಾಗುತ್ತೆ, -2 is equals to 0, x is equals to +2 ಆಗುತ್ತೆ. ಸೊ ಈ ಕಾಂಪೌಂಡ್ ಅಲ್ಲಿ, ಈ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಐರನ್ದು ಆಕ್ಸಿಡೇಷನ್ ನಂಬರ್ ಎಷ್ಟಿರುತ್ತೆ, ನಮ್ಗಿಲ್ಲಿ +2 ಇರುತ್ತೆ. ಸೊ ಈಗ ನಾವು ಯಾವಾಗ್ಲೂ ನಾಮಿನಿಕ್ಲೇಚರ್ ಬರೆಯುವಾಗ ಐರನ್ ಮೆಟಲ್, ಸೆಂಟ್ರಲ್ ಮೆಟಲ್ ಆಟಮ್ ಆದ್ಮೇಲೆ ವಿತಿನ್ ಎ ಸ್ಮಾಲ್ ಪ್ಯಾರಾಂಥೆಸಿಸ್ ಅಲ್ಲಿ ನಾವು ಆಕ್ಸಿಡೇಷನ್ ನಂಬರ್ ಅನ್ನ ರೋಮನ್ ಲೆಟರ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ದೆನ್ ಸೆಕೆಂಡ್ ಎಕ್ಸಾಂಪಲ್ಗೆ ಹೋಗೋಣ. K3FeCN6. ಓಕೆ, ಸೊ ದಿಸ್ ಇಸ್ ಅನದರ್ ಕೋಆರ್ಡಿನೇಷನ್ ಕಾಂಪೌಂಡ್. ಸೊ ಇದು 3 into K ಇದೆ, ಪ್ಲಸ್ 1 into ಐರನ್ ಇದೆ, ಪ್ಲಸ್ 6 into CN ಇದೆ. ಸೊ ಕಾಂಪ್ಲೆಕ್ಸ್ ಅಯಾನ್ ಚಾರ್ಜ್ ಏನೂ ಇಲ್ಲ, ಸೊ 0 ಅಂತ ಬರ್ಕೊಳ್ತೀನಿ. 3 into ಆಲ್ಕಲಿ ಮೆಟಲ್ ಆಗಿರೋದ್ರಿಂದ +1, ಪ್ಲಸ್ 1 into ಎಕ್ಸ್ ಅಂತ ತಗೋತೀನಿ, ಪ್ಲಸ್ 6 into -1 ಅಂತ ಬರ್ಕೊಳ್ತೀನಿ, ದಟ್ ಈಸ್ ಈಕ್ವಲ್ಸ್ ಟು 0. 3 1s are 3, ಪ್ಲಸ್ 1 into x, -6 is equals to 0, x minus 3 is equals to 0 and x is equals to +3 ಅಂತ ಆಗುತ್ತೆ. ಸೊ ಈ ಕಾಂಪ್ಲೆಕ್ಸ್ ಅಲ್ಲಿ ಐರನ್ದು ಆಕ್ಸಿಡೇಷನ್ ನಂಬರು, ಐರನ್ ವಿತಿನ್ ಎ ಪ್ಯಾರಾಂಥಸಿಸ್ ಅಲ್ಲಿ ರೋಮನ್ ಲೆಟರ್ ಅಲ್ಲಿ 2 ಅಂತ, ಸಾರಿ +3 ಇರೋದ್ರಿಂದ 3 ಅಂತ ನಾವು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಆಕ್ಸಿಡೇಷನ್ ನಂಬರ್ ಫಾರ್ ಸೆಂಟ್ರಲ್ ಮೆಟಲ್ ಆಟಮ್. ದೆನ್ ಥರ್ಡ್ ಇನ್ನೊಂದು ಎಕ್ಸಾಂಪಲ್ ಅನ್ನ ನಾನು ತಗೊಳ್ತೀನಿ. ಸೊ ದಟ್ ಈಸ್ ಕೋಬಾಲ್ಟ್ ಇನ್
the complex cobalt NH3 6 times Cl3. ಸೊ ಈ ಕಾಂಪ್ಲೆಕ್ಸ್ ಅಲ್ಲಿ ಕೋಬಾಲ್ಟ್ದು ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಇದರಲ್ಲಿ ನಾವು ಕೋಬಾಲ್ಟ್ಗೆ ಫೈಂಡ್ ಔಟ್ ಮಾಡ್ತಿರೋದ್ರಿಂದ 1 ಇಂಟು ಎಕ್ಸ್ ಪ್ಲಸ್ 6 ಇಂಟು NH3 ಇದೆ, 6 ಇಂಟು NH3 ಇದೆ, ಪ್ಲಸ್ 3 ಇಂಟು Cl ಇದೆ, ದಟ್ ಈಸ್ ಈಕ್ವಲ್ಸ್ ಟು ಕಾಂಪ್ಲೆಕ್ಸ್ ಚಾರ್ಜ್ 0 ಇದೆ. ದೆನ್ ಎಕ್ಸ್ ಪ್ಲಸ್ 6 ಇಂಟು NH3 ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್ ಆಗಿರೋದ್ರಿಂದ 0, ಪ್ಲಸ್ 3 ಇಂಟು Cl ಇಸ್ ಹ್ಯಾಲೋಜನ್ ಆಗಿರೋದ್ರಿಂದ -1, ದಟ್ ಈಸ್ ಈಕ್ವಲ್ಸ್ ಟು 0. ಎಕ್ಸ್ ಪ್ಲಸ್ 6 ಇಂಟು 0 is 0, minus 3 into -1 is -3, that is equals to 0. x minus 3 is equals to 0, x is equals to plus 3 ಅಂತ ಆಗುತ್ತೆ. So cobalt is having the oxidation number cobalt 1 2 3. So like this you need to mention the oxidation state for the central metal atom. Okay, so then next example na ತಗೊಳ್ತೀನಿ. One more example, nickel in nickel tetracarbonyl. So nickel tetracarbonyl ಅಲ್ಲಿ what is the oxidation state of nickel ಅಂತ ಅಂದ್ರೆ 1 into x plus 4 into CO, that is equals to 0 ಅಂತ ಆಗುತ್ತೆ. So actually CO will act as a neutral complex, so that 1 into x plus so 4 into neutral complex ligand ಆಗಿರೋದ್ರಿಂದ 0, that is equals to 0. So x plus 4 into 0 is 0, that is equals to 0. ನಮಗೆ x is equals to 0 ಸಿಗುತ್ತೆ. ಓಕೆ, ಸೊ ಈಗ ನಿಕ್ಕಲ್ ಟೆಟ್ರಾ ಕಾರ್ಬೋನಿಲ್ ಅಲ್ಲಿ ನಿಕ್ಕಲ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ ಅಂತ ಅಂದ್ರೆ ನಿಕ್ಕಲ್ 0 ಇರುತ್ತೆ. ಸೊ ಈ ತರ ಯು ನೀಡ್ ಟು ಕ್ಯಾಲ್ಕುಲೇಟ್ ವಾಟ್ ದ ಆಕ್ಸಿಡೇಷನ್ ಸ್ಟೇಟ್ ಫಾರ್ ದ ಗಿವನ್ ಕಾಂಪ್ಲೆಕ್ಸಸ್. ದೆನ್ ಒನ್ ಮೋರ್ ಎಕ್ಸಾಂಪಲ್ ಅನ್ನ ತಗೊಳ್ತೀನಿ ನಾನು. Na3 fifth one, Na3 cobalt F6. ಓಕೆ, ಇದರಲ್ಲಿ ಫೈಂಡ್ ಔಟ್ ದ ಆಕ್ಸಿಡೇಷನ್ ಸ್ಟೇಟ್ ಫಾರ್ ದ ಸೆಂಟ್ರಲ್ ಮೆಟಲ್ ಆಟಮ್ ಕೋಬಾಲ್ಟ್ ಅಂತ ಕೇಳ್ತಾರೆ. ಸೊ 3 ಇಂಟು Na ಪ್ಲಸ್ 1 ಇಂಟು CO ಪ್ಲಸ್ 6 ಇಂಟು F is equals to, there is no charges, so that 0. Then 3 into sodium is alkali metal ಆಗಿರೋದ್ರಿಂದ plus 1, plus 1 into CO ನ x ಅಂತ ತಗೋತೀನಿ, plus 6 into -1 is equals to 0. So then ಇಲ್ಲಿ 3 plus x minus 6 is equals to 0. x minus 3 is equals to 0. x is equals to plus 3 ಅಂತ ಆಗುತ್ತೆ. ಸೊ ಈಗ ಇಲ್ಲಿ cobalt ದು what is the oxidation state? Cobalt is having the oxidation state plus 3. Then next ಇನ್ನೊಂದು ಎಕ್ಸಾಂಪಲ್ ನ ತಗೊಳ್ತೀನಿ. ಸೊ 6th one, Fe, yeah, so sorry, another example I will take. ನೋಡಿ, ನಿಕ್ಕಲ್ Cl4 2- ಅಂತ ತಗೊಳ್ತೀನಿ. ಸೊ ಇದರಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಏನಿದೆ ನಿಕ್ಕಲ್ ಅಂತ ಇದೆ. ಸೊ ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ನಿಕ್ಕಲ್ ಅಂತ ಅಂದ್ರೆ ಇಲ್ಲಿ 1 ಇಂಟು ನಿಕ್ಕಲ್ ಪ್ಲಸ್ 4 ಇಂಟು ಕ್ಲೋರಿನ್, ದಟ್ ಈಸ್ ಈಕ್ವಲ್ಸ್ ಟು -2. ಸೊ 1 ಇಂಟು ನಿಕ್ಕಲ್ಗೆ ಎಕ್ಸ್ ಅಂತ ತಗೊಳ್ತೀವಿ, ಪ್ಲಸ್ 4 ಇಂಟು -1, ದಟ್ ಈಸ್ ಈಕ್ವಲ್ಸ್ ಟು -2. ಸೊ ಎಕ್ಸ್ minus 4 is equals to -2. x minus 4 plus 2 is equals to 0. Then x minus 2 is equals to 0. x is equals to plus 2. So ಆಕ್ಸಿಡೇಷನ್ ಸ್ಟೇಟ್ ಆಫ್ ನಿಕ್ಕಲ್ ಎಷ್ಟಾಗುತ್ತೆ ಈ ಕಾಂಪ್ಲೆಕ್ಸ್ ಅಲ್ಲಿ +2 ಅಂತ ಆಗುತ್ತೆ. ಸೊ ನಿಕ್ಕಲ್ ಈಸ್ ಹ್ಯಾವಿಂಗ್ ದ ಆಕ್ಸಿಡೇಷನ್ ಸ್ಟೇಟ್ +2. ಸೊ ಈ ತರ ಆಕ್ಸಿಡೇಷನ್ ಸ್ಟೇಟ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ನೋಡಿ ಇಲ್ಲಿ ರೂಲ್ಸ್ ಅಲ್ಲಿ ಹ್ಯಾಲೋಜನ್ಸು ಯಾವುದೇ ಇರಲಿ, ಲೈಕ್ ಕ್ಲೋರಿನು, ಬ್ರೋಮಿನು ಮತ್ತೆ ಅಯೋಡಿನು, ಫ್ಲೋರಿನ್ ಬರಲಿ, ಸೊ ಅದಕ್ಕೆ ನೀವು -1 ಆಕ್ಸಿಡೇಷನ್ ನಂಬರ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮತ್ತೆ ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಇದ್ರೆ, ಓಕೆ, ಸೊ ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಯಾವುದೇ ಇದ್ರೂ ಅದಕ್ಕೆ 0 ಆಕ್ಸಿಡೇಷನ್ ಸ್ಟೇಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ನ್ಯೂಟ್ರಲ್ ಕಾಂಪ್ಲೆಕ್ಸಸ್ಗೆ 0 ಇರುತ್ತೆ. ಮತ್ತೆ ಇಫ್ ಇನ್ ಕೇಸ್ ಏನಾದರೂ ನಿಮಗೆ NO2 ಕೊಟ್ಟಿದ್ದಾಗ ಅದಕ್ಕೂ ಸಹ -1 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮತ್ತೆ SO4 ಮತ್ತೆ CO3 ಅಂತ ಯಾವುದಾದ್ರೂ ಲಿಗ್ಯಾಂಡ್ಸ್ ಇದ್ರೆ ಅದಕ್ಕೆ ನೀವು -2 ಅಂತ ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗುತ್ತೆ. ಮತ್ತೆ ಆಲ್ಕಲಿ ಮೆಟಲ್ಸ್ ಯಾವುದಾದ್ರೂ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದಕ್ಕೆ +1 ಅಂತ ನೀವು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ ಆಕ್ಸಿಡೇಷನ್ ನಂಬರ್. ಸೊ ಬೈ ನೋಯಿಂಗ್ ಆಲ್ ದೀಸ್ ಡೇಟಾ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಫಾರ್ ದ ಸೆಂಟ್ರಲ್ ಮೆಟಲ್ ಆಟಮ್.
Okay, so next one conclusion ge I'm going to explain all the classification of ligands in a one single slide. So ನೋಡಿ ಈ ligands ಅಲ್ಲಿ ಒಂದು ದ ಕ್ಲಾಸಿಫಿಕೇಶನ್ ಆಫ್ ಲಿಗ್ಯಾಂಡ್ಸ್ ಅಂತ ಬಂದಾಗ, ಸೊ ಆನ್ ದ ಬೇಸಿಸ್ ಆಫ್ ಚಾರ್ಜ್ ಮೇಲೆ ಲಿಗ್ಯಾಂಡ್ಸ್ ಆರ್ ಕ್ಲಾಸಿಫೈಡ್ ಇಂಟು ನೆಗೆಟಿವ್ ಲಿಗ್ಯಾಂಡ್ಸ್, ಪಾಸಿಟಿವ್ ಲಿಗ್ಯಾಂಡ್ಸ್ ಮತ್ತೆ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ನೆಗೆಟಿವ್ ಲಿಗ್ಯಾಂಡ್ಸ್ ಅಂದ್ರೆ ದ ಲಿಗ್ಯಾಂಡ್ಸ್ ವಿಚ್ ಕ್ಯಾರೀಸ್ ಆಲ್ವೇಸ್ ನೆಗೆಟಿವ್ ಚಾರ್ಜ್ ಇದ್ದಾಗ ಅದನ್ನ ನೆಗೆಟಿವ್ ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ Cn ಮೈನಸ್, F ಮೈನಸ್, Cl ಮೈನಸ್, NO2 ಮೈನಸ್, NO3 ಮೈನಸ್, OH ಮೈನಸ್, O2 ಮೈನಸ್. ಸೊ ಪಾಸಿಟಿವ್ ಲಿಗ್ಯಾಂಡ್ಸ್ ಅಂತ ಬಂದಾಗ NO2 ಪ್ಲಸ್, NO ಪ್ಲಸ್, N2, H5 ಪ್ಲಸ್ ಅಂತ. ದಟ್ ಮೀನ್ಸ್ ದ ಲಿಗ್ಯಾಂಡ್ಸ್ ವಿಚ್ ಕ್ಯಾರೀಸ್ the positive charges on it, that ligands we can call it as positive ligands ಅಂತ ಹೇಳ್ತೀವಿ. ಮತ್ತೆ ನ್ಯೂಟ್ರಲ್ ligands ಅಂತ ಅಂದ್ರೆ the ligands which carries which are neutral in nature ಅಥವಾ which carries a zero charge or zero oxidation state, we call it as neutral ligands ಅಂತ ಹೇಳ್ತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ವಾಟರು NH3CO, NH2OH ಮತ್ತೆ CH3NH2 ನ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಆಲ್ ದೀಸ್ ಲಿಗ್ಯಾಂಡ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ charge. Then again the ligands are classified based on the number of donor sites. So adana already ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಬೇಸ್ಡ್ ಆನ್ ಹೌ ಮೆನಿ ನಂಬರ್ ಆಫ್ ಡೋನಾರ್ ಸೈಟ್ಸ್ ಲಿಗ್ಯಾಂಡ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಅದ್ರ ಬೇಸ್ಡ್ ಮೇಲೆ ಲಿಗ್ಯಾಂಡ್ಸ್ ಆರ್ ಕ್ಲಾಸಿಫೈಡ್ ಇಂಟು ಮೋನೋಡೆಂಟೇಟ್, ಬೈಡೆಂಟೇಟ್ ಆರ್ ಡೈಡೆಂಟೇಟ್ ಮತ್ತೆ ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಮೋನೋ ಅಂತ ಅಂದ್ರೆ ಸಿಂಗಲ್, ಓನ್ಲಿ ಒನ್ ಡೋನಾರ್ ಸೈಟ್ ಇದ್ರೆ ಲಿಗ್ಯಾಂಡ್ ಅಲ್ಲಿ ಅದನ್ನ ಮೋನೋಡೆಂಟೇಟ್ ಅಂತ ಕರಿತೀವಿ. ಎಕ್ಸಾಂಪಲ್ ವಾಟರ್ ಮತ್ತೆ NH3 ನಾವು ತಗೋಬಹುದು. ಬೈಡೆಂಟೇಟ್ ಅಂತ ಅಂದ್ರೆ ಎ ಲಿಗ್ಯಾಂಡ್ ಆಫ್ ದ ಟೈಪ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಟೂ ಡೋನಾರ್ ಸೈಟ್ಸ್ ಇನ್ ಇಟ್, ದಟ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇಸ್ ಕಾಲ್ಡ್ ಆಸ್ ಬೈಡೆಂಟೇಟ್ ಅಂತ ಹೇಳ್ತೀವಿ. ಸೊ ಒಂದು ಲಿಗ್ಯಾಂಡ್ ಅಲ್ಲಿ ಟೂ ಡೋನಾರ್ ಸೈಟ್ಸ್ ಪ್ರೆಸೆಂಟ್ ಇತ್ತು ಅಂತ ಅಂದ್ರೆ ಸೊ ಅದನ್ನ ನಾವು ಬೈಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಹೇಳ್ಬೋದು. ಮತ್ತೆ ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಅಂದ್ರೆ ಸೊ ಎ ಲಿಗ್ಯಾಂಡ್ ವಿಚ್ ಈಸ್ ಹ್ಯಾವಿಂಗ್ ಎ ಮೋರ್ ದ್ಯಾನ್ ಟೂ ಡೋನಾರ್ ಸೈಟ್ಸ್. ಓಕೆ, ಸೊ ಒಂದು ಲಿಗ್ಯಾಂಡ್ಸ್ ಅಲ್ಲಿ ಮೋರ್ ದ್ಯಾನ್ ಟೂ ಡೋನಾರ್ ಸೈಟ್ಸ್ ಇತ್ತು ಅಂತ ಅಂದ್ರೆ ಅದನ್ನ ನಾವು ಪಾಲಿಡೆಂಟೇಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಾವು EDTA ತಗೋಬಹುದು ಮತ್ತೆ ಕ್ಲೋರೋಫಿಲ್ ಎ ಅಂತಾನು ನಾವು ತಗೋಬಹುದು. ದೆನ್ ಆನ್ ದ ಬೇಸಿಸ್ ಆಫ್ ಬಾಂಡಿಂಗ್, on the basis of bonding again ligands are classified into chelating ligands ಮತ್ತೆ ambidentate ligands ಅಂತ ಹೇಳ್ತೀವಿ. ಓಕೆ, chelating ligands and ambidentate ligand. What do you mean by chelating ligands? A bidentate or polydentate ligand which forms more than one coordinate bonds in such a way that a ring formed. See, ಈಗ ನಾವು ligands ಲೈಕ್ bidentate ಅಥವಾ polydentate ligands ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ಅದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಸೆಂಟ್ರಲ್ ಮೆಟಲ್ ಆಟಮ್ ವೇಕೆಂಟ್ ಡಿ ಆರ್ಬಿಟಲ್ಸ್ ಗೆ ಡೊನೇಟ್ ಮಾಡುವಾಗ ಏನಾಗುತ್ತೆ, ಆಫ್ಟರ್ ದ ಡೊನೇಷನ್ ಆಫ್ ದ ಎಲೆಕ್ಟ್ರಾನ್ಸ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್. Okay, so as a product, so that type of ligands we call it as chelating ligands ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಂಪಲ್ ಅದಕ್ಕೆ ನಾವು ಇಥಿಲೀನ್ ಡೈಅಮೈನ್ ಅಂತ ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಇದೆ. So ambidentate ligands are nothing but when the monodentate ligand which contains more than one coordinating atom or donor atom. So ಒಂದು monodentate ligand ಅಲ್ಲಿ ಏನಾಗುತ್ತೆ, so one situation ಅಲ್ಲಿ one atom will act as a donor site and in another situation another atom will act as a donor site ಆಗಿ ಆಕ್ಟ್ ಮಾಡುತ್ತೆ. ಸೊ ದ ಬೆಸ್ಟ್ ಎಕ್ಸಾಂಪಲ್ ನೋಡಿ, NO2 ಅಂತ ತಗೊಂಡಾಗ NO2 ಅಲ್ಲಿ ನೈಟ್ರೋಜನ್ ಒಂದ್ ಸಿಚುಯೇಷನ್ ಅಲ್ಲಿ ಡೋನಾರ್ ಸೈಟ್ ಆಗಿ ಆಕ್ಟ್ ಮಾಡಿದ್ರೆ ಆಕ್ಸಿಜನ್ ಏನಿದೆ ಇನ್ ಅನದರ್ ಸಿಚುಯೇಷನ್ ಅಲ್ಲಿ ದಟ್ ಆಕ್ಸಿಜನ್ ವಿಲ್ ಆಕ್ಟ್ ಆಸ್ ಎ ಡೋನಾರ್ ಸೈಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಅದೇ ತರ CN ಮತ್ತೆ CN ಅಲ್ಲಿ ನೈಟ್ರೋಜನ್ ಒಂದ್ ಸಿಚುಯೇಷನ್ ಅಲ್ಲಿ ಡೋನಾರ್ ಸೈಟ್ ಇರುತ್ತೆ ಮತ್ತೆ ಕಾರ್ಬನ್ ಇನ್ ಅನದರ್ ಸಿಚುಯೇಷನ್ ಅಲ್ಲಿ ಡೋನಾರ್ ಸೈಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ ದಟ್ ಈಸ್ ಅಬೌಟ್ ದ ಚಿಲೇಟಿಂಗ್ ಲಿಗ್ಯಾಂಡ್ಸ್ ಅಂಡ್ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್. ನೋಡಿ ಈ ಕ್ಲಾಸಿಫಿಕೇಶನ್ಸ್ ಅಲ್ಲಿ ನಿಮ್ಗೆ you will get 2 mark question, any one question. ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಆಗಿ ಚಿಲೇಟಿಂಗ್ ಲಿಗ್ಯಾಂಡ್ ಡೆಫಿನೇಷನ್ ಮತ್ತೆ ಒಂದು ಎಕ್ಸಾಂಪಲ್ ಮತ್ತೆ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್ ಮತ್ತೆ ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಡೆಫಿನೆಟ್ಲಿ ದೇ ವಿಲ್ ಆಸ್ಕ್ ಇನ್ ಎಕ್ಸಾಮ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ವಿ ಹ್ಯಾವ್ ಐಸೋಮರ್ಸ್ ಅಂತ. ಸೊ ಈ ಐಸೋಮೆರಿಸಮ್ ಟಾಪಿಕ್ ನ ನಾವು ಲಾಸ್ಟ್ ಪ್ರೀವಿಯಸ್ ಇಯರ್ ಅಲ್ಲಿ ಸ್ಟಡಿ ಮಾಡಿದ್ದೀವಿ ಆಲ್ರೆಡಿ. ಸೊ ಐಸೋಮರ್ಸ್ ಅಂತ ಅಂದ್ರೆ ಏನು, ವೆನ್ 2 or more molecules are having the same formula. So when 2 or more molecules are having what same formula but they are showing the different properties ಮೇಲೆ ಐಸೋಮರ್ಸ್ ಅನ್ನ ನಾವು ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಆಗಿ
ಡಿವೈಡ್ ಮಾಡ್ತಾ ಬರ್ತೀವಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಐಸೋಮೆರಿಸಮ್ ಟಾಪಿಕ್ ಅಲ್ಲಿ ಯು ಕ್ಯಾನ್ ಸಿ ಲೈಕ್ ದ ಕ್ಲಾಸಿಫಿಕೇಶನ್ ಆಫ್ ಐಸೋಮರ್ಸ್. ಒನ್ ಈಸ್ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ನೀವು ತಗೋಬಹುದು, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ. ಅಂಡ್ ಸೆಕೆಂಡ್ ಒನ್ ಇಸ್ ಸ್ಟೀರಿಯೋ ಐಸೋಮರ್ಸ್ ಅಂತ. ಸ್ಟ್ರಕ್ಚರಲ್ ಐಸೋಮರ್ಸಮ್ ಅಂತ ಅಂದ್ರೆ ವೆನ್ ಟೂ ಆರ್ ಮೋರ್ ಮಾಲಿಕ್ಯೂಲ್ಸ್ ಆರ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಬಟ್ ದೇ ಆರ್ ಡಿಫರ್ ಇನ್ ದ ಬಾಂಡ್ಸ್. ಬಟ್ ದೇ ಆರ್ ಡಿಫರ್ ಇನ್ ವಾಟ್? ಬಾಂಡ್ಸ್ ಅಥವಾ ಸ್ಟ್ರಕ್ಚರ್ ಅಲ್ಲಿ ಡಿಫರೆಂಟ್ ಆಗಿದ್ರೆ ಅದನ್ನ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಹೇಳ್ತೀವಿ. ಅಂಡ್ ಅಗೇನ್ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ ಅಗೇನ್ ವಿ ಹ್ಯಾವ್ ಟೂ ಟೈಪ್ಸ್, ಕೋಆರ್ಡಿನೇಷನ್ ಸ್ಪಿಯರ್ ಐಸೋಮರ್ಸ್ ಮತ್ತೆ ಲಿಂಕೇಜ್ ಐಸೋಮರ್ಸ್ ಅಂತ ಇದೆ. ಮತ್ತೆ ರೈಟ್ ಸೈಡ್ ಅಲ್ಲಿ ವಿ ಹ್ಯಾವ್ ಸ್ಟೀರಿಯೋ ಐಸೋಮರ್ಸ್ ಅಂತ ಇದೆ. ಸೊ ವೆನ್ ಟೂ ಆರ್ ಮೋರ್ ಮಾಲಿಕ್ಯೂಲ್ಸ್ ಆರ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ as well as the same bonds, but they differ in their arrangements. Okay, special arrangement of atoms will be differ in stereoisomers ಆಗಿರೋದ್ರಿಂದ, so we can say that type of isomerism we call it as stereoisomerism ಅಂತ ಹೇಳ್ತೀವಿ. Okay, so and again stereoisomerism we can classify it into two types, geometrical isomers and optic isomers ಅಂತ. ನಾವು optical isomers ಅಂತ again we can classify it into two types. See, ಈಗ isomers have the same molecular formula but their atoms are arranged either in a different order. ದಟ್ ಮೀನ್ಸ್ ಸ್ಟ್ರಕ್ಚರಲ್ಲಿ ಡಿಫ್ರೆಂಟ್ ಆಗಿ ಅರೇಂಜ್ ಆಗಿರ್ಬೋದು ಅಥವಾ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಅಲ್ಲಿ ಡಿಫ್ರೆಂಟ್ ಆಗಿ ಅರೇಂಜ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಐಸೋಮರ್ಸ್ ಅನ್ನ ನಾವು ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಸ್ಟ್ರಕ್ಚರಲ್ ಐಸೋಮರ್ಸ್, ಇನ್ನೊಂದು ಸ್ಟೀರಿಯೋ ಐಸೋಮರ್ಸ್ ಅಂತ. ನೆಕ್ಸ್ಟ್ ನೋಡೋಣ ಒನ್ ಬೈ ಒನ್ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ. ಸಿ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಅಂದ್ರೆ, ಸೊ ಇಫ್ ಎ ಲಿಗ್ಯಾಂಡ್ ಲೈಕ್, ಸೊ ಈಗ ಇಲ್ಲಿ ಒಂದು ಲಿಗ್ಯಾಂಡ್ ಅನ್ನ ತಗೋತಾ ಇದ್ದಾರೆ NO2 ಅಂತ. ಸೊ ವೆನ್ ಎ ಲಿಗ್ಯಾಂಡ್ like the NO2 group at the bottom of the complex can bind to the metal with one or another atom as a donor atom, linkage isomers are formed. Okay, so the linkage of the ligand will be takes place in a different manner or different atoms in a complex. ಸೊ ಅದು ಆ ಟೈಪ್ ಆಫ್ ಲಿಗ್ಯಾಂಡ್ಸ್ ಅನ್ನ ವಿ ಕ್ಯಾನ್ ಕಾಲ್ ಇಟ್ ಅಸ್ ಲಿಂಕೇಜ್ ಐಸೋಮರ್ಸ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಬೈ ಸೀಯಿಂಗ್ ದ ಕಲರ್ ಡಿಫರೆನ್ಸ್ ವಿ ಕ್ಯಾನ್ ಸೇ ದಟ್ ದರ್ ಈಸ್ ಆನ್ ಲಿಂಕೇಜ್ ಆಫ್ ದ ಲಿಗ್ಯಾಂಡ್ಸ್ ವಿಲ್ ಬಿ ಡಿಫ್ರೆಂಟ್ ಇನ್ ದ ಕಾಂಪ್ಲೆಕ್ಸ್ ಅಂತ ನಾವು ಹೇಳ್ಬೋದು. ನೋಡಿ ಇದು ಯೆಲ್ಲೋ ಕಲರ್ ಇದೆ, ಇಟ್ ಈಸ್ ಲೈಕ್ ಎ ಮಸ್ಟರ್ಡ್ ಕಲರ್ ಇದೆ. ಓಕೆ, ಮಸ್ಟರ್ಡ್ ಕಲರ್ ಮತ್ತೆ ದಿಸ್ ಇಸ್ ಲುಕ್ಸ್ ಲೈಕ್ ಎ ಯೆಲ್ಲೋ ಕಲರ್ ಅಂತ ಇದೆ. ಅಂಡ್ ವೈ ದಿಸ್ ಡಿಫ್ರೆನ್ಸ್ ಇಸ್ ಹ್ಯಾಪನಿಂಗ್ ಅಂತ ಅಂದ್ರೆ ಜಸ್ಟ್ ಬಿಕಾಸ್ ಆಫ್ ಸಿ ಹಿಯರ್ ಇಲ್ಲಿ ಏನ್ ಲಿಗ್ಯಾಂಡ್ ಅಟ್ಯಾಚ್ ಆಗಿದೆ, ಇಲ್ಲಿ ಏನ್ ಲಿಗ್ಯಾಂಡ್ ಅಟ್ಯಾಚ್ ಆಗಿದೆ. ಇನ್ ರಿಮೈನಿಂಗ್ ಅದರ್ಸ್ ಅಪಾರ್ಟ್ ಫ್ರಮ್ ದಿಸ್ ರಿಮೈನಿಂಗ್ ಎವ್ರಿಥಿಂಗ್ ವಿಲ್ ಬಿ ಸೇಮ್, ಬಟ್ ದ ಅಟ್ಯಾಚ್ಮೆಂಟ್ ಆಫ್ ನೈಟ್ರೋ NO2 ಲಿಗ್ಯಾಂಡ್ ವಿಲ್ ಬಿ ಸ್ಲೈಟ್ ಡಿಫರೆನ್ಸ್. ಸಿ ಇದನ್ನ ನೈಟ್ರೋ ಐಸೋಮರ್ ಅಂತ ಹೇಳಿದ್ರೆ, ಅಂಡ್ ದಿಸ್ ಒನ್ ದೇ ಕಾಲ್ ಇಟ್ ಆಸ್ ನೈಟ್ರಿಟೋ ಐಸೋಮರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ NO2 ಗ್ರೂಪ್ ನಮಗೆ ಈ ತರ ಅಟ್ಯಾಚ್ ಆಗಿದ್ರೆ ಸೊ ಇದನ್ನ ನೈಟ್ರಿಟೋ ಐಸೋಮರ್. ಸೊ ಈ ತರ ಏನಾದ್ರು ಅಟ್ಯಾಚ್ ಆಗಿದ್ರೆ ವಿ ಕಾಲ್ ಇಟ್ ಆಸ್ ನೈಟ್ರೋ ಐಸೋಮರ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ again structural isomers ಅಲ್ಲಿ some isomers differ in what type of ligands are bonded to the metal and what is outside the coordination sphere. These are coordination sphere isomers. So coordination sphere isomers ಅಂತ ಅಂದ್ರೆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಯಾವ ಟೈಪ್ ಆಫ್ ಲಿಗ್ಯಾಂಡ್ಸ್ ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಅಲ್ಲಿ ಪ್ರೆಸೆಂಟ್ ಇದೆ ಅನ್ನೋದ್ರ ಬೇಸ್ಡ್ ಮೇಲೆ ನಾವು ಕೋಆರ್ಡಿನೇಷನ್ ಸ್ಪಿಯರ್ ಐಸೋಮರ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇಲ್ಲಿ ದೇರ್ ಆರ್ 3 ಐಸೋಮರ್ಸ್ ಆಫ್ CrCl3 ವಾಟರ್ 6 ಟೈಮ್ಸ್ ಅಂತ ಇದೆ. ಸಿ ದ ಫಸ್ಟ್ ಐಸೋಮರ್ ನೋಡಿ, ಇದು ಒಂದು ಮೇನ್ ಕೋಆರ್ಡಿನೇಷನ್ ಕಾಂಪೌಂಡು. ಸೊ ಇದನ್ನ ವಿ ಕ್ಯಾನ್ ಆಲ್ಸೋ ರಿಟರ್ನ್ ಇನ್ ಟರ್ಮ್ಸ್ ಆಫ್ ನೋಡಿ Cr ವಾಟರ್ 6 ಟೈಮ್ಸ್ Cl3. ಸೊ ಈ ತರ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಬರಿಬಹುದು. ಮತ್ತೆ ದ ಸೇಮ್ ಕಾಂಪ್ಲೆಕ್ಸ್ ಅನ್ನ ವಾಟರ್ ನ ನಾವು 2 ಟೈಮ್ಸ್ ಸ್ಪ್ಲಿಟ್ ಮಾಡಿ ನೋಡಿ Cr ವಾಟರ್ 5 ಟೈಮ್ಸ್ ಮತ್ತೆ ವಾಟರ್ 1 ಟೈಮ್. Cl3 ನ ವಿ ಕ್ಯಾನ್ ಸ್ಪ್ಲಿಟ್ ಲೈಕ್ Cl ಅಂಡ್ Cl2 ಅಂತ ಸ್ಪ್ಲಿಟ್ ಮಾಡಿ ಅನದರ್ ಫಾರ್ಮ್ ಬರೀಬಹುದು. ಮತ್ತೆ
the same coordination compound can also be written in terms of like this. Okay, see, all these three coordination compounds are having the same molecular formula. Okay, so all these three compounds are having the same molecular formula, but ಇಲ್ಲೇನಾಗ್ತಿದೆ, ದೇ ಆರ್ ಶೋಯಿಂಗ್ ದ ಡಿಫ್ರೆಂಟ್ ಕಲರ್. ಸಿ ದ ಫಸ್ಟ್ ಫಾರ್ಮ್ ಇಟ್ ಈಸ್ ಶೋಯಿಂಗ್ ದ ವೈಲೆಟ್ ಕಲರ್, ಸೆಕೆಂಡ್ ಫಾರ್ಮ್ ಇಸ್ ಶೋಯಿಂಗ್ ದ ಗ್ರೀನ್ ಕಲರ್, ಆ್ಯಂಡ್ ದ ಥರ್ಡ್ ಫಾರ್ಮ್ ಇಸ್ ಶೋಯಿಂಗ್ ಆಲ್ಸೋ ದ ಗ್ರೀನ್ ಕಲರ್ ಇನ್ ನೇಚರ್ ಅಂತ ನಾವು ಹೇಳ್ಬೋದು. ಸೊ ನಾವು ಕಲರ್ ಪ್ರಾಪರ್ಟಿ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅನ್ನ ನಾವು ಸ್ಟಡಿ ಮಾಡಿದಾಗ ಯೂಶುವಲಿ ಆಲ್ಮೋಸ್ಟ್ ಆಲ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ಲುಕಿಂಗ್ ಲೈಕ್ ವಾಟ್, ಕಲರ್ಡ್ ಓನ್ಲಿ, ಬ್ರೈಟ್ ಕಲರ್ಡ್. ಸೊ ಓನ್ಲಿ ಫ್ಯೂ ಎಕ್ಸೆಪ್ಷನಲ್ ಅಂತ ನಾವು ಹೇಳ್ಬೋದು. ಸೊ ನೋಡಿ, ಬೇಸ್ಡ್ ಆನ್ ದ linkage of the slight difference of the ligands and also what type of ligands are attached to the central metal atom, ಅದರ based ಮೇಲೆ ಏನಾಗುತ್ತೆ, the color of the complexes is going to differ. The next geometric isomers ಅಂತ ಇದೆ. So this geometric isomers are also called as ನಾವು usually cis trans isomers ಅಂತ ಹೇಳ್ತೀವಿ. cis trans isomerism ಅಂತ. Okay, so cis trans isomers andre, so when two or more molecules are having the same molecular formula. Okay, so when two or more molecules are having the same molecular formula but the differ in the spatial arrangement of atoms ಅಲ್ಲಿ ಏನಾದರೂ ಡಿಫರ್ ಆಗಿದ್ರೆ, ಸೊ ಅದನ್ನ ನಾವೇನಂತ ಕರಿತೀವಿ, ಜೊಮೆಟ್ರಿಕ್ ಐಸೋಮರ್ಸ್ ಅಂತ ಹೇಳ್ತೀವಿ. ಸೊ ವಿತ್ ದೀಸ್ ಜೊಮೆಟ್ರಿಕ್ ಐಸೋಮರ್ಸ್ two chlorine and two NH3 groups, 2 chlorine and 2 NH3 groups ಏನಿದೆ ಆರ್ ಬಾಂಡೆಡ್ ಟು ದ ಪ್ಲಾಟಿನಮ್ ಮೆಟಲ್ ಬಟ್ ಆರ್ ಕ್ಲಿಯರ್ಲಿ ಡಿಫ್ರೆಂಟ್. ನೋಡಿ, ಇದು ಪ್ಲಾಟಿನಮ್ ಆಗಿರುತ್ತೆ ಆ್ಯಂಡ್ ಇದು ಏನಿದೆ ಗ್ರೀನ್ ಕಲರ್ ಬಾಲ್ಸು Cl ಅಂತ ಇದೆ, Cl. ಓಕೆ, ಆ್ಯಂಡ್ ದಿಸ್ ಇಸ್ NH3. ಓಕೆ, ಸೊ ಈ ಗ್ರೂಪು ಏನಿದೆ NH3 ಇದೆ and this group also NH3. so ಎರಡೂನು opposite side of the central metal atom ಗೆ attach ಆಗಿದೆ. but if we come to here, no, left side form ಏನಿದೆ, so this is platinum. ನೋಡಿ, platinum ಇಲ್ಲಿದೆ and sorry, this is middle atom is platinum and this green ball is Cl, and here also Cl. so both the Cls are present on same side of the central metal atom platinum, but here also the NH3 groups are present on same side of the central metal atom ಆಗಿರುತ್ತೆ. so that geometric isomers ಅನ್ನ we can classify it into cis form ಮತ್ತೆ trans form ಅಂತ ಹೇಳ್ತೀವಿ. so when two like groups are same side ಅಲ್ಲಿ present ಇದ್ರೆ cis form and the like groups are present on the opposite side ಆಗಿದ್ರೆ ಅದನ್ನ ನಾವು trans isomers ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ದ ಈಚ್ ಆಟಮ್ ದ ಸೇಮ್ ಬಾಂಡಿಂಗ್, ದ ಸೇಮ್ ಅರೇಂಜ್ಮೆಂಟ್ ಆಫ್ ಸೇಮ್ ಸ್ಪೇಸ್ ವಿಲ್ ಬಿ ಡಿಫ್ರೆಂಟ್ ಅಂತ. ಅಂದರೆ ದ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ಸ್ ವಿತ್ ದ ಸೆಂಟ್ರಲ್ ಮೆಟಲ್ ಆಟಮ್, ದ ಸ್ಪೇಸ್ ವಿಲ್ ಬಿ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಸೇಮ್ ಬಾಂಡಿಂಗ್ ಅಲ್ಲಿ ಮಾತ್ರ ಅಟ್ಯಾಚ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಸ್ಟೀರಿಯೋ ಐಸೋಮರ್ಸ್ ಅಂತ ಇದೆ. ಸೊ ಸ್ಟೀರಿಯೋ ಐಸೋಮರ್ಸನ್ನು ನಾವು ಏನಕ್ಕೆ ತಗೊಂಡಿದ್ದೀವಿ ಅಂತಂದರೆ, ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದ ಆಪ್ಟಿಕಲ್ ಐಸೋಮರಿಸಮ್. ಸೊ ಅದರ್ ಸ್ಟೀರಿಯೋ ಐಸೋಮರ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಆಪ್ಟಿಕಲ್ ಐಸೋಮರ್ಸ್ ಆರ್ ಎನಾನ್ಶಿಯೋಮರ್ಸ್ ಅಂತ ಹೇಳ್ತೀವಿ. ಸೊ ಎನಾನ್ಶಿಯೋಮರ್ಸ್ ಅಂತ ಅಂದರೆ, ಸೊ ದೀಸ್ ಆರ್ ದ ಮಿರರ್ ಇಮೇಜಸ್ ಆಫ್ ದ ಈಚ್ ಅದರ್ ಅಂತ ಹೇಳ್ತೇವೆ. ನೋಡಿ, ಇಲ್ಲಿ ಈ ಫಸ್ಟ್ ಇಮೇಜಲ್ಲಿ ಲೆಫ್ಟ್ ಹ್ಯಾಂಡನ್ನ ನಾವು ಮಿರರಲ್ಲಿ ನೋಡಿದಾಗ ನಮ್ಗದು ರೈಟ್ ಹ್ಯಾಂಡ್ ಆಗಿ ಅಪಿಯರ್ ಆಗುತ್ತೆ. ಅದೇ ಥರ ನಾವು ಯಾವುದಾದ್ರೂ ಒಂದು ಕೋಆರ್ಡಿನೇಷನ್ ಕಾಂಪೌಂಡನ್ನು ಮಿರರಲ್ಲಿ ಅಬ್ಸರ್ವ್ ಮಾಡಿದಾಗ, ಸೊ ದಟ್ ವಿಲ್ ಲುಕ್ಸ್ ಲೈಕ್ ವಾಟ್, ಮಿರರ್ ಇಮೇಜಸ್ ಟು ಈಚ್ ಅದರ್ ಅಂತ ನಮಗೆ ಫೀಲ್ ಆಗುತ್ತೆ. ಓಕೆ, ಸೊ ಜಸ್ಟ್ ಆಸ್ ಎ ರೈಟ್ ಹ್ಯಾಂಡ್ ವಿಲ್ ನಾಟ್ ಫಿಟ್ ಇನ್ ಟು ದ ಲೆಫ್ಟ್ ಗ್ಲೌ. ಸೊ ಈಗ ನಾವು ರೈಟ್ ಹ್ಯಾಂಡನ್ನ ಲೆಫ್ಟ್ ಹ್ಯಾಂಡ್ ಏನು ಮಿರರ್ ಇಮೇಜ್ ಮತ್ತು ಆಬ್ಜೆಕ್ಟ್ ಏನಿದೆ ಅವೆರಡನ್ನ ನಾವು ಫಿಕ್ಸ್ ಮಾಡೋದಕ್ಕೆ ಹೋದರೆ, ಸೊ ಇಟ್ ಈಸ್ ನಾಟ್ going to fit into a left glove. so two enantiomers cannot be superimposed on each other ಅಂತ ನಾವು ಹೇಳ್ಬೋದು. Then enantiomers ಅಲ್ಲಿ a molecule or ion that exists as a pair of enantiomers is said to be chiral molecule. So chiral molecule ಅಂತ ಅಂದ್ರೆ, so a molecule or ion that exists as a pair of enantiomers. so ಯಾವುದಾದ್ರೂ ಒಂದು ಮಾಲಿಕ್ಯೂಲ್ ಅಥವಾ ಅಯಾನು when it exists as a pair of enantiomers ಆಗಿ ಎಕ್ಸಿಟ್ ಆದರೆ ಅದನ್ನ ನಾವು chiral molecule ಅಂತ ನಾವು ಹೇಳ್ತೀವಿ. ನೋಡಿ, ಸೊ ಇಲ್ಲಿ ಕೋಬಾಲ್ಟ್ Cl ಇದೆ, and ಇಲ್ಲಿ ರೈಟ್ ಸೈಡ್ ಆಲ್ಸೋ ವಿ ಹ್ಯಾವ್ ಕೋಬಾಲ್ಟ್ ಇಸ್ ಅಟ್ಯಾಚ್ಡ್ ಟು ದ Cl. ಸೊ ಇದು ಆಬ್ಜೆಕ್ಟು ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಮಿರರ್. ಓಕೆ, ನಮಗೆ ಇಮೇಜ್ ಯಾವ ಥರ ಕಾಣ್ತಾ ಇದೆ, ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದ ಆಬ್ಜೆಕ್ಟ್.
ನೋಡಿ ಸೇಮ್ ಎಕ್ಸಾಂಪಲ್. ನೆಕ್ಸ್ಟ್ ಎನಾನ್ಶಿಯೋಮರ್ಸ್ ಅಂದರೆ ಏನು ಹಾಗಿದ್ರೆ, ಮೋಸ್ಟ್ ಆಫ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಕೈರಲ್ ಮಾಲಿಕ್ಯೂಲ್ಸ್ ಆರ್ ದ ಸೇಮ್. ಸೊ ಕೈರಲ್ ಮಾಲಿಕ್ಯೂಲ್ಸು ಫಿಸಿಕಲ್ ಪ್ರಾಪರ್ಟೀಸು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಲೈಕ್ ಬಾಯ್ಲಿಂಗ್ ಪಾಯಿಂಟ್ ಇರ್ಬೋದು, ಫ್ರೀಸಿಂಗ್ ಪಾಯಿಂಟ್ ಇರ್ಬೋದು, ಅಥವಾ ಡೆನ್ಸಿಟಿ ಎಲ್ಲ ಕೈರಲ್ ಮಾಲಿಕ್ಯೂಲ್ಸು ಸೇಮ್ ಇದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಓನ್ಲಿ ಒನ್ ಎಕ್ಸೆಪ್ಷನಲ್ ಕೇಸ್ ಏನಂತ ಅಂದರೆ, ಸೊ ದ ಇಂಟರಾಕ್ಷನ್ ಆಫ್ ಎ ಕೈರಲ್ ಮಾಲಿಕ್ಯೂಲ್ ವಿತ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ವಿಲ್ ಬಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ಏನಾದ್ರು ಈ ಥರ ಪ್ಲೇನ್ ಪೋಲರೈಸ್ಡ್ ಲೈಟ್ ರೊಟೇಷನ್ ಏನಾದ್ರು ಡಿಫ್ರೆಂಟ್ ಆದರೆ, ಸೊ ಅದನ್ನ ನಾವು ಆಪ್ಟಿಕಲ್ ಐಸೋಮರ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇಫ್ ಒನ್ ಎನಾನ್ಶಿಯೋಮರ್ ಆಫ್ ಎ ಕೈರಲ್ ಕಾಂಪೌಂಡ್ is placed in a polarimeter and polarized light is shown through it, the plane polarization of the light will rotate. See, ನಾವು ಒಂದು ಏನು ಲೈಟ್ ಸೋರ್ಸನ್ನು ಪ್ಲೇಸ್ ಮಾಡಿ, ಸೊ ಅದಕ್ಕೆ ನಾವು ಒಂದು ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದಾಗ, ಸೊ ದಟ್ ಆಬ್ಜೆಕ್ಟ್ ಇಸ್ ಗೋಯಿಂಗ್ ಟು ಪಾಸಿಂಗ್ ಥ್ರೂ ದ ಆಪ್ಟಿಕಲ್ polarimeter. ಸೊ ಅದರಲ್ಲಿ ಇಟ್ ಈಸ್ ಹ್ಯಾವಿಂಗ್ ದ ಎಬಿಲಿಟಿ ಟು ರೊಟೇಟ್ ದ ಪ್ಲೇನ್ polarized light in such a way that two forms. So left side, when if the enantiomer rotates the light 30 degrees Celsius to the right, so 32 degrees Celsius to the right rotate ಮಾಡ್ತು, ಅಥವಾ the other will rotate 32 degrees Celsius to the left ಗೆ rotate ಮಾಡ್ತು ಅಂತ ಅಂದರೆ, based on that we can classify the ಐಸೋಮರ್ಸ್. ಓಕೆ, ಸೊ ಈಗ ನೋಡಿ ಅದಕ್ಕೆ ಒಂದು ಎಕ್ಸಾಂಪಲ್ಲು 32 ಡಿಗ್ರಿ ಸೆಲ್ಸಿಯಸ್ ಲೆಫ್ಟ್ ಮತ್ತು ರೈಟ್ಗೆ ರೊಟೇಟ್ ಮಾಡಿದ್ರೆ ವಾಟ್ ಟೈಪ್ ಆಫ್ ಲಿಗ್ಯಾಂಡ್ಸ್ ವಿ ವಿಲ್ ಗೆಟ್ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೀವಿ. ನೋಡಿ, ದಿಸ್ ಇಸ್ ಪ್ಲೇನ್ ಪೋಲರೈಸ್ಡ್ ಲೈಟ್. ಸೊ ಇಲ್ಲಿ ಲೈಟ್ ಸೋರ್ಸ್ ಇರುತ್ತೆ. ಸೊ ಇಲ್ಲಿ ಆ್ಯಂಗಲ್ ಆಫ್ ರೊಟೇಷನ್, ಯಾವ ಕಡೆ ನಾವು ರೊಟೇಷನ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರೊಟೇಷನ್ ಮಾಡಿದಾಗ ನೋಡಿ ಈ ಥರ ನಮಗೆ ಟ್ರಫ್ಸ್ ಆ್ಯಂಡ್ ಕರ್ವ್ಸ್ ಥರ ಏನಾಗುತ್ತೆ, ವೇವ್ಸ್ ಫಾರ್ಮೇಷನಲ್ಲಿ ಆಬ್ಜೆಕ್ಟು ಬರೋದನ್ನ ವಿ ಕ್ಯಾನ್ ಸಿ ಫ್ರಮ್ ಹಿಯರ್. Next another type of isomerism is solvate isomerism, also called as hydrate isomerism ಅಂತ ಹೇಳ್ತೀವಿ. ಓಕೆ, solvate isomerism is also called as what? Hydrate isomerism. So in hydrate isomerism there is an exchange of water molecule inside or outside the coordination sphere. See, ನಾವೇನು ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ವಿಲ್ ಬಿ ಲಿಂಕ್ಡ್ ಟು ದ ನಂಬರ್ ಆಫ್ ಲಿಗ್ಯಾಂಡ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದರಲ್ಲಿ ವಾಟರ್ ಮಾಲಿಕ್ಯೂಲ್ ಅನ್ನ ನಾವು ಔಟ್ಸೈಡ್ ದ ಸ್ಪಿಯರ್ ಅಥವಾ ಇನ್ಸೈಡ್ ದ ಸ್ಪಿಯರ್, ಸೊ ಸ್ಲೈಟ್ ಡಿಫ್ರೆನ್ಸ್ ಮಾಡಿ ತೋರಿಸಿದಾಗ, ಸೊ ಅದನ್ನ ವಿ ಕಾಲ್ ಇಟ್ ಆಸ್ ವಾಟ್? ಹೈಡ್ರೇಟ್ ಐಸೋಮರಿಸಮ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಕ್ರೋಮಿಯಂ ಅಕ್ವಾ ಟ್ರೈಕ್ಲೋರೈಡ್ ಅಂತ ಇದೆ. ಕ್ರೋಮಿಯಂ ಹೆಕ್ಸಾ ಅಕ್ವಾ ಟ್ರೈಕ್ಲೋರೈಡು ವೈಲೆಟ್ ಕಲರ್ ಇದೆ ನೋಡಿ. ಇಲ್ಲಿ 6 ಮೋಲ್ ಆಫ್ ವಾಟರ್ ಇದೆ. ಸೊ ಅದನ್ನ ನಾನು ಇಲ್ಲಿ 5 ಮೋಲ್ ಆಫ್ ವಾಟರ್ ಮತ್ತೆ 1 ಮೋಲ್ ಆಫ್ ವಾಟರನ್ನು ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಅಂಡ್ ಆಲ್ಸೋ ಹಿಯರ್ 4 ಮೋಲ್ಸ್ ಆಫ್ ಅಕ್ವಾನ ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಅಲ್ಲಿ 2 ಮೋಲ್ಸ್ ಆಫ್ ವಾಟರ್ ಮತ್ತೆ 4 ಮೋಲ್ಸ್ ಆಫ್ ವಾಟರ್ ಅಂತ ರೆಪ್ರೆಸೆಂಟ್ ಮಾಡಿದಾಗ, ಸೊ ನಮಗೆ ಡಿಫ್ರೆಂಟ್ ಕಲರ್ಸ್ ಬರ್ತಿರೋದನ್ನ ಅಬ್ಸರ್ವ್ ಮಾಡ್ಬೋದು. ವೈಲೆಟ್ ಕಲರು, ಬ್ಲೂ ಗ್ರೀನ್ ಕಲರ್ ಮತ್ತೆ ಗ್ರೀನ್ ಕಲರ್. ಓಕೆ, ಸೊ ಇದರಲ್ಲಿ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ ಇನ್ಸೈಡ್ ದ ಕೋಆರ್ಡಿನೇಷನ್ ನಂಬರು 6 ಇದೆ, ವಾಟರ್ ಮಾಲಿಕ್ಯೂಲು, ಔಟ್ಸೈಡ್ 0 ಇದೆ. And second example ಅಲ್ಲಿ inside we can see 5 water molecule is there inside the coordination sphere. ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ 1 ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಮತ್ತೆ ಇನ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ 4+2 ಅಂತ ಇದೆ. ದಿಸ್ ಇಸ್ ಔಟ್ಸೈಡ್ ಕೋಆರ್ಡಿನೇಷನ್ ಸ್ಪಿಯರ್ ಪ್ರೆಸೆನ್ಸ್ ಆಫ್ ದ ವಾಟರ್ ಮಾಲಿಕ್ಯೂಲ್. ನೆಕ್ಸ್ಟ್ ಟೈಪ್ ಆಫ್ ಐಸೋಮೆರಿಸಮ್ ನಮಗೆ ಲಿಂಕೇಜ್ ಐಸೋಮೆರಿಸಮ್ ಅಂತ ಇದೆ. ಸೊ ಲಿಂಕೇಜ್ ಐಸೋಮೆರಿಸಮ್ ಅಂತ ಅಂದರೆ ವೆನ್ 2 or more molecules are having the same molecular formula. Okay, when 2 or more molecules are having the same molecular formula but the differ in the atom of ligand bonded to the metal in the complex. So ಯಾವ atom ligand central metal atom ಗೆ bond ಆಗಿದೆ, differ in the atom of the ligand bonded to the metal in the complex. So ನೋಡಿ example we can take, see ಇಲ್ಲಿ central metal atom ಗೆ NH3 5 times ligand ಇದೆ ಅಲ್ವಾ, ಅಟ್ಯಾಚ್ ಆಗಿದೆ. ಅಂಡ್ ಆಲ್ಸೋ ಇಲ್ಲಿ NO2 ನ ONO ಅಂತ ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀನಿ. ಅಂದ್ರೆ different kind of atom is going to linked with the central metal atom. So ಇಲ್ಲಿ ಆಕ್ಸಿಜನ್ ಲಿಂಕ್ ಆಗ್ತಾ ಇದೆ to the CO,
and this one is form is CONH3 5 times NO2. ಸೊ ಈ NO ನಾನು NO2 ಅಂತ ರೆಪ್ರೆಸೆಂಟ್ ಮಾಡಿದಾಗ, ಸೊ COಗೆ NO2 ಡೈರೆಕ್ಟ್ ಆಗಿ ಲಿಂಕ್ ಆಗೋದ್ರಿಂದ ಒಂದು ಕೇಸಲ್ಲಿ ಆಕ್ಸಿಜನ್ ಲಿಂಕ್ ಆಗುತ್ತೆ, ಇನ್ನೊಂದು ಕೇಸಲ್ಲಿ ನೈಟ್ರೋಜನ್ ಲಿಂಕ್ ಆಗೋದ್ರಿಂದ ದೀಸ್ ಟು ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ವಾಟ್ ಲಿಂಕೇಜ್ ಐಸೋಮೆರಿಸಮ್ ಅಂತ ನಾವು ಹೇಳ್ಬೋದು. ನೋಡಿ ಇಲ್ಲಿ, ಸೊ ಇದು ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಇಲ್ಲಿ ನೈಟ್ರೋಜನ್ ಆಟಮ್ ಲಿಂಕ್ ಆಗಿದೆ ಡೈರೆಕ್ಟ್ ಆಗಿ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಕೋಬಾಲ್ಟ್ಗೆ ಆಕ್ಸಿಜನ್ ಲಿಂಕ್ ಆಗಿರೋದನ್ನ ನೋಡ್ಬೋದು. ಓಕೆ, ಸೊ ದಿಸ್ ಟೈಪ್ ಆಫ್ ಐಸೋಮೆರಿಸಮ್ ಅನ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಲಿಂಕೇಜ್ ಐಸೋಮೆರಿಸಮ್ ಅಂತ ಹೇಳ್ತೀವಿ. ವೆನ್ ಟೂ ಆರ್ ಮೋರ್ ಕಾಂಪ್ಲೆಕ್ಸಸ್ ಆರ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರ್ ಇನ್ ದ ಅಟ್ಯಾಚ್ಮೆಂಟ್ ಆಫ್ ಆಟಮ್ಸ್ ಟು ದ ಲಿಗ್ಯಾಂಡ್ಸ್ ಇನ್ ಎ ಮೆಟಲ್ ಕಾಂಪ್ಲೆಕ್ಸ್ ಇಸ್ ಕಾಲ್ಡ್ ಆಸ್ ಲಿಂಕೇಜ್ ಐಸೋಮೆರಿಸಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ we have coordination compounds. ಐಸೋಮೆರಿಸಮ್ ಬ್ರೀಫ್ ಆಗಿ ಜಸ್ಟ್ ಗ್ಲಾನ್ಸ್ ಮಾಡೋಣ. ನೋಡಿ, ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂತ ಅಂದ್ರೆ ಇಟ್ ಈಸ್ ಅಬ್ಸರ್ವ್ಡ್ ಇನ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಹ್ಯಾವಿಂಗ್ ಬೋತ್ ಕ್ಯಾಟಿಯಾನಿಕ್ ಅಂಡ್ ಆನಿಯಾನಿಕ್ ಕಾಂಪ್ಲೆಕ್ಸ್ ಅಯಾನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂತ ಅಂದ್ರೆ ವೆನ್ ಟು ಆರ್ ಮೋರ್ ಮಾಲಿಕ್ಯೂಲ್ಸ್ ಆರ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ coordination isomerism will be observed in the complexes which are having the cationic and anionic complex ions ಅನ್ನು ಹೊಂದಿದ್ದಾಗ ನಾವು ಅದರಲ್ಲಿ ಕೋಆರ್ಡಿನೇಷನ್ ಐಸೋಮೆರಿಸಮ್ ಅನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಕಾಂಪ್ಲೆಕ್ಸ್ ಅಯಾನ್ಸ್ ಅಂತ ಅಂದ್ರೆ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಟೆಟ್ರಾ ಅಮೈನ್ ಪ್ಲಾಟಿನಮ್ ಟೆಟ್ರಾಕ್ಲೋರಿಡೋ ಕ್ಯುಪ್ರೇಟ್ ಅಂತ ಒಂದಿದೆ. ಆ್ಯಂಡ್ ಇದನ್ನ ನಾನು ದ ಚೇಂಜ್ ಆಫ್ ಮೆಟಲ್ ಸೆಂಟ್ರಲ್ ಮೆಟಲ್ ಆಟಮ್ಸ್ ಟು ದ ಲಿಗ್ಯಾಂಡ್ಸ್ ಮಾಡಿದ್ರೆ ಸೊ ಅದೇನಾಗುತ್ತೆ, ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂತ ಆಗುತ್ತೆ. ಅಂದ್ರೆ ದ ಅಬ್ಸರ್ವ್ಡ್ ಇನ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಸೇಮ್ ಆರ್ ಬೋತ್ ಕ್ಯಾಟಿಯಾನಿಕ್ ಅಂಡ್ ಆನಿಯಾನಿಕ್ ಕಾಂಪ್ಲೆಕ್ಸ್ ಅಯಾನ್ಸ್ ನ ಹೊಂದಿರುವಂತ ಕಾಂಪ್ಲೆಕ್ಸಸ್ ಅಲ್ಲಿ ವಿ ಕ್ಯಾನ್ ಅಬ್ಸರ್ವ್ ವಾಟ್ ಕೋಆರ್ಡಿನೇಷನ್ ಐಸೋಮೆರಿಸಮ್ ನ ಅಬ್ಸರ್ವ್ ಮಾಡಬಹುದು. ದೆನ್ ಸೆಕೆಂಡ್ ಒನ್ ಇಸ್ ಅಯನೈಸೇಷನ್ ಐಸೋಮೆರಿಸಮ್. ಅಯನೈಸೇಷನ್ ಐಸೋಮೆರಿಸಮ್ ಅಂತಂದ್ರೆ ಇಟ್ ಈಸ್ ಆಫರ್ಡ್ ಡಿಫ್ರೆಂಟ್ ಆನಿಯಾನ್ಸ್ ಅಂಡ್ ಕ್ಯಾಟಿಯಾನ್ಸ್ ಇನ್ ಎ ಸೊಲ್ಯೂಷನ್. ಸೊ ಸೊಲ್ಯೂಷನ್ಸ್ ಅಲ್ಲಿ ಡಿಫ್ರೆಂಟ್ ಆನಿಯಾನ್ಸ್ ಮತ್ತೆ ಡಿಫ್ರೆಂಟ್ ಕ್ಯಾಟಿಯಾನ್ಸ್ ಇರೋದನ್ನ ನಾವು ನೋಡ್ಬೋದು. ಸೊ ನೋಡಿ, ಇಲ್ಲಿ ಪ್ಲಾಟಿನಮ್ಗೆ OH2 ಅಟ್ಯಾಚ್ ಆಗಿದೆ ಅಂಡ್ ಇಲ್ಲಿ ಪ್ಲಾಟಿನಮ್ SO4 OH ಟ್ವೈಸ್ ಔಟ್ಸೈಡ್ ಆಫ್ ದ ಕಾಂಪ್ಲೆಕ್ಸ್ ಪ್ರೆಸೆಂಟ್ ಇದೆ. ಓಕೆ, OH ಟ್ವೈಸ್ ಏನಾಗಿದೆ, ಔಟ್ಸೈಡ್ ಆಫ್ ದ ಕಾಂಪ್ಲೆಕ್ಸ್ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಹೈಡ್ರೇಟ್ ಐಸೋಮೆರಿಸಮ್ ಅಂತ ಅಂದ್ರೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ದ ಅಟ್ಯಾಚ್ಮೆಂಟ್ ಆಫ್ ಡಿಫ್ರೆಂಟ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್ ಆಗೋದ್ರಿಂದ ಸೊ ಅದನ್ನ ನಾವೇನಂತ ಕರಿತೀವಿ, ಹೈಡ್ರೇಟ್ ಐಸೋಮೆರಿಸಮ್ ಅಂತ ಹೇಳ್ತೀವಿ. ಓಕೆ, ಸೊ ಹೈಡ್ರೇಟ್ ಐಸೋಮೆರಿಸಮ್. ದೆನ್ ನೆಕ್ಸ್ಟ್ ವಿ ಹ್ಯಾವ್ ದ ಲಿಂಕೇಜ್ ಐಸೋಮೆರಿಸಮ್ ಅಂತ ಅಂದ್ರೆ ಲಿಂಕೇಜ್ ಐಸೋಮೆರಿಸಮ್ ಅಕರ್ಸ್ ಇನ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ವಿಚ್ ಕಂಟೈನ್ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ನೋಡಿ, ಲಿಂಕೇಜ್ ಅಂತ ಅಂದ್ರೆ ದ ಲಿಂಕೇಜ್ ಆಫ್ ದ ligands with the central metal atom will be in a different forms is called as linkage isomerism ಅಂತ ಹೇಳ್ತೀವಿ. And next we have polymerization isomerism. So polymerization isomerism ಅಲ್ಲಿ it occurs between compounds having the same empirical formula but different molecular weights. So polymerization isomerism ಅಲ್ಲಿ when two or more compounds are having the same empirical formula ಇರುತ್ತೆ ಬಟ್ ಎರಡಕ್ಕೂ ಮಾಲಿಕ್ಯುಲರ್ ವೆಯ್ಟ್ಸ್ ಡಿಫ್ರೆಂಟ್ ಇರೋದನ್ನ ನಾವು ನೋಡ್ಬೋದು. ಸೊ ಅದಕ್ಕೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ವಾಟ್ ಪಾಲಿಮರೈಸೇಷನ್ ಐಸೋಮೆರಿಸಮ್ ಅಂತ ಹೇಳ್ತೀವಿ. ಪಾಲಿಮರೈಸೇಷನ್ ಐಸೋಮೆರಿಸಮ್. ಓಕೆ, ಸೊ ನೋಡಿ, ಮತ್ತೆ ನೆಕ್ಸ್ಟ್ ಜೊಮೆಟ್ರಿಕಲ್ ಐಸೋಮೆರಿಸಮ್ ಅಲ್ಲಿ ಅಗೈನ್ ವಿ ಕ್ಯಾನ್ ಸಿ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಫ್ರೆಂಟ್ ಫಾರ್ಮ್ಸ್ ಸಿಸ್ ಐಸೋಮರ್ ಮತ್ತೆ ಟ್ರಾನ್ಸ್ ಐಸೋಮರ್ ಅಲ್ಲಿ ಇರ್ಬೋದು. ನೋಡಿ, ಲಿಗ್ಯಾಂಡ್ ಟೈಪ್ ಬಂದು ನಮಗೆ ಫಸ್ಟ್ ಒನ್ MA2B2 ಅಂತ ಬರುತ್ತೆ. ವೇರ್ A is one type of ligand, B is another type of ligand. ಸೊ ಮೆಟಲ್ಗೆ A2 ಅಂತ ಅಂದ್ರೆ ಒನ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ.
ಅಂಡ್ ಅನದರ್ ಕೈಂಡ್ ಆಫ್ ಲಿಗ್ಯಾಂಡು ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ನೋಡಿ A2 ನಾನು ಇಲ್ಲಿ ಕ್ಲೋರಿನ್ ಅಂತ ಕನ್ಸಿಡರ್ ಮಾಡ್ತೀನಿ, B2 NH3 ಅಂತ ಕನ್ಸಿಡರ್ ಮಾಡಿದ್ರೆ ಸೇಮ್ 2 ಟೈಪ್ ಆಫ್ ಲಿಗ್ಯಾಂಡ್ಸ್ ಆರ್ ಲಿಂಕ್ಡ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್ ಆದ್ರೆ ಅದನ್ನ ನಾವು Ma2B2 ಟೈಪ್ ಆಫ್ ಲಿಗ್ಯಾಂಡ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವೆನ್ ಸೇಮ್ ಕೈಂಡ್ ಆಫ್ ಲಿಗ್ಯಾಂಡ್ಸು ಸೆಂಟ್ರಲ್ ಮೆಟಲ್ ಆಟಮ್ಗೆ ಸೇಮ್ ಸೈಡ್ ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ಸಿಸ್ ಫಾರ್ಮ್ ಅಂತ ಕರಿತೀವಿ. ಓಕೆ, ಸೊ ಆಪೋಸಿಟ್ ಸೈಡ್ ಅಟ್ಯಾಚ್ ಆಗಿದ್ರೆ ನೋಡಿ ಟ್ರಾನ್ಸ್ಫಾರ್ಮ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಇಸ್ Ma2B2 ಟೈಪ್ ಆಫ್ ವಾಟ್ ligand, geometrical isomers. Then another type we have Ma2BC type ಅಂತ. ಸೊ ಇಲ್ಲಿ 2 ligands ಸೇಮ್ ಇರುತ್ತೆ ಅಂಡ್ another one B different ligand and C another different ligand. ನೋಡಿ 2 ಸೇಮ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ NH3 ಅಂತ ತಗೊಂಡಿದ್ದೀನಿ ಅಂಡ್ ಇನ್ನೊಂದು Cl ಇನ್ನೊಂದು Br ಅಂತ. ಸೊ ಇಫ್ NH3 ಸೇಮ್ 2 ಕೈಂಡ್ಸ್ ಆಫ್ ಲಿಗ್ಯಾಂಡ್ ಸೇಮ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಟ್ಯಾಚ್ ಆಗಿದ್ರೆ ಅದನ್ನ ಸಿಸ್ ಐಸೋಮರ್ಸ್ ಅಂತ ಹೇಳ್ತೀವಿ. ಆಪೋಸಿಟ್ ಸೈಡ್ ಅಲ್ಲಿ ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ಟ್ರಾನ್ಸ್ ಐಸೋಮರ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದೇ ತರ ಇನ್ನೊಂದು ಟೈಪ್ ಏನಿದೆ MXY ಟ್ವೈಸ್ ಟೈಪ್ ಆಫ್ ಲಿಗ್ಯಾಂಡ್ ಐಸೋಮರ್ ಅನ್ನ ನಾವು ಅಬ್ಸರ್ವ್ ಮಾಡ್ಬೋದು. ನೋಡಿ XY ಟ್ವೈಸ್ ಅಂತ ಅಂದ್ರೆ ನೋಡಿ NH2 NH2 ಮತ್ತೆ ಇದು ಆಕ್ಸಿಜನ್ ಆಕ್ಸಿಜನ್. ಸೊ ಇದು EN ಟ್ವೈಸ್ ಅಂತ ನಾವು ತಗೋಬಹುದು ಇದನ್ನ. ಓಕೆ, ಸೊ ಲೈಕ್ ನೋಡಿ ಇಲ್ಲಿ EN ಟ್ವೈಸ್ ಇಲ್ಲಿದೆ ಟ್ರಾನ್ಸ್ಫಾರ್ಮ್ ಅಲ್ಲಿ. ಸೊ ದಿಸ್ ಇಸ್ ಟ್ರಾನ್ಸ್ಫಾರ್ಮ್ ಅಂಡ್ ಇದು ಸೇಮ್ ಸೈಡ್ ಅಟ್ಯಾಚ್ ಆಗಿರೋದ್ರಿಂದ ಇದನ್ನ ನಾವು ಸಿಸ್ ಫಾರ್ಮ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ ಇಲ್ಲಿ ಆಸ್ ಪರ್ NCERT ಟೆಕ್ಸ್ಟ್ ಬುಕ್ ಪ್ರಕಾರ ನಮಗೆ MX2L2 ಫಾರ್ಮ್ ಆಫ್ ಐಸೋಮರ್ಸಮ್ ನ ಯಾವ ರೀತಿ ದೀಸ್ ಆರ್ ಕಮ್ಸ್ ಅಂಡರ್ ಜೊಮೆಟ್ರಿಕಲ್ ಐಸೋಮರ್ಸಮ್ ಅಲ್ಲಿ ನಮಗೆ ಅಗೈನ್ ದ ಐಸೋಮರ್ಸ್ ಆಫ್ ದ ಟೈಪ್ ಫಸ್ಟ್ ಒನ್ ಯಾವ್ದಿದೆ MX2L2 ಫಾರ್ಮ್ ಇದೆ. ಸೊ ವೇರ್ M ರೆಪ್ರೆಸೆಂಟ್ಸ್ ದ ಸೆಂಟ್ರಲ್ ಮೆಟಲ್ ಆಟಮ್. Okay, so X represents what? One kind of ligand. X represent what? One kind of ligand and L represent another kind of ligand. So 2 mole ಇರೋದ್ರಿಂದ ನಾವು 2 moles ನ ತಗೊಳ್ತೀನಿ. ಸೊ MX2L2 ಟೈಪ್ಗೆ ಸೊ ನಾನು ಮೆಟಲ್ಲು ಪ್ಲಾಟಿನಮ್ ಅಂತ ತಗೊಳ್ತೀನಿ ಮತ್ತೆ ಇನ್ನೊಂದು X ಫಾರ್ಮ್ ಆಫ್ ಲಿಗ್ಯಾಂಡ್ಗೆ NH3 ಟ್ವೈಸ್ ಮತ್ತೆ Cl2 ಅಂತ ತಗೊಳ್ತೀನಿ. ಸೊ ದಿಸ್ ಇಸ್ ದ MX2L2 ಫಾರ್ಮ್ ಆಫ್ ವಾಟ್ ಕೋಆರ್ಡಿನೇಷನ್ ಐಸೋಮರ್ ಅಂತ ಹೇಳ್ಬೋದು, ಜೊಮೆಟ್ರಿಕಲ್ ಐಸೋಮರ್ ಅಂತ ಹೇಳ್ಬೋದು. ಸೊ ಈಗ ನಾವು ಇಲ್ಲಿ ಸೇಮ್ 2 ಟೈಪ್ಸ್ ಇರೋದ್ರಿಂದ ನಾವು ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ಪ್ಲಾಟಿನಮ್ ಅನ್ನ ಮಿಡಲ್ ಅಲ್ಲಿ ಬರ್ಕೊಂಡು ಸೊ NH3 ನಾನು ಸೇಮ್ ಸೈಡ್ ಆಫ್ ದ NH3 ಸೇಮ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಬರೀತಿದ್ದೀನಿ ಮತ್ತೆ Cl ಅಷ್ಟೇ ಸೇಮ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಬರೀತಿದ್ದೀನಿ ಅಂಡ್ ಇನ್ನೊಂದು ಫಾರ್ಮ್ ಅಲ್ಲಿ NH3 ಮತ್ತೆ Cl2 ಆಪೋಸಿಟ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ದಿಸ್ ಇಸ್ ಆಪೋಸಿಟ್ ಸೈಡ್. ಓಕೆ, ಸೊ ಈ ಸೇಮ್ ಸೈಡ್ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ನಾವು ಸಿಸ್ ಫಾರ್ಮ್ ಅಂತ ಕರಿತೀವಿ. ಆಪೋಸಿಟ್ ಸೈಡ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಟ್ರಾನ್ಸ್ಫಾರ್ಮ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ the geometrical isomerism of the type MX2L2 ಫಾರ್ಮ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ದೆನ್ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅಂಡ್ ನೆಕ್ಸ್ಟ್ ಫಾರ್ಮ್ಗೆ ಹೋಗೋಣ. MX2L4 ಅಂತ ಹೋಗೋಣ. ಸೊ ವೇರ್ M is what? ಸೆಂಟ್ರಲ್ ಮೆಟಲ್ ಆಟಮ್. X2 ಅಂತ ಅಂದ್ರೆ ದಿಸ್ ಇಸ್ ಒನ್ ಕೈಂಡ್ ಆಫ್ ಲಿಗ್ಯಾಂಡ್. L4 ಅಂದ್ರೆ ದಿಸ್ ಇಸ್ ಅನದರ್ ಕೈಂಡ್ ಆಫ್ ಲಿಗ್ಯಾಂಡ್ ಅಂತ. ಸೊ ನೋಡಿ ಒಂದು ಕಾಂಪ್ಲೆಕ್ಸ್ ಅನ್ನು ತಗೊಳ್ತೀನಿ ವಿಚ್ ಇಸ್ ಹ್ಯಾವಿಂಗ್ ಕೋಬಾಲ್ಟ್ NH3 4 times ಮತ್ತೆ Cl2 and plus charge. ಸೊ ಈ ಕಾಂಪ್ಲೆಕ್ಸ್ ನಮಗೆ ಇಟ್ ಈಸ್ ಎ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ವಿಚ್ ಈಸ್ ಆಫ್ ದ ಟೈಪ್ ವಾಟ್ MX2L4 ಆಫ್ ದ ಫಾರ್ಮ್ ಅಲ್ಲಿದೆ. ನೋಡಿ ನಾನು ಇದಕ್ಕೆ ಕೋಬಾಲ್ಟ್ ಸೆಂಟ್ರಲ್ ಮೆಟಲ್ ಆಟಮು NH3 ಏನಿದೆ ಸೊ NH3 4 ಟೈಮ್ಸ್ ಇದೆ ಮತ್ತೆ Cl2 2 ಟೈಮ್ಸ್ ಇರೋದ್ರಿಂದ ಸೊ ಇಲ್ಲಿ ನಮಗೆ ಟೋಟಲ್ ನಂಬರ್ ಆಫ್ ಲಿಗ್ಯಾಂಡ್ಸ್ 6 ಇದೆ. ಸೊ ಕೋಆರ್ಡಿನೇಷನ್ ನಂಬರ್ ಏನಾಗುತ್ತೆ? ಕೋಆರ್ಡಿನೇಷನ್ ನಂಬರ್ 6 ಆಗೋದ್ರಿಂದ ಇದು ಆಕ್ಟಾಹೆಡ್ರಲ್ ಶೇಪ್ ಅಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಆಕ್ಟಾಹೆಡ್ರಲ್ ಜೊಮೆಟ್ರಿಯಲ್ಲಿ ಇದೆ ಅಂತ. ಸೊ ಈಗ ನಾನು ಇದಕ್ಕೆ ಏನ್ ಮಾಡ್ತೀನಿ, ಆಕ್ಟಾಹೆಡ್ರಲ್ ಶೇಪ್ ಫಾರ್ಮ್ ಅಲ್ಲಿ ನಾನು ಬರೀತಾ ಹೋಗ್ತೀನಿ ಲಿಗ್ಯಾಂಡ್ಸ್ ಅನ್ನ. ಸೊ ನೋಡಿ NH3 4 ಟೈಮ್ಸ್ ಇರೋದ್ರಿಂದ NH3. ಓಕೆ, ಸೊ NH3
NH3. ಸೊ ಈ ಥರ ರೆಪ್ರೆಸೆಂಟ್ ಮಾಡ್ತೀನಿ. CL ಮತ್ತು CL ಆಪೋಸಿಟಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಇಫ್ ದ ಸೇಮ್ ಕೈಂಡ್ ಆಫ್ ಲಿಗ್ಯಾಂಡ್ಸು ಆಪೋಸಿಟ್ ಸೈಡಲ್ಲಿ ಪ್ರೆಸೆಂಟ್ ಇದ್ದರೆ ಅದನ್ನು ನಾನು ಟ್ರಾನ್ಸ್ಫಾರ್ಮ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಮತ್ತು ಕೋಬಾಲ್ಟ್ ಮತ್ತು ಇನ್ನೊಂದು ಫಾರ್ಮು ಸಿಸ್ ಫಾರ್ಮನ್ನು ಯಾವ ರೀತಿ ಬರೆಯೋದು ನೋಡಿ. ಸಿಸ್ ಫಾರ್ಮ್ ಇಸ್ ಗೋಯಿಂಗ್ ಟು ರೈಟ್ ಲೈಕ್ CL ಮತ್ತು CL. ಓಕೆ, ದೆನ್ ಅದರ್ ಆರ್ NH3, NH3, NH3 and NH3. So same kind of ligands ನಾನು ಸೇಮ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ಸಿಸ್ ಫಾರ್ಮ್ ಅಂತ ಕರಿತೀವಿ. ಅಂಡ್ ಆಪೋಸಿಟ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಇಫ್ ವಿ ರೆಪ್ರೆಸೆಂಟ್ ದಟ್ ವಿ ಕಾಲ್ ಇಟ್ ಆಸ್ ಟ್ರಾನ್ಸ್ಫಾರ್ಮ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ಆಫ್ ದ ಸೆಕೆಂಡ್ ಟೈಪ್ ಆಫ್ ದ ಜೊಮೆಟ್ರಿಕಲ್ ಐಸೋಮರ್ಸ್, ದಟ್ ಈಸ್ MX2L4 ಫಾರ್ಮ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಹೋಗೋಣ MX3L3 ಅಂತ. ಸೊ ನೋಡಿ ಇಲ್ಲಿ ಟೋಟಲ್ ನಂಬರ್ ಆಫ್ ಲಿಗ್ಯಾಂಡ್ಸ್ 6 ಇರೋದ್ರಿಂದ ಕೋಆರ್ಡಿನೇಷನ್ ನಂಬರ್ 6 ಇದೆ ಈ ಕಾಂಪ್ಲೆಕ್ಸ್ದು. ಸೊ ಕೋಆರ್ಡಿನೇಷನ್ ನಂಬರ್ 6 ಇತ್ತು ಅಂತ ಅಂದರೆ ಆಕ್ಟಾಹೆಡ್ರಲ್ ಇರುತ್ತೆ. ಕೋಆರ್ಡಿನೇಷನ್ ನಂಬರ್ 4 ಇತ್ತು ಅಂತ ಅಂದರೆ ಅದು ಟೆಟ್ರಾಹೆಡ್ರಲ್ ಅಥವಾ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ಈಗ MX3 ಅಂಡ್ MX3L3 ಫಾರ್ಮ್ ಆಫ್ ಒಂದು ಎಕ್ಸಾಂಪಲ್ ಕೋಆರ್ಡಿನೇಷನ್ ಕಾಂಪೌಂಡ್ ಎಕ್ಸಾಂಪಲ್ ಅನ್ನು ತಗೊಳ್ಳೋದಾದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ದ ಕಾಂಪ್ಲೆಕ್ಸ್ ದಟ್ ಇಸ್ ಸೆಂಟ್ರಲ್ ಮೆಟಲ್ ಆಟಮ್ ಇಸ್ CO, then NH3 tries and NO2 tries. Okay, so this is the another type of geometrical isomerism, third type. So where CO represents central metal atom, so NH3 tries ನಾನು X3 ಅಂತ ತಗೋತೀನಿ. NO2 tries I'm going to consider as L3 ಅಂತ ತಗೊಳ್ತೀನಿ, and which is having the complex charges +3. ಸೊ ಈಗ ಇದಕ್ಕೆ ನಾವು ಡಿಫ್ರೆಂಟ್ 2 ಫಾರ್ಮ್ಸ್ ಆಫ್ ಐಸೋಮರ್ಸ್ ಅನ್ನ ಬರೆಯೋದಾದ್ರೆ, ಸೊ ಕೋಬಾಲ್ಟ್ಗೆ 6 ಕೋಆರ್ಡಿನೇಷನ್ ನಂಬರ್ ಆಗಿರೋದ್ರಿಂದ ಆಕ್ಟಾಹೆಡ್ರಲ್ ಶೇಪ್ ಇರುತ್ತೆ. ಓಕೆ, ನೋಡಿ ಇಲ್ಲಿ NH3 3 ಟೈಮ್ಸ್ ಏನಿದೆ ಅದು ಸೇಮ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಟ್ಯಾಚ್ ಆಗಿದ್ರೆ, ಸೇಮ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ಸಿಸ್ ಫಾರ್ಮ್ ಅಂತ ಕರಿತೀವಿ. ಆ್ಯಂಡ್ ಈ ಟ್ರಾನ್ಸ್ಫಾರ್ಮ್ ಅಂತ ಬಂದಾಗ ಇಫ್ NH3 and another one is NH3 ಈ ಥರ ಆಪೋಸಿಟ್ ಸೈಡಲ್ಲಿ ಪ್ರೆಸೆಂಟ್ ಇದ್ದರೆ ಸೊ ಅದನ್ನು ನಾವೇನಂತ ಕರಿತೀವಿ NO2 ಫಾರ್ಮ್. ಸೊ ಈ ಫಾರ್ಮಲ್ಲಿ ನಾವು ವಿ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಎ ಸಿಸ್ ಅಂಡ್ ಟ್ರಾನ್ಸ್ಫಾರ್ಮ್. ಸೊ ದಿಸ್ ಇಸ್ ಫೇಶಿಯಲ್ ಫಾರ್ಮ್ ಆ್ಯಂಡ್ ದಿಸ್ ಇಸ್ ಮೆರಿಡಿಯನ್ ಫಾರ್ಮ್. ಓಕೆ, ಸೊ ಫೇಶಿಯಲ್ ಫಾರ್ಮ್ ಮತ್ತು ಮೆರಿಡಿಯನ್ ಫಾರ್ಮ್ ಅಂತ ಹೇಳ್ತೀವಿ. ಅಂದರೆ NH3 ವಿಲ್ ಬಿ ಪ್ರೆಸೆಂಟ್ ಆನ್ ಸೇಮ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆಫ್ ದ ಟೈಪ್ MX3L3 ಅಂತ ಬಂದಾಗ ಸೊ ಫೇಶಿಯಲ್ ಫಾರ್ಮ್ ಅಂತ ಕರಿತೀವಿ. ಮೆರಿಡಿಯನ್ ಫಾರ್ಮ್. ಓಕೆ, ಸೊ ವೇರ್ FAC ರೆಪ್ರೆಸೆಂಟ್ ಫೇಶಿಯಲ್, ದೆನ್ ಮೆರಿಡಿಯನ್ ರೆಪ್ರೆಸೆಂಟ್ಸ್ ರೆಪ್ರೆಸೆಂಟ್ಸ್ ಮೆರಿಡಿಯನ್ ಆಪೋಸಿಟ್ ಸೈಡ್ ಅಂತ. ಓಕೆ, ಸೊ ಮೆರಿಡಿಯನ್ ರೆಪ್ರೆಸೆಂಟ್ಸ್ ವಾಟ್ ಆಪೋಸಿಟ್ ಸೈಡ್ ಅಂತ. ಸೊ ದಿಸ್ ಇಸ್ ಆಫ್ ದ ಟೈಪ್ ವಾಟ್ MX3L3. ನೆಕ್ಸ್ಟ್ ಫಾರ್ಮ್ MABXL ಅಂತ ಇದೆ. ಸೊ ವೇರ್ ಸೆಂಟ್ರಲ್ ಮೆಟಲ್ ಆಟಮನ್ನು ನಾವು ಯಾವುದಾದ್ರೂ ಒಂದು ಮೆಟಲ್ ಅಂತ ತಗೊಂಡಾಗ ABXL ವಿಲ್ ಬಿ ವಾಟ್ ಅನದರ್ ಟೈಪ್ ಆಫ್ ದ ಲಿಗ್ಯಾಂಡ್. ಸೊ ಯು ಕ್ಯಾನ್ ಟೇಕ್ ಎನಿ ಆಫ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ದ ಲಿಗ್ಯಾಂಡ್ಸ್ ಅಟ್ಯಾಚ್ಡ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್. ನೋಡಿ, ಒಂದು ನಿಕ್ಕಲ್ಗೆ ನಾನು ಕ್ಲೋರಿನ್ ಇದೆ, B ಪ್ಲೇಸಲ್ಲಿ CO ತಗೋತೀನಿ, X ಪ್ಲೇಸಲ್ಲಿ NH3 ತಗೋತೀನಿ, ಆ್ಯಂಡ್ ಅನದರ್ ಲಿಗ್ಯಾಂಡ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಫ್ಲೋರಿನ್. ಸೊ ಈ ಥರ ಇತ್ತು ಅಂತ ಅಂದರೆ ಸೊ ದಿಸ್ ಇಸ್ 4 ಡಿಫ್ರೆಂಟ್ ಕೈಂಡ್ಸು. ಸೊ ನಿಕ್ಕಲ್ಗೆ ಫಸ್ಟ್ ಒನ್ ಕ್ಲೋರಿನ್ನು, CO, NH3 ಮತ್ತು ಫ್ಲೋರಿನ್. ಸೊ ಈ ಥರ 4 ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಿಗ್ಯಾಂಡ್ಸು ಟು ದ ಸೆಂಟ್ರಲ್ ಮೆಟಲ್ ಆಟಮ್ ಅಟ್ಯಾಚ್ ಆದರೆ ಸೊ ಅದನ್ನು ದಟ್ ಈಸ್ ದ ಟೈಪ್ ಆಫ್ ವಾಟ್ MABXL ಫಾರ್ಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ MXL-L2 ಅಂತ. ಸೊ ಅಂದರೆ ಒಂದು ಲಿಗ್ಯಾಂಡ್ ಇಲ್ಲಿರುತ್ತೆ ಆ್ಯಂಡ್ ಇಲ್ಲಿ ಲಿಗ್ಯಾಂಡ್ ಅಟ್ಯಾಚ್ ಆಗಿರೋದನ್ನ ನಾವು ನೋಡ್ಬೋದು. ಸೊ ಎಕ್ಸಾಂಪಲ್ಲು COCl2 EN ಟ್ವೈಸ್ ಅಂತ, COCl2 EN ಟ್ವೈಸ್ ಅಂತ. ಸೊ ದಿಸ್ ಈಸ್ ಎ ಟೈಪ್ ಆಫ್ MXL-L2. ಸೊ ಈಗ ಇದರ ಸ್ಟ್ರಕ್ಚರ್ಸನ್ನು ಬರೆಯೋದಾದರೆ COCl
Cl, and here ethylene diamine. So this is ethylene diamine, and illi ethylene diamine I am going to represent like this. So same side alli ethylene diamine present irodrinda cis form, athwa chlorine same side present irodrinda cis form. So matte illi ethylene diamine En represent ethylene diamine, and illi Cl matte illu Cl opposite side alli present idre we can call it as what, trans form anta heltivi, and this is cis form. So this is of the type MX L minus L twice anta. Next Ma3 B3 anta. So already example now idakke we can take like Ma3 B3 form of the isomer is like cobalt, central metal atom is cobalt, then NH3 thrice, already this we discussed, NO2 twice. Okay, so ಇದನ್ನ ನಾವು facial ಮತ್ತೆ ಮೆರಿಡಿಯನ್ ಫಾರ್ಮ್ ಅಲ್ಲಿ ಟೂ ಫಾರ್ಮ್ಸ್ ಆಫ್ ಐಸೋಮರ್ಸ್ ಅನ್ನ ನಾವು ಬರೀಬಹುದು. ನೆಕ್ಸ್ಟ್ ವಿ ಹ್ಯಾವ್ ಆಫ್ಟರ್ ದ isomerism concept, the very important topic we have valence bond theory. So it is very important for 3 mark. They'll ask for give the postulates of valence bond theory anta keltare, athwa by using valence bond theory we need to write the geometrical shape, magnetic property matte hybridization concept of the valence hybridization concept of the few complexes ಗೆ ನಾವು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಸೊ ಈಗ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಅಂದ್ರೆ ಏನು? ಸೊ ಸೆವೆರಲ್ ಥಿಯರೀಸ್ ಕರೆಂಟ್ಲಿ ದೇ ಆರ್ ಯೂಸ್ಡ್ ಟು ಇಂಟರ್ಪ್ರೆಟ್ ಬಾಂಡಿಂಗ್ ಇನ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಓಕೆ, ಸೊ ಬಾಂಡಿಂಗ್ ಯಾವ ರೀತಿ ಇದೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ವೇಲೆನ್ಸ್ ಬಾಂಡ್ ಥಿಯರಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ ದ ವೇಲೆನ್ಸ್ ಬಾಂಡ್ ಥಿಯರಿ proposed in a large part by American scientist Linus Pauling and John C. Slater, bonding is accounted for in terms of hybridized orbitals of the metal ion, which is assumed to possess a particular number of vacant orbitals available for coordinate bonding that equals its coordination number. See, during the period of hybridization concept of the valence bond theory alli Linus Pauling scientist, American scientist, and also John C. Slater scientist ಏನ್ ಮಾಡ್ತಾರೆ, hybridized orbitals in complexes ಅಲ್ಲಿ ಮತ್ತೆ ಮೆಟಲ್ ಅಯಾನ್ ಮತ್ತೆ ಲಿಗ್ಯಾಂಡ್ಸ್ ಅಲ್ಲಿ ಯಾವ ರೀತಿ ಹೈಬ್ರಿಡೈಸೇಷನ್ ಆಗುತ್ತೆ by using vacant d orbitals which are present in the metal atoms ಅನ್ನೋದನ್ನ ನೋಡ್ಕೊಂಡು ಏನ್ ಮಾಡ್ತಾರೆ, ಅವರು ಬಾಂಡಿಂಗ್ ನೇಚರ್ ಆಫ್ ದ ಕಾಂಪ್ಲೆಕ್ಸಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾರೆ. ಸೊ ಅದರಲ್ಲಿ ಪ್ರತಿಯೊಂದು ಲಿಗ್ಯಾಂಡು ಡೊನೇಟ್ ಮಾಡುತ್ತೆ ಒಂದು ಎಲೆಕ್ಟ್ರಾನ್ ಪೇರ್ ಟು ಫಾರ್ಮ್ ದ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಸೊ ವಾಟ್ ಎವರ್ ದ ಲಿಗ್ಯಾಂಡ್ಸ್ ಆರ್ ಕಂಬೈನಿಂಗ್ ವಿತ್ ದ ಸೆಂಟ್ರಲ್ ಮೆಟಲ್ ಆಟಮ್ ನೋ ಈಚ್ ಲಿಗ್ಯಾಂಡ್ ಈಸ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ವಾಟ್ ಒನ್ ಎಲೆಕ್ಟ್ರಾನ್ ಪೇರ್ ಅನ್ನ ಡೊನೇಟ್ ಮಾಡಿಬಿಟ್ಟು ನಮಗೆ ಓವರ್ಲ್ಯಾಪ್ ಆಗಿ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ ಅಂತ ಅವರು ಹೇಳ್ತಾ ಬರ್ತಾರೆ. ಸೊ ದೆನ್ ನೆಕ್ಸ್ಟ್, ವಾಟ್ ಆರ್ ದ postulates of valence bond theory? See, valence bond theory postulates so very important for exam. In this postulates also they may ask for 3 marks. Okay, so postulates of valence bond theory anta bandaga, ಸಿ ನೋಡಿ ಇದರಲ್ಲಿ ಫಸ್ಟ್ ಪಾಸ್ಟುಲೇಟ್ ಏನಿದೆ, ದ ಸೆಂಟ್ರಲ್ ಮೆಟಲ್ ಅಯಾನ್ ಪ್ರೊವೈಡ್ಸ್ adequate number of vacant orbitals for the formation of bond with the ligands. Okay, so ಒಂದು coordination compound ಅಲ್ಲಿ ಏನು ಸೆಂಟ್ರಲ್ ಮೆಟಲ್ ಆಟಮ್ ಪ್ರೆಸೆಂಟ್ ಇರುತ್ತೆ, ಸೊ ಅದು ಎನಫ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ನ ಪ್ರೊವೈಡ್ ಮಾಡುತ್ತೆ ಫಾರ್ ದ ಫಾರ್ಮೇಶನ್ ಆಫ್ ಬಾಂಡ್ ವಿತ್ ದ ಲಿಗ್ಯಾಂಡ್ಸ್. ಸೊ ಲಿಗ್ಯಾಂಡ್ಸ್ ಜೊತೆ ಕಂಬೈನ್ ಆಗಿ ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಮಾಡೋದಕ್ಕೆ ಎನಫ್ ನಂಬರ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್ ನ ಸೆಂಟ್ರಲ್ ಮೆಟಲ್ ಆಟಮ್ ಕ್ರಿಯೇಟ್ ಮಾಡುತ್ತೆ ಅಂತ ಫಸ್ಟ್ ಪಾಸ್ಟುಲೇಟ್ ಅಲ್ಲಿ ಹೇಳ್ತಿದ್ದಾರೆ. ಓಕೆ, ದೆನ್ ಸೆಕೆಂಡ್ postulate is
The suitable sp and d pure atomic orbitals hybridize to give an equal number of hybridized orbitals of equivalent energy. So ನಮ್ಗೆ ಆರ್ಬಿಟಲ್ಸ್ ಏನಿದೆ ಅಟಾಮಿಕ್ ಆರ್ಬಿಟಲ್ಸ್ ಎಸ್ ಆರ್ಬಿಟಲ್ ಪಿ ಮತ್ತೆ ಡಿ ಆರ್ಬಿಟಲ್ಸ್ ಈಕ್ವಲ್ ನಂಬರ್ ಆಫ್ ಹೈಬ್ರಿಡೈಸ್ ಆರ್ಬಿಟಲ್ಸ್ ಏನಾಗುತ್ತೆ ಈಕ್ವಲೆಂಟ್ ಎನರ್ಜಿನ ಯೂಸ್ ಮಾಡಿಕೊಂಡು ಓವರ್ಲ್ಯಾಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ದೆನ್ ದ ಡಿ ಆರ್ಬಿಟಲ್ಸ್ ಇನ್ವಾಲ್ವ್ಡ್ ಮೇ ಬಿ ಇನ್ನರ್ n-1d ಆರ್ ಔಟರ್ nd ಆರ್ಬಿಟಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಹೈಬ್ರಿಡೈಸೇಷನ್ ಆಗುವಾಗ ಡಿ ಆರ್ಬಿಟಲ್ಸ್ ಅಲ್ಲಿ ಇನ್ನರ್ ಡಿ ಆರ್ಬಿಟಲ್ಸ್ ಇನ್ವಾಲ್ವ್ ಆಗುತ್ತೆ. ಸೊ ಇನ್ನರ್ ಡಿ ಆರ್ಬಿಟಲ್ಸ್ ಅನ್ನ ಅವರು n-1d ಆರ್ಬಿಟಲ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಮತ್ತೆ ಔಟರ್ ಡಿ ಆರ್ಬಿಟಲ್ಸ್ ನ ದೇ ಆರ್ ರೆಪ್ರೆಸೆಂಟೆಡ್ ಆಸ್ ಎನ್ ಡಿ ಆರ್ಬಿಟಲ್ಸ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಸೊ n-1d ಆರ್ಬಿಟಲ್ ಇಸ್ ಇನ್ನರ್ ಆರ್ಬಿಟಲ್, ಎನ್ ಡಿ ಆರ್ಬಿಟಲ್ ಇಸ್ ಔಟರ್ ಆರ್ಬಿಟಲ್ ಅಂತ ಹೇಳ್ತಿದ್ದಾರೆ. ದೆನ್ ಇದರಲ್ಲಿ ದ ಕಾಂಪ್ಲೆಕ್ಸಸ್ ದಸ್ ಫಾರ್ಮ್ಡ್ ಆರ್ ಇನ್ನರ್ ಲೋ ಸ್ಪಿನ್ ಕಾಂಪ್ಲೆಕ್ಸಸ್. ಸೊ ಇನ್ನರ್ ಆರ್ಬಿಟಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಫಾರ್ಮೇಶನ್ ಆಗುವಂತ ಕಾಂಪ್ಲೆಕ್ಸ್ ಯಾವುದು ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ. ಅದೇ ರೀತಿ ಔಟರ್ ಆರ್ಬಿಟಲ್ ಎನ್ ಡಿ ಆರ್ಬಿಟಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಫಾರ್ಮೇಶನ್ ಆಗುವಂತ ಕಾಂಪ್ಲೆಕ್ಸಸ್ ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಹೇಳ್ತಾ ಬರ್ತಿದ್ದಾರೆ. ಸೊ ಅದರಲ್ಲಿ ನಮಗೆ ಹೈಬ್ರಿಡೈಸೇಷನ್ D2sp3 ಆಗುತ್ತೆ ಅಥವಾ sp3 D2 ಹೈಬ್ರಿಡೈಸೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ. Then each ligand provides at least one orbital containing lone pair of electrons. So ಪ್ರತಿಯೊಂದು ಲಿಗ್ಯಾಂಡ್ ಏನ್ ಮಾಡುತ್ತೆ one lone pair of electron ಅನ್ನ ಡೊನೇಟ್ ಮಾಡುತ್ತೆ ಫಾರ್ ದ ಫಾರ್ಮೇಶನ್ ಆಫ್ ಕೋಆರ್ಡಿನೇಟ್ ಬಾಂಡ್ ಅಂತ. Then next postulate the empty hybrid orbital overlaps with filled ligand. So empty hybrid orbital which whatever the orbitals are present in metal no, so ಆ empty hybrid orbital ಏನ್ ಮಾಡುತ್ತೆ they are overlaps with a filled ligand orbital forming a sigma coordinate bond. So empty vacant orbitals ಏನ್ ಕ್ರಿಯೇಟ್ ಆಗುತ್ತೆ ಅದ್ರ ಜೊತೆ ಲಿಗ್ಯಾಂಡ್ಸ್ ಅಲ್ಲಿರುವಂತ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಪ್ರೋಚ್ ಮಾಡಿ ಅದನ್ನ ಅದ್ರ ವೇಕೆಂಟ್ ಡಿ ಆರ್ಬಿಟಲ್ಸ್ ಜೊತೆ ಕಂಬೈನ್ ಆಗ್ಬಿಟ್ಟು ದೇ ವಿಲ್ ಫಾರ್ಮ್ ವಾಟ್ coordinate bond ನ ಫಾರ್ಮೇಶನ್ ಮಾಡುತ್ತೆ. See then the complexes will be paramagnetic if it contain unpaired electrons. ಸೊ ನಮಗೆ ಅದರಲ್ಲಿ ಇಫ್ ಇನ್ ಕೇಸ್ ಏನಾದರೂ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಯಿತು ಅಂತ ಅಂದ್ರೆ ಕಾಂಪ್ಲೆಕ್ಸ್ ಅಲ್ಲಿ ಅದನ್ನ ನಾವು ಇಫ್ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆದಾಗ ದೆರ್ ಈಸ್ ಪೇರಪ್ ಆದಾಗ ದೇರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂತಂದ್ರೆ ಅದನ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಲ್ಲಿ ನಾವು ಎಕ್ಸ್ಪ್ಲನೇಷನ್ ಮಾಡೋದಾದ್ರೆ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಇಫ್ ದೆರ್ ಈಸ್ ಎ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ಅದನ್ನ ನಾವು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಈ ಟೋಟಲ್ ಆಗಿ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಅಂದ್ರೆ ದೆರ್ ಈಸ್ ಎ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್, ಡಯಾಮ್ಯಾಗ್ನೆಟಿಕ್ ಅಂತ ಅಂದ್ರೆ ದೆರ್ ಈಸ್ ನೋ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ದೆನ್ ಸಮ್ಟೈಮ್ಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಎಲೆಕ್ಟ್ರಾನ್ಸ್ ಇನ್ ಎ ಮೆಟಲ್ ಆರ್ಬಿಟಲ್ಸ್ ಆರ್ ಫೋರ್ಸ್ಡ್ ಟು ಪೇರ್ ಅಪ್ ಅಗೇನ್ಸ್ಟ್ ಉನ್ಸೂಟ್ ಆರ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ. ಸೊ ಕೆಲವೊಂದು ಕೇಸಸ್ ಅಲ್ಲಿ ಏನಾಗುತ್ತೆ ಜಸ್ಟ್ ಬಿಕಾಸ್ ಆಫ್ ದ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಏನಾಗುತ್ತೆ ಸೊ ಬಿಕಾಸ್ ಆಫ್ ದ ಸ್ಟ್ರಾಂಗ್ ಲಿಗ್ಯಾಂಡ್ಸು ಮೆಟಲ್ ಅಲ್ಲಿ ಏನ್ ವೇಕೆಂಟ್ ಆರ್ಬಿಟಲ್ಸ್ ಇರುತ್ತೆ ಅದು ಹುನ್ಸ್ ರೂಲ್ ಎಗೇನ್ಸ್ಟ್ ಆಗಿ ಹೋಗಿ ಎಲೆಕ್ಟ್ರಾನ್ಸ್ ಅನ್ನ ಪೇರಪ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಆಲ್ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪಾಸ್ಟುಲೇಟ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ನಾವು ಹೇಳ್ಬೋದು. ಸೊ ಆಫ್ಟರ್ ದಿಸ್ ಪಾಸ್ಟುಲೇಟ್ಸ್ valence bond theory fails to explain. Okay, so it provides only qualitative explanations for the complexes. So complexes ಗೆ only qualitative explanations ಅನ್ನ valence bond theory ಕೊಡೋದ್ರಲ್ಲಿ ಏನಾಗುತ್ತೆ ಸಕ್ಸಸ್ ಆಗುತ್ತೆ. ಸೊ ಬಟ್ it is not going to give the quantitative, okay, quantitative explanations. ಕ್ವಾಂಟಿಟೇಟಿವ್ ಎಕ್ಸ್ಪ್ಲನೇಷನ್ಸ್ ಕೊಡೋದ್ರಲ್ಲಿ ಫೇಲ್ ಆಗುತ್ತೆ. ಸೊ ದಟ್ ಈಸ್ ಒನ್ ಡ್ರಾಬ್ಯಾಕ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ನಾವು ಹೇಳ್ಬೋದು. ದೆನ್ ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ ದ ವೇರಿಯೇಷನ್ಸ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ವಿತ್ ದ ಟೆಂಪರೇಚರ್. ಸೊ ಯಾವ ರೀತಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮ್ಯಾಗ್ನೆಟಿಕ್ ಮೂಮೆಂಟ್ ವ್ಯಾಲ್ಯೂ ವಿತ್ ಟೆಂಪರೇಚರ್ ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಅನದರ್ ಡ್ರಾಬ್ಯಾಕ್ ಆಫ್ valence bond theory. And next, it does not take into account the splitting up of d energy levels. So d orbitals ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅನ್ನೋದನ್ನು ಸಹ ವೇಲೆನ್ಸ್ ಬಾಂಡ್ ಥಿಯರಿಯಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ
ಫೇಲ್ ಆಗ್ತಾರೆ. ಸೊ ದಟ್ ಈಸ್ ದ ಲಿಮಿಟೇಷನ್ಸ್ ಆಫ್ ಅನದರ್ ಲಿಮಿಟೇಷನ್ಸ್ ಆಫ್ ವಿ ಬಿ ಟಿ ಥಿಯರಿ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್, ಇಟ್ ಡಸ್ ನಾಟ್ ಪ್ರೆಡಿಕ್ಟ್ ದ ರಿಲೇಟಿವ್ ಸ್ಟೆಬಿಲಿಟೀಸ್ ಆಫ್ ಡಿಫರೆಂಟ್ ಸ್ಟ್ರಕ್ಚರ್ಸ್. ಸೊ ರಿಲೇಟಿವ್ ಸ್ಟೆಬಿಲಿಟೀಸ್ ಆಫ್ ದ ಡಿಫರೆಂಟ್ ಸ್ಟ್ರಕ್ಚರ್ಸ್, ಸೊ ಬೈ ಕನ್ಸಿಡರಿಂಗ್ ದ ಸೋ ಮೆನಿ ಸ್ಟ್ರಕ್ಚರ್ಸ್, ರಿಲೇಟಿವ್ ಸ್ಟೆಬಿಲಿಟಿ ಯಾವ ಥರ ಇರುತ್ತೆ, ಆರ್ಡರ್ ಆಫ್ ರಿಲೇಟಿವ್ ಸ್ಟೆಬಿಲಿಟಿ ಯಾವ ಥರ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ವೇಲೆನ್ಸ್ ಬಾಂಡ್ ಥಿಯರಿ ಫೇಲ್ಯೂರ್ ಆಗುತ್ತೆ. ಸೊ ದಟ್ ದೀಸ್ ಆರ್ ದ ಫ್ಯೂ ವೆರಿ ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಆಫ್ ವಿ ಬಿ ಟಿ ಥಿಯರಿ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟು ಈಗ ಕೋಆರ್ಡಿನೇಷನ್ ನಂಬರ್ ಯಾವ್ದಿದ್ದಾಗ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಕಾಂಪ್ಲೆಕ್ಸಸ್ ಅಂತ ನಾವು ನೋಡ್ತಾ ಹೋಗೋಣ. ನೋಡಿ, ಅಂಡ್ ವಾಟ್ ಟೈಪ್ ಆಫ್ ಹೈಬ್ರಿಡೈಸೇಷನ್ ವಿಲ್ ಅಕರ್ ಅಂಡ್ ವಾಟ್ ಈಸ್ ದ ಶೇಪ್ ಆರ್ ಜೊಮೆಟ್ರಿ ಆಫ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅಂತ. ನೋಡಿ, ಕೋಆರ್ಡಿನೇಷನ್ ನಂಬರ್ 2 ಇತ್ತು ಅಂತ ಅಂದರೆ ದಟ್ ಅಂಡರ್ಗೋ SP ಹೈಬ್ರಿಡೈಸೇಷನ್ ಆಗುತ್ತೆ. SP ಹೈಬ್ರಿಡೈಸೇಷನ್ ಆದರೆ ಶೇಪ್ ಲೀನಿಯರ್ ಇರುತ್ತೆ. ಸೊ ಅದಕ್ಕೆ ಯಾವುದೇ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ದೀಸ್ 2 ಎಕ್ಸಾಂಪಲ್. ದೆನ್ ಕೋಆರ್ಡಿನೇಷನ್ ನಂಬರ್ 3 ಇದ್ದಾಗ SP2 ಹೈಬ್ರಿಡೈಸೇಷನ್ ಆಗುತ್ತೆ, ಜೊಮೆಟ್ರಿ ಟ್ರಿಗೊನಲ್ ಪ್ಲೇನರ್ ಇರುತ್ತೆ, ಆ್ಯಂಡ್ ದಿಸ್ ಈಸ್ ದ ಎಕ್ಸಾಂಪಲ್. ದೆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ ನೋಡಿ 2 ಟೈಪ್ ಆಫ್ ಹೈಬ್ರಿಡೈಸೇಷನ್ ಆಗುತ್ತೆ, SP3 ಮತ್ತು DSP2 ಆಗುತ್ತೆ. ನೋಡಿ, DSP2 ಅಂದರೆ ಇಲ್ಲಿ N-1 D ಆರ್ಬಿಟಲ್, ಇನ್ನರ್ ಆರ್ಬಿಟಲ್ನ ಯೂಸ್ ಮಾಡ್ಕೊಳ್ತಾ ಇದೆ ಅಂತ ಅರ್ಥ. ಓಕೆ, ಸೊ SP3 ಇದ್ದಾಗ ಟೆಟ್ರಾಹೆಡ್ರಲ್ ಶೇಪ್ ಇರುತ್ತೆ, DSP2 ಇದ್ದಾಗ ಸ್ಕ್ವೇರ್ ಪ್ಲೇನರ್ ಶೇಪ್ ಇರುತ್ತೆ. ಎಕ್ಸಾಂಪಲ್ಸ್: ನಿಕಲ್ ಟೆಟ್ರಾ ಕಾರ್ಬೋನಿಲ್, ನಿಕಲ್ ಟೆಟ್ರಾ ಕ್ಲೋರೈಡ್ 2-, ಸೊ ಆ್ಯಂಡ್ ನಿಕಲ್ ಟೆಟ್ರಾ ಸೈನೈಡ್ ಅಂಡ್ ಪ್ಲಾಟಿನಮ್ ಟೆಟ್ರಾ ಅಮೈನ್ 2+ ಅಂತ ನಾವು ಹೇಳ್ಬೋದು. ಸೊ ದೆನ್ ನೆಕ್ಸ್ಟ್ ಫಿಫ್ತ್ ಒನ್, DSP3 ಹೈಬ್ರಿಡೈಸೇಷನ್. ಓಕೆ, DSP3 ಹೈಬ್ರಿಡೈಸೇಷನ್ ಆದರೆ ಟ್ರಿಗೋನಲ್ ಬೈಪಿರಮಿಡಲ್ ಇರುತ್ತೆ ಶೇಪು. ದಿಸ್ ಇಸ್ ಐರನ್ ಪೆಂಟಾ ಕಾರ್ಬೋನಿಲ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಒನ್, D2sp3 ಹೈಬ್ರಿಡೈಸೇಷನ್ ಇದ್ದಾಗ ನಮಗೆ ಆಕ್ಟಾಹೆಡ್ರಲ್ ಅಲ್ಲಿ ನೋಡಿ 2 ಪಾಸಿಬಿಲಿಟೀಸ್ ಇರುತ್ತೆ, ಒಂದು D2sp3 ಮತ್ತೆ sp3d2 ಹೈಬ್ರಿಡೈಸೇಷನ್ ಅಂತ. ದೇ ಬೋತ್ ಆರ್ ಹ್ಯಾವಿಂಗ್ ವಾಟ್ ದ ಸೇಮ್ ಜೊಮೆಟ್ರಿ, ಆಕ್ಟಾಹೆಡ್ರಲ್ ಜೊಮೆಟ್ರಿ ಇರುತ್ತೆ. ಸೊ ಅದಕ್ಕೆ ನಮಗೆ ಎಕ್ಸಾಂಪಲ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಈ ಥರ ಅಟ್ಲೀಸ್ಟ್ ಯು ಟ್ರೈ ಟು ರಿಮೆಂಬರ್ ದಟ್ ದ ಕೋಆರ್ಡಿನೇಷನ್ ನಂಬರ್ 4 ಮತ್ತು ಕೋಆರ್ಡಿನೇಷನ್ ನಂಬರ್ 6 ಇರೋಂಥ ಕಾಂಪ್ಲೆಕ್ಸಸ್ದು ಶೇಪ್ ಏನಿರುತ್ತೆ, ಹೈಬ್ರಿಡೈಸೇಷನ್ ಏನಿರುತ್ತೆ ಅಂತ ಯು ಶುಡ್ ನೋ ಕಂಪಲ್ಸರಿ. ದೆನ್ ನೆಕ್ಸ್ಟ್ ಹೋಗೋಣ. ಅಂಡರ್ ದಿಸ್ VBT ಥಿಯರಿ, ಸೊ ನಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ 4 ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಸೊ ಆ 4 ಎಕ್ಸಾಂಪಲ್ಲೂ ಸಹ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ 4 ಎಕ್ಸಾಂಪಲ್ ತಗೊಂಡು ನಾವು ಹೈಬ್ರಿಡೈಸೇಷನ್ ಯಾವ ರೀತಿ ಆಗುತ್ತೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು ಅದಕ್ಕೆ, ಮತ್ತು ಶೇಪ್ ಆಫ್ ದ ಕಾಂಪ್ಲೆಕ್ಸ್ ಯಾವ ರೀತಿ ಇರುತ್ತೆ ಕಾಂಪ್ಲೆಕ್ಸಸ್ದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಈಗ 4 ಎಕ್ಸಾಂಪಲ್ಸ್ ಯಾವ್ದಾವ್ದು ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಬನ್ನು CONH3 6 times ಮತ್ತೆ 3+ ಅಂತ. ಸೊ ದಿಸ್ ಇಸ್ ಒನ್ ಕಾಂಪ್ಲೆಕ್ಸ್. ಅಂಡ್ ಸೆಕೆಂಡ್ ಕಾಂಪ್ಲೆಕ್ಸ್ ದೇ ಹ್ಯಾವ್ ಗಿವನ್ ಲೈಕ್ ದ ಸೆಕೆಂಡ್ ಎಕ್ಸಾಂಪಲ್ ಇಸ್ cobalt F6 3-, and third example they have given like nickel tetracarbonyl, nickel tetrachloride 2- ಅಂತ ಕೊಟ್ಟಿದ್ದಾರೆ. ಅಂಡ್ ಫೋರ್ತ್ ಬನ್ನು ನಿಕಲ್ ಟೆಟ್ರಾ ಸಯನೈಡ್ ಅಂತ ಕೊಟ್ಟಿದ್ದಾರೆ, NiCN4 2- ಕೊಟ್ಟಿದ್ದಾರೆ. ಓಕೆ, ಸೊ ಈ 4 ಎಕ್ಸಾಂಪಲ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಈ 4 ಎಕ್ಸಾಂಪಲಲ್ಲಿ ನಿಮಗೆ ಎನಿ ಒನ್ ಕ್ವಶನ್ ಯು ವಿಲ್ ಗೆಟ್. What is the shape, what is the hybridization, what is the magnetic properties of the below examples ಅಂತ ಕಂಪಲ್ಸರಿ ಯು ವಿಲ್ ಗೆಟ್ ಫಾರ್ವರ್ಡ್ 3 ಮಾರ್ಕ್ ಕ್ವಶನ್ ಒಂದು ಡೆಫಿನೆಟ್ಲಿ ಕೇಳ್ತಾರೆ. ಸೊ ಈಗ ಇದರಲ್ಲಿ ಈ 4 ಕಾಂಪ್ಲೆಕ್ಸ್ ಕೊಡೋದ್ರಿಂದ ನಿಮಗೆ ಏನು ಮಾಡೋದು, ಸೊ ಇದರಲ್ಲಿ ಯು ಶುಡ್ ನೋ. ಸೊ ಲಿಗ್ಯಾಂಡ್ಸ್ ಇದರಲ್ಲಿ ಯಾವ್ದ್ಯಾವ್ದು ಪ್ರೆಸೆಂಟ್ ಇದೆ, NH3 ಲಿಗ್ಯಾಂಡ್ ಇದೆ, ಫ್ಲೂರಿನ್ ಲಿಗ್ಯಾಂಡ್ ಇದೆ, ಕ್ಲೋರಿನ್ ಇದೆ, ಮತ್ತು ಸೈನೈಡ್ ಇದೆ. ಸೊ ಈ 4 ಲಿಗ್ಯಾಂಡ್ಸ್ ಅಲ್ಲಿ ನೀವು ಯಾವುದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡು, ಯಾವುದು ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂತ ನೀವು ತಿಳ್ಕೊಂಬಿಟ್ರೆ, ಸೊ ಇಟ್ ವಿಲ್ ವೆರಿ ಈಸಿ ಫಾರ್ ಗಿವಿಂಗ್ ಎಕ್ಸ್ಪ್ಲನೇಷನ್. ಓಕೆ, ಸೊ ಇದರಲ್ಲಿ NH3 ಮತ್ತು CN ಏನಿದೆ, ಸೊ NH3 ಆ್ಯಂಡ್ CN ಅನ್ನು ವಿ ಕಾಲ್ ಇಟ್ ಆಸ್
ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ NH3 ಮತ್ತೆ CN, ಅಮೋನಿಯಾ ಮತ್ತೆ ಸೈನೈಡ್ನ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಫ್ಲೂರಿನ್ ಮತ್ತೆ ಕ್ಲೋರಿನ್ ಅನ್ನ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಫ್ಲೂರೈಡ್ ಮತ್ತೆ ಕ್ಲೋರೈಡ್ ಈಸ್ ಕನ್ಸಿಡರ್ಡ್ ಆಸ್ ಎ ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂಡ್ NH3 ಮತ್ತೆ CN ಅನ್ನ ವಿ ಕನ್ಸಿಡರ್ಡ್ ಆಸ್ ವಾಟ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇಷ್ಟು ನಿಮ್ಗೆ ಗೊತ್ತಿರಬೇಕು. ಮತ್ತೆ ಇದರಲ್ಲಿ ಕೋಬಾಲ್ಟ್ ಏನಿದೆ, ಕೋಬಾಲ್ಟ್ದು ಕಾನ್ಫಿಗರೇಷನ್ ಏನಿದೆ ಮತ್ತೆ ನಿಕ್ಕಲ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ ಅಂತ ನಮಗೆ ಗೊತ್ತಿರಬೇಕು. ಸೊ ಕೋಬಾಲ್ಟ್ ಇಸ್ ಹ್ಯಾವಿಂಗ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಆರ್ಗಾನ್, ಸೊ ಆರ್ಗಾನ್ 3d6 4s0. ಸೊ ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ವಾಟ್ ಕೋಬಾಲ್ಟ್. ಸೊ ಅಟ್ಲೀಸ್ಟ್ ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಸೊ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು. ಸೊ ದೆನ್ ನಿಕ್ಕಲ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ತಗೊಳ್ಳೋದಾದ್ರೆ, so it is having the electronic configuration argon, nickel electronic configuration is 3d8 4s0. okay, so argon 3d8 4s0, argon 3d8 4s0. so at least you remember this electronic configuration. Cobalt ಆರ್ಗಾನ್ 3d6 4s0, ನಿಕ್ಕಲ್ ಆರ್ಗಾನ್ 3d8 4s0 ಇರುತ್ತೆ. ಅಂಡ್ ಈ ಕಾಂಪ್ಲೆಕ್ಸಸ್ ಅಲ್ಲಿ ಲಿಗ್ಯಾಂಡ್ಸ್ ಏನ್ ಪ್ರೆಸೆಂಟ್ ಇದೆ NH3 ಮತ್ತೆ CN ಆರ್ ಕಾಲ್ಡ್ ಆಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಫ್ಲೂರೈಡ್ ಮತ್ತೆ ಕ್ಲೋರೈಡ್ ಅನ್ನ ನಾವು ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ನಾವು ಹೇಳ್ತೀವಿ. ಸೊ ಇಷ್ಟು ನಿಮ್ಗೆ ಈ ಕಾಂಪ್ಲೆಕ್ಸಸ್ ಅಲ್ಲಿ ಈ ಇನ್ಫಾರ್ಮೇಶನ್ ಗೊತ್ತಿರಬೇಕು. ದೆನ್ ಈಗ 1 by 1 ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ದ ಫಸ್ಟ್ ಕಾಂಪ್ಲೆಕ್ಸ್ ಅನ್ನು ನಾನು ತಗೊಳ್ತೀನಿ. ಹೌ ಟು ರೈಟ್ ದ ಎಕ್ಸ್ಪ್ಲನೇಷನ್ ಫಾರ್ ಹೈಬ್ರಿಡೈಸೇಷನ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮತ್ತೆ ವಾಟ್ ಶೇಪ್ ಫಾರ್ ದಿಸ್ ಕಾಂಪ್ಲೆಕ್ಸ್ ಅಂತ ನೋಡಿ. ಫಸ್ಟ್ ಕಾಂಪ್ಲೆಕ್ಸ್ CONH3 6 times ಅಂತ ಇದೆ, 3+. ಸೊ ಇದಕ್ಕೆ ವಾಟ್ ಈಸ್ ದ ನೇಮ್ ಆಫ್ ದಿಸ್? ಹೆಕ್ಸಾಮೈನ್. ಓಕೆ, ಹೆಕ್ಸಾಮೈನ್ ಕೋಬಾಲ್ಟ್ 3 ಅಯಾನ್ ಅಂತ ಹೇಳ್ತೀವಿ. ಓಕೆ, ಹೆಕ್ಸಾಮೈನ್ ಕೋಬಾಲ್ಟ್ 3 ಅಯಾನ್ ಅಂತ. ಸೊ ಈಗ ಫಸ್ಟ್ ಇದಕ್ಕೆ ನಾವೇನ್ ಮಾಡಬೇಕು ಅಂತ ಅಂದ್ರೆ ಕೋಬಾಲ್ಟ್ 3 ಅಂತ ನಾವು ಇಲ್ಲಿ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ವಿ ನೀಡ್ ಟು ಫೈಂಡ್ ಔಟ್ ದ ಆಕ್ಸಿಡೇಷನ್ ಸ್ಟೇಟ್. ಸೊ ನೋಡಿ ಇಲ್ಲಿ ನಾನು ಒಂದು ಸೈಡ್ ಫಸ್ಟ್ ಏನ್ ಮಾಡ್ಬಿಡ್ತೀನಿ, ಆಕ್ಸಿಡೇಷನ್ ಸ್ಟೇಟ್ ಅನ್ನ ಫೈಂಡ್ ಔಟ್ ಮಾಡ್ಕೋತೀನಿ. 1 × CO ಪ್ಲಸ್ 6 × NH3 ದಟ್ ಈಸ್ ಈಕ್ವಲ್ಸ್ ಟು ನಮಗೆ ಚಾರ್ಜ್ ಆಫ್ ದ ಕಾಂಪ್ಲೆಕ್ಸ್ ಅಯಾನ್ +3 ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ ಅಲ್ಲಿ +3 ಐ ಆಮ್ ಗೋಯಿಂಗ್ ಟು ರೈಟ್. ದೆನ್ 1 × ಕೋಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ ನಾವು ಫೈಂಡ್ ಔಟ್ ಮಾಡ್ತಿದ್ದೀವಿ. 6 × NH3 is having 0 that is equals to +3. so then CO plus 0 is equals to +3, CO is equals to +3. okay, so cobalt is having the oxidation state is what, or oxidation number +3 ಅಂತ ನಾವು ಹೇಳ್ಬೋದು. ಸೊ ದೆನ್ ಅದಾದ್ಮೇಲೆ ನೆಕ್ಸ್ಟ್ ಕೋಬಾಲ್ಟ್. ಸೊ ಇನ್ CONH3 6 times. ಸೊ ಇದರಲ್ಲಿ ಕೋಬಾಲ್ಟ್ ಈಸ್ ಹ್ಯಾವಿಂಗ್ ದ ಆಕ್ಸಿಡೇಷನ್ ಸ್ಟೇಟ್ +3 ಅಂತ ಗೊತ್ತಾಯ್ತು ನಮಗೆ ಅಲ್ವಾ. ಈಗ ಕೋಬಾಲ್ಟ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಬರೆಯೋಣ. ಸೊ ದಟ್ ಈಸ್ ಆರ್ಗಾನ್ 3d6 ಅಲ್ವಾ. 3d6 4s0 is the electronic configuration. ಓಕೆ, ಸೊ ಮತ್ತೆ ಕೋಬಾಲ್ಟ್ +3 ಬರೆಯೋಣ. ಓಕೆ, ಈಗ ಕೋಬಾಲ್ಟ್ +3 ಆಕ್ಸಿಡೇಷನ್ ಸ್ಟೇಟ್ +3 ಇರೋದ್ರಿಂದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಡಿ ಆರ್ಬಿಟಲ್ ಅಲ್ಲಿ ಏನಾಗುತ್ತೆ, 3 ಎಲೆಕ್ಟ್ರಾನ್ಸ್ ನಮಗೆ ರಿಮೂವ್ ಆಗುತ್ತೆ. ಸೊ ಆರ್ಗಾನ್ 3d3 4s0 ಅಂತ ಆಗುತ್ತೆ. ಓಕೆ, ಆರ್ಗಾನ್ 3d3 4s0 ಅಂತ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಈಗ ಈ ಕೋಬಾಲ್ಟ್ದು ಕಾನ್ಫಿಗರೇಷನ್ ಏನಿದೆ ಅದಕ್ಕೆ ನಾವು ಅದನ್ನ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಇನ್ ಟರ್ಮ್ಸ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಸೊ ಡಿ ಆರ್ಬಿಟಲ್ಸ್ ಅಲ್ಲಿ ನಮಗೆ ವಿ ಹ್ಯಾವ್ 5 ಸಬ್ ಆರ್ಬಿಟಲ್ಸ್ ಅಲ್ವಾ. ಸೊ 1 2 3 4 5. ಓಕೆ, ದೆನ್ ಮತ್ತೆ 4s0 ಅಂತ ಇದೆ. ಮತ್ತೆ ಆಫ್ಟರ್ 4s ನಮ್ಗೆ ಏನ್ ಬರುತ್ತೆ, 4p0 ಬರುತ್ತೆ, 4p. ಸೊ p ಆರ್ಬಿಟಲ್ ಅಲ್ಲಿ 1 2 3 ಅಂತ ಬರುತ್ತೆ. ಸೊ ಡಿ ಆರ್ಬಿಟಲ್ ಅಂತ ಬಂದಾಗ ಸೊ 3d ಇರೋದ್ರಿಂದ ನೋಡಿ ಇದು 3dx 3dy ಸಾರಿ 3dxy 3dyz. ಓಕೆ, ಸೊ ದೆನ್ 3dzx ಮತ್ತೆ 3dx² - y² ಮತ್ತೆ 3dz² ಅಂತ ಆಯ್ತು. ದೆನ್ ಅದಾದ್ಮೇಲೆ
ನೆಕ್ಸ್ಟು 4s 0 ಬರುತ್ತೆ ಮತ್ತು 4p 0 ಬರುತ್ತೆ. ಈಗ ಡಿ ಆರ್ಬಿಟಲಲ್ಲಿ ನಮ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಅಕಾರ್ಡಿಂಗ್ ಟು ಹುನ್ಸ್ ರೂಲ್ ಪ್ರಕಾರ ನಾವು ಫಸ್ಟ್ ಸಿಂಗಲ್ ಎಲೆಕ್ಟ್ರಾನ್ಸನ್ನು ಆರ್ಬಿಟಲ್ಸಲ್ಲಿ ಫಿಲ್ ಮಾಡೋಣ. ಲೇಟರ್ ವಿಲ್ ಪೇರ್ ಅಪ್ ದ ಎಲೆಕ್ಟ್ರಾನ್ಸ್. ಓಕೆ, ಸೊ ಈಗ 5 ಎಲೆಕ್ಟ್ರಾನ್ಸ್ ಫಿಲ್ ಮಾಡಿದಾದ್ಮೇಲೆ 6 ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಯಿತು. ಸೊ ಈಗ ಇದಾದ್ಮೇಲೆ ಸೆಂಟ್ರಲ್ ಮೆಟಲ್ ಆಟಮ್ಗೆ ನಮಗೆ NH3 ಲಿಗ್ಯಾಂಡ್ ಪ್ರೆಸೆಂಟ್ ಇದೆ. NH3 ಲಿಗ್ಯಾಂಡ್ ಏನಾಗಿದೆ? ಅಟ್ಯಾಚ್ ಆಗಿದೆ. ನಮಗೆ ಗೊತ್ತಿರೋ ಹಾಗೆ NH3 ಇಸ್ ವಾಟ್? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗಿರೋದ್ರಿಂದ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ NH3 ಏನಾಗುತ್ತೆ? ಸೊ NH3 ಅಪ್ರೋಚಸ್, ಓಕೆ, NH3 ಅಪ್ರೋಚಸ್ ಸೆಂಟ್ರಲ್ ಮೆಟಲ್ ಆಟಮ್. ಓಕೆ, ಸೆಂಟ್ರಲ್ ಮೆಟಲ್ ಆಟಮ್ ಏನು ಮಾಡುತ್ತೆ? ಅಪ್ರೋಚ್ ಮಾಡೋದ್ರಿಂದ ಸೊ ನಮಗೆ ಆಲ್ ದ ಎಲೆಕ್ಟ್ರಾನ್ಸ್ ಆರ್ ಗೋಯಿಂಗ್ ಟು ಪೇರ್ ಅಪ್. ಸೊ ಎಲೆಕ್ಟ್ರಾನ್ಸ್ ಎಲ್ಲ ಏನಾಗುತ್ತೆ? ಪೇರ್ ಅಪ್ ಆಗಿಬಿಡುತ್ತೆ. ಸೊ ಆವಾಗ ನಮ್ಗೆ ಏನು ಸಿಗುತ್ತೆ? ಎಲೆಕ್ಟ್ರಾನ್ಸ್ ಮತ್ತೆ ಪೇರ್ ಅಪ್ ಆದಾಗ ಯಾಕೆ ಪೇರ್ ಅಪ್ ಆಗ್ತಿದೆ? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್. ಓಕೆನಾ? ಸೊ ನೋಡಿ, ಇಲ್ಲಿ ಸಿಂಗಲ್ ಎಲೆಕ್ಟ್ರಾನ್ಸ್ ಎಲ್ಲ ಏನಾಯಿತು? ಸೊ ಈ ಎಲೆಕ್ಟ್ರಾನು ಇಲ್ಲಿ ಬಂದು ಪೇರಪ್ ಆಗುತ್ತೆ ಮತ್ತು ಈ ಎಲೆಕ್ಟ್ರಾನ್ ಬಂದು ಇಲ್ಲಿ ಪೇರಪ್ ಆಗುತ್ತೆ. ಸೊ ಆಗ 1 2 ಇಲ್ಲಿ 2 ಎಲೆಕ್ಟ್ರಾನ್ಸು, ಇಲ್ಲಿ 2 ಎಲೆಕ್ಟ್ರಾನ್ಸು. ಸೊ ಪೇರಪ್ ಆಯಿತು. ಓಕೆ, ಸೊ ದೆನ್ ಮತ್ತೆ ಪೇರಪ್ ಆದಮೇಲೆ ಹೌ ಮೆನಿ ಲಿಗ್ಯಾಂಡ್ಸ್ ಪ್ರೆಸೆಂಟ್ ಇದೆ? 6 ಲಿಗ್ಯಾಂಡ್ಸ್ ಇದೆ. ಸೊ ಇಲ್ಲಿ ನಮಗೆ ಸೆಂಟ್ರಲ್ ಮೆಟಲ್ ಆಟಮಲ್ಲಿ ಏನು ವೇಕೆಂಟ್ ಡಿ ಆರ್ಬಿಟಲ್ಸ್ ಕ್ರಿಯೇಟ್ ಆಗ್ತಿದೆ. ಸೊ ನೋಡಿ, ಇದು ಒಂದು NH3 ಆ್ಯಂಡ್ ದಿಸ್ ಇಸ್ another NH3, and here another NH3, and here NH3, and here NH3, and here NH3. So total 6 neutral ligands are going to approach us what? Vacant d orbitals which are present in the central metal atom. So ಇದನ್ನ ಅಪ್ರೋಚ್ ಮಾಡಿ NH3 ಅಲ್ಲಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ? ನೈಟ್ರೋಜನ್ ಆಟಮ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ ಅಲ್ವಾ? ಇದು ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ is going to occupy what? The vacant d orbital which is present in the central metal atom. Okay, so ಅದು ಹೋಗಿ ವೇಕೆಂಟ್ ಡಿ ಆರ್ಬಿಟಲ್ಸ್ ಅಲ್ಲಿ ಲಿಗ್ಯಾಂಡ್ಸು ಅಪ್ರೋಚ್ ಮಾಡಿ ಅಲ್ಲಿ ಓವರ್ಲ್ಯಾಪ್ ಆಗೋದ್ರಿಂದ ಸೊ ನಮಗೆ ಸೊ ದಿಸ್ ಇಸ್ 3D ಅಲ್ವಾ? ದಿಸ್ ಇಸ್ 3D, ದಿಸ್ ಇಸ್ 4s ಆ್ಯಂಡ್ ದಿಸ್ ಇಸ್ 4p. ಸೊ ಡಿ ಆರ್ಬಿಟಲ್ಸ್ ಅಲ್ಲಿ 2 ಆರ್ಬಿಟಲ್ ನಮ್ಗೆ ಇನ್ವಾಲ್ವ್ ಆಗಿದೆ, ದಟ್ ಈಸ್ D2, ಮತ್ತೆ S ಆರ್ಬಿಟಲ್, ಮತ್ತೆ P ಇದರಲ್ಲಿ 3 ಆರ್ಬಿಟಲ್ಸ್ ಇನ್ವಾಲ್ವ್ ಆಗಿದೆ. ಸೊ ದಟ್ ಹೈಬ್ರಿಡೈಸೇಷನ್ ಏನಾಯ್ತು ನಮಗೆ? D2sp3. ಓಕೆ, ಸೊ ಹೈಬ್ರಿಡೈಸೇಷನ್ D2sp3 ಹೈಬ್ರಿಡೈಸೇಷನ್ ಆಗ್ತಾ ಇದೆ. ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಹೇಳೋದಾದ್ರೆ ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯಲ್ಲಿ ಒಂದು ಡಯಾಮ್ಯಾಗ್ನೆಟಿಕ್ ಮತ್ತೆ ಪ್ಯಾರಾಮ್ಯಾಗ್ನೆಟಿಕ್ ಬರುತ್ತೆ. ನೋಡಿ, ಇಲ್ಲಿ ದೆರ್ ಈಸ್ ನೋ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸು ನಮಗೆ ಪ್ರೆಸೆಂಟ್ ಇಲ್ಲದೆ ಇರೋದ್ರಿಂದ, ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದನ್ನ ನಾವು ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಓಕೆ, ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಜೊಮೆಟ್ರಿ ಬಂದಾಗ ಜೊಮೆಟ್ರಿ, ಸೊ D2sp3 ಹೈಬ್ರಿಡೈಸೇಷನ್ ಆಗ್ತಿದೆ ಅಂತ ಅಂದರೆ ಟೋಟಲ್ ಆರ್ಬಿಟಲ್ಸ್ ಇನ್ವಾಲ್ವ್ಡ್ ಹಿಯರ್ 6. ಸೊ 6 ಲಿಗ್ಯಾಂಡ್ಸ್, 6 ಕೋಆರ್ಡಿನೇಷನ್ ನಂಬರ್. ಸೊ ದಟ್ ಜೊಮೆಟ್ರಿನ ನಾವು ಆಕ್ಟಾಹೆಡ್ರಲ್ ಶೇಪ್ ಅಂತ ನಾವು ಹೇಳ್ಬೋದು. ಆಕ್ಟಾಹೆಡ್ರಲ್ ಶೇಪ್ ಆರ್ ಆಕ್ಟಾಹೆಡ್ರಲ್ ಜೊಮೆಟ್ರಿ ಅಂತ ನಾವು ಹೇಳ್ತೀವಿ. ಸೊ ನಾವು ಎಕ್ಸಾಮಲ್ಲಿ ಇಫ್ ಯು ರೈಟ್ ದಿಸ್ ಮಚ್ ನೋ, ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ 3 marks. So this is the explanation of the structure, shape of the complexes. Then next to second example ಹೋಗೋಣ. Second complex we have, that is COF6 3-. ಓಕೆ, ಸೊ ಈಗ ಲಿಗ್ಯಾಂಡ್ ಯಾವುದಿದೆ ಇದರಲ್ಲಿ? ಲಿಗ್ಯಾಂಡ್. ಓಕೆ, ಸೊ ಲಿಗ್ಯಾಂಡ್ ಇಸ್ ಫ್ಲೂರೈಡ್. ಫ್ಲೂರೈಡ್ ಇಸ್ weak field ligand. Okay, so ligand, weak field ligand. So that is fluoride is weak field ligand ಆಗಿರುತ್ತೆ. ಮತ್ತೆ ಆಕ್ಸಿಡೇಷನ್ ಸ್ಟೇಟ್ ಕೋಬಾಲ್ಟ್ ಎಷ್ಟಿರುತ್ತೆ ಇದರಲ್ಲಿ? ಸೊ 1 × X
plus 6 into F, that is equals to minus 3. So X plus 6 into minus 1, that is equals to minus 3. Then X minus 6 is equals to minus 3. Then X minus 6 plus 3 is equals to 0. Then X minus 3 is equals to 0. X is equals to plus 3. Okay. So ಈಗ ಆಕ್ಸಿಡೇಷನ್ ಸ್ಟೇಟ್ ಏನಾಯಿತು, ಪ್ಲಸ್ 3 ಆಯಿತು ಫಾರ್ ಕೋಬಾಲ್ಟ್. ದೆನ್ ನೆಕ್ಸ್ಟು ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಕೋಬಾಲ್ಟ್ದು ಕಾನ್ಫಿಗರೇಷನ್ ಏನಿರುತ್ತೆ, ಆರ್ಗಾನ್ 3d6 4s0 ಇರುತ್ತೆ. ಓಕೆ, ಆರ್ಗಾನ್ 3d6 4s0 ಇಸ್ ದ ಕಾನ್ಫಿಗರೇಷನ್. ಸೊ ಅದೇ ನಾವು ಕೋಬಾಲ್ಟ್ ಪ್ಲಸ್ 3ಗೆ ಬರೆದ್ರೆ, ಕೋಬಾಲ್ಟ್ ಪ್ಲಸ್ 3ಗೆ ಇಟ್ ಈಸ್ ಗೋಯಿಂಗ್ ಟು ಗಿವ್ ವಾಟ್, ಆರ್ಗಾನ್ 3d3 4s0 ನಮಗೆ ಸಿಗುತ್ತೆ. ಓಕೆ, ಸೊ ಮತ್ತೆ ಈಗ ಇದನ್ನ ನಾವು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ ನೋಡಿ. 3d, ಸೊ ದಿಸ್ ಇಸ್ 3d6, ಆಮೇಲೆ 4s0, ಮತ್ತೆ ನೆಕ್ಸ್ಟ್ ಆರ್ಬಿಟಲ್ಲೂ ತಗೊಳ್ತೀನಿ 4p0 ಅಂತ, 4p0 ಆಯ್ತಾ. ಸೊ ಈಗ ಇದರಲ್ಲಿ ಅಕಾರ್ಡಿಂಗ್ ಟು ಹುನ್ಸ್ ರೂಲ್ ಪ್ರಕಾರ ನಾವು ಎಲೆಕ್ಟ್ರಾನ್ಸ್ ಅನ್ನ ಫಿಲ್ ಮಾಡೋಣ. 1 2 3 4 5 ಮತ್ತೆ 6 ಎಲೆಕ್ಟ್ರಾನ್ಸ್ ಅನ್ನ ಫಿಲ್ ಮಾಡ್ತೀನಿ ಇಲ್ಲಿ. ಸೊ ದೆನ್ ಇದು ಏನು ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ ಡಿ ಆರ್ಬಿಟಲ್ಸ್ ಅಲ್ಲಿ ಅಂತ. ಸೊ ಈಗ ಎಲ್ಲ ಫಿಲ್ ಮಾಡಿದ್ದಾದ್ಮೇಲೆ ಇಲ್ಲಿ ನಮಗೆ ದೆರ್ ಈಸ್ ಎ ಪ್ರೆಸೆನ್ಸ್ ಆಫ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಫ್ಲೂರೈಡ್ ಆಗಿರೋದ್ರಿಂದ, ಓಕೆ, ಫ್ಲೂರೈಡ್ ಆಗಿರೋದ್ರಿಂದ. ಅಂಡ್ ನೋಡಿ 1 ಸೆಕೆಂಡ್, ಪ್ರೀವಿಯಸ್ ಇದರಲ್ಲಿ ನೋಡಿ, ಸೊ ಇದರಲ್ಲಿ ನಮಗೆ ಯಾವ ಆರ್ಬಿಟಲ್ಸ್ ಇನ್ವಾಲ್ವ್ ಆಗ್ತಾ ಇದೆ, ಇನ್ನರ್ ಆರ್ಬಿಟಲ್ಸ್ ಅಂದ್ರೆ n-1d ಆರ್ಬಿಟಲ್ಸ್ ಇನ್ವಾಲ್ವ್ ಆಗ್ತಿದೆ. n-1d ಆರ್ಬಿಟಲ್ ಅಂದ್ರೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟು ಓಕೆ ನೋಡಿ ಇಲ್ಲಿ ಬಿಕಾಸ್ ಆಫ್ the presence of fluoride ligand, that is weak field ligand, the electrons are not pairing up in d orbital. Okay, so d orbitals ಅಲ್ಲಿ electrons ಏನಆಗಲ್ಲ, pair up ಆಗಲ್ಲ because of the weak field ligand. So pair up ಆಗಲಿಲ್ಲ ಅಂತಂದ್ರೆ ಏನಾಗುತ್ತೆ ನೋಡಿ, whatever the ligands are present, no, okay, so ಇಲ್ಲಿ 1 2 3 4, okay, then s orbital, then p orbitals 3 ಇರುತ್ತೆ. so this is 4s ಇರುತ್ತೆ, then 4p ಇರುತ್ತೆ. so ನಮ್ಗೆ ಟೋಟಲ್ ಎಷ್ಟು ಲಿಗ್ಯಾಂಡ್ಸ್ ಇದೆ, 6 ಫ್ಲೂರೈಡ್ ಲಿಗ್ಯಾಂಡ್ ಇದೆ. so this is 1 fluoride, this is 2 fluoride, and this is 3rd fluoride, and this is 4th fluoride. so 4s 4p ಆದ್ಮೇಲೆ this is 3d orbital. ಮತ್ತೆ it is going to involve the outer d orbital, that is 4d orbital, which is having 5 orbitals in it. so ಇದರಲ್ಲಿ ಮತ್ತೆ fluoride, again fluoride. okay, so 6 fluoride ions lone pair of electrons ನ ಏನ್ ಮಾಡುತ್ತೆ, ಡೊನೇಟ್ ಮಾಡುತ್ತೆ to the central ಮೆಟಲ್ ಆಟಮ್ ಔಟರ್ ಡಿ ಆರ್ಬಿಟಲ್ಸ್ಗೆ ಡೊನೇಟ್ ಮಾಡುತ್ತೆ. ಓಕೆ, ಸೊ ಡೊನೇಟ್ ಮಾಡಿದಾಗ ಸೊ ಈ ಸೆಂಟ್ರಲ್ ಮೆಟಲ್ ಆಟಮ್ ಏನು ಮಾಡುತ್ತೆ, ಈ ಲಿಗ್ಯಾಂಡ್ಸ್ ಜೊತೆ ಕಂಬೈನ್ ಆಗಿಬಿಟ್ಟು ನಮಗೆ ಶೇಪ್ ಆಫ್ ದ ಮಾಲಿಕ್ಯೂಲ್ ವಿಲ್ ಬಿ ಲೈಕ್, ಸೊ ಈ ಥರ ಫಾರ್ಮೇಷನ್ ಆಗುತ್ತೆ, ಆಕ್ಟಾಹೆಡ್ರಲ್ ಶೇಪಲ್ಲಿ ಬರುತ್ತೆ. ಓಕೆ, ಸೊ ದ್ಯಾಟ್ ಈಗ ಹೈಬ್ರಿಡೈಸೇಷನ್ ನಾವು ಏನು ಹೇಳ್ಬೋದು, ಇದಕ್ಕೆ ಹೈಬ್ರಿಡೈಸೇಷನ್ ಈಸ್ ಎಸ್ ಆರ್ಬಿಟಲ್ 1 ಇನ್ವಾಲ್ವ್ ಆಗಿದೆ, ಅಂಡ್ ಇಲ್ಲಿ p3 ಇನ್ವಾಲ್ವ್ ಆಗಿದೆ, ಅಂಡ್ ಇಲ್ಲಿ d2 ಆರ್ಬಿಟಲ್ ಇನ್ವಾಲ್ವ್ ಆಗಿದೆ, sp3 d2 ಇನ್ವಾಲ್ವ್ ಆಗಿದೆ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಬಂದಾಗ ಇಲ್ಲಿ ದೆರ್ ಈಸ್ ಎ ಪ್ರೆಸೆನ್ಸ್ ಆಫ್ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಪ್ರೆಸೆನ್ಸ್ ಆಫ್ 4 unpaired electrons, so that it is paramagnetic. Okay, then admele shape. so what is the shape of this molecule? coordination number 6 and ligands 6 present ಇರೋದ್ರಿಂದ octahedral shape ಇರುತ್ತೆ,
ಹೆಡ್ರಲ್ ಶೇಪು. ಆ್ಯಂಡ್ ದ ಕಾಂಪ್ಲೆಕ್ಸ್ ಯಾವುದಿದೆ ಇದರಲ್ಲಿ, ಔಟರ್ ಡಿ ಆರ್ಬಿಟಲ್ ಕಾಂಪ್ಲೆಕ್ಸ್. ಔಟರ್ ಡಿ ಆರ್ಬಿಟಲ್ ಕಾಂಪ್ಲೆಕ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಔಟರ್ ಡಿ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ನಾವು ಹೇಳ್ತೀವಿ. ಸೊ ನೀವು ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟು ರೆಪ್ರೆಸೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ 3 marks. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ದಟ್ ಇಸ್ ನಿಕ್ಕಲ್. ಥರ್ಡ್ ಒನ್ ಇಸ್ ನಿಕ್ಕಲ್ ಟೆಟ್ರಾಸೈನೈಡ್ 2-. ಓಕೆ, ಸೊ ಈಗ ಈ ರೀತಿ ಕಾಂಪ್ಲೆಕ್ಸ್ ಕೊಟ್ಟಿದ ಕೂಡಲೇ ಫಸ್ಟ್ ನೀವೇನು ಮಾಡಬೇಕಾಗುತ್ತೆ, ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ನಿಕ್ಕಲ್. ಸೊ 1 into nickel plus 4 into Cn that is equals to -2. So 1 into nickel plus 4 into -1 is equals to -2. Okay, then Ni -4 is equals to -2. Ni -4 plus 2 is equals to 0. Ni -2 is equals to 0. Ni is equals to +2. ಓಕೆ, ನಿಕ್ಕಲ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರುತ್ತೆ, +2 ಬರುತ್ತೆ. ಸೊ ನಿಕ್ಕಲ್ ಆಕ್ಸಿಡೇಷನ್ ಸ್ಟೇಟ್ ಇಸ್ +2. ದೆನ್ ನಿಕ್ಕಲ್ದು ವಾಟ್ ಈಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಆರ್ಗಾನ್ 3d8 4s0 is the electronic configuration of what, nickel. Okay, so then ಅದೇ ರೀತಿ Ni+2ಗೆ ಕಾನ್ಫಿಗರೇಷನ್ ಬರೆದಾಗ ಏನಾಗುತ್ತೆ, 2 ಎಲೆಕ್ಟ್ರಾನ್ಸ್ ಡಿ ಆರ್ಬಿಟಲ್ ಅಲ್ಲಿ ರಿಮೂವ್ ಆಗುತ್ತೆ, 3d6 4s0 ಅಂತ ಆಗುತ್ತೆ. ಸೊ ಈಗ ಈ ಫಾರ್ಮ್ಗೆ ನಾನು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡಿದ್ರೆ, ಸೊ ಡಿ ಆರ್ಬಿಟಲ್ ಅಲ್ಲಿ ಸೊ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 8 ಎಲೆಕ್ಟ್ರಾನ್ಸ್ ಇದೆ. 1 2 3 4 5 6 7 8 ಇದೆ. ಓಕೆ, 3d8 ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಎಸ್ ಆರ್ಬಿಟಲ್ ಅಲ್ಲಿ 4s0 ಇರೋದನ್ನ ನೋಡ್ಬೋದು. ಓಕೆ, ದೆನ್ ನೆಕ್ಸ್ಟ್ because of the presence of strong field ligand cyanide. Okay, so electrons are pairing up. Electrons are what, pairing up. ಸೊ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆದಾಗ ಏನಾಗುತ್ತೆ, 3d8 ಅಲ್ಲಿ ನೋಡಿ 1 2 3 4 ಆಲ್ರೆಡಿ 3 ಆರ್ಬಿಟಲ್ಸ್ ಪೇರ್ ಅಪ್ ಆಗಿದೆ. ಈ ಎಲೆಕ್ಟ್ರಾನ್ ಮತ್ತೆ ಇಲ್ಲಿ ಪೇರ್ ಅಪ್ ಆದಾಗ ನಿಮಗೆ ಯು ವಿಲ್ ಗೆಟ್ ದಿಸ್ ಕೈಂಡ್ ಆಫ್ ಕಾನ್ಫಿಗರೇಷನ್, 3d8 ಮತ್ತೆ 4s0 ಆಗುತ್ತೆ. 4s0 ಆದಮೇಲೆ ಮತ್ತೆ ನಮಗೆ ಪಿ ಆರ್ಬಿಟಲ್ ಬರುತ್ತೆ, 4p ಬರುತ್ತೆ, 4p0 ಇರುತ್ತೆ. ಸೊ ಇಲ್ಲಿ ಈಗ ವೇಕೆಂಟ್ ಡಿ ಆರ್ಬಿಟಲ್ಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ 4 ಸೈನೈಡ್ನು. ಸೊ ಇಲ್ಲಿ ಒಂದು ಸೈನೈಡು and here one cyanide and here one cyanide and here one cyanide. Okay, cyanides are approaching the vacant d orbitals of the central metal atom ಗೆ ಅಪ್ರೋಚ್ ಮಾಡಿಬಿಟ್ಟು ನಮಗೆ ಹೈಬ್ರಿಡೈಸೇಷನ್ ಇಲ್ಲಿ ಏನಾಗ್ತಿದೆ, ಹೈಬ್ರಿಡೈಸೇಷನ್ is ಡಿ ಆರ್ಬಿಟಲ್ ಒಂದು ಇನ್ವಾಲ್ವ್ ಆಗಿದೆ, ಎಸ್ ಆರ್ಬಿಟಲ್ ಮತ್ತೆ ಪಿ 2 ಆರ್ಬಿಟಲ್ ಇನ್ವಾಲ್ವ್ ಆಗಿದೆ. ಸೊ DsP2 ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಂದಾಗ ದೇರ್ ಈಸ್ ಆನ್ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದು ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮತ್ತೆ ಶೇಪ್, ವಾಟ್ ಈಸ್ ದ ಶೇಪ್ ಆಫ್ ದಿಸ್ ಒನ್, DsP2 ಆಗಿರೋದ್ರಿಂದ ಟೆಟ್ರಾಹೆಡ್ರಲ್ ಶೇಪ್ ಇರುತ್ತೆ, ಟೆಟ್ರಾಹೆಡ್ರಲ್ ಶೇಪ್. ಆ್ಯಂಡ್ ದ ಕಾಂಪ್ಲೆಕ್ಸ್ ಆಫ್ ದ ಟೈಪ್ ಯಾವುದಿರುತ್ತೆ, ಕಾಂಪ್ಲೆಕ್ಸ್ ಆಫ್ ದ ಟೈಪ್ ಇನ್ನರ್ ಡಿ ಆರ್ಬಿಟಲನ್ನು ಇನ್ವಾಲ್ವ್ ಆಗಿರೋದ್ರಿಂದ ಸೊ n-1d ಅಥವಾ ಇನ್ನರ್ ಡಿ ಆರ್ಬಿಟಲ್ ಕಾಂಪ್ಲೆಕ್ಸ್, ಇನ್ನರ್ ಡಿ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದೆನ್ ಶೇಪ್ ಆಯಿತು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಹೈಬ್ರಿಡೈಸೇಷನ್, ಕಾಂಪ್ಲೆಕ್ಸ್. ಸೊ ಸ್ಟ್ರಕ್ಚರ್ ನಾವು ಬರೆಯೋದಾದರೆ you can write the structure of the nickel tetracyanide will be like this. Okay, so this is the explanation of DsP2 hybridization of nickel tetracyanide.
Then last example, nickel tetrachloride. ಓಕೆ, ಸೊ ಈಗ ಇದರಲ್ಲಿ ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು, ಆಕ್ಸಿಡೇಷನ್ ಸ್ಟೇಟನ್ನು ಫೈಂಡ್ ಔಟ್ ಮಾಡಬೇಕು. 1 ಇಂಟು ನಿಕ್ಕಲ್ ಪ್ಲಸ್ 4 ಇಂಟು ಸಿ ಎಲ್ ಇಸ್ ಈಕ್ವಲ್ಸ್ ಟು -2. ದೆನ್ Ni ಪ್ಲಸ್ 4 ಇಂಟು -1 is equals to -2. Ni minus 4 is equals to -2. Ni minus 4 plus 2 is equals to 0. Ni minus 2 is equals to 0. Ni is equals to plus 2. So nickel is having the oxidation state is plus 2. Okay, so then next electronic configuration of nickel ಏನಿರುತ್ತೆ, argon 3d8 4s0. then Ni plus 2 ಅಂತ ಬಂದಾಗ argon 3d6 4s0 ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಇದನ್ನ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ 1 2 3 4 5 6 7 8 3d8 4s0 ಬರುತ್ತೆ. ಓಕೆ, 3d8 4s0. ಮತ್ತೆ ನೆಕ್ಸ್ಟ್ ಬಿಕಾಸ್ ಆಫ್ ದ ನೆಕ್ಸ್ಟ್ ಏನು ಬರುತ್ತೆ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ 4 Cl ligands, fluor chloride ligands. For this chlorine we can call it as what, weak field ligand ಆಗಿರೋದ್ರಿಂದ chloride is weak field ligand, so that the electrons do not pairing up, so that you can get the molecular orbitals in such a way that like this. ಓಕೆ, ಸೊ 3d8 ಹಾಗೆ ಇರುತ್ತೆ, ಮತ್ತೆ 4s0, ಮತ್ತೆ ನೆಕ್ಸ್ಟ್ ಆರ್ಬಿಟಲ್ ಬಂದು 4p0. ಓಕೆ, ಸೊ ಈಗ ಟೋಟಲ್ ಹೌ ಮೆನಿ ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ ನಿಕ್ಕಲ್ಗೆ, ಸೆಂಟ್ರಲ್ ಮೆಟಲ್ ಆಟಮ್ಗೆ 4 ಲಿಗ್ಯಾಂಡ್ಸ್. ಸೊ Cl 2 then 3 then 4. okay, so the ligands are approaching what, central metal atom vacant d orbitals na approach ಮಾಡ್ಬಿಟ್ಟು through coordinate bond ಏನು ಮಾಡುತ್ತೆ, ಸ್ಟ್ರಕ್ಚರ್ ಫಾರ್ಮೇಷನ್ ಮಾಡುತ್ತೆ. ಸೊ ಈಗ ಇಲ್ಲಿ ಏನು ಹೈಬ್ರಿಡೈಸೇಷನ್ ಆಯಿತು, ಹೈಬ್ರಿಡೈಸೇಷನ್ ಇಸ್ sp3 ಹೈಬ್ರಿಡೈಸೇಷನ್ ಆಗಿದೆ. ಓಕೆ, ದೆನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿಗೆ ಬಂದಾಗ, ಮ್ಯಾಗ್ನೆಟಿಕ್ ಪ್ರಾಪರ್ಟಿಯಲ್ಲಿ ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ಇದು ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಔಟರ್ ಆರ್ಬಿಟಲ್ಸ್ನ ಇನ್ವಾಲ್ವ್ ಮಾಡ್ಕೊಂಡಿರೋದ್ರಿಂದ ಇದನ್ನ ನಾವು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಸಿ ನೋ, ಈ 4 ಎಕ್ಸಾಂಪಲ್ ಅಲ್ಲಿ ಡೆಫಿನೆಟ್ಲಿ ಯು ವಿಲ್ ಗೆಟ್ ಒನ್ ಎಕ್ಸಾಂಪಲ್ ಫಾರ್ ದ ಡೆಫಿನೆಟ್ಲಿ ಯು ವಿಲ್ ಗೆಟ್ 1 example for the exam for 3 marks. So you need to write the this one hybridization ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಿರುತ್ತೆ, ಮತ್ತೆ ವೆದರ್ ಇಟ್ ಈಸ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕು. Okay, so next concept,
ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದರೆ ಕಲರ್ ಆಫ್ ದ ಟ್ರಾನ್ಸಿಷನ್ ಎಲಿಮೆಂಟ್. ಸಿ ಕಲರ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಅಂಡರ್ ಒನ್ ಮೋರ್ ಥಿಯರಿ, ದಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಓಕೆ, ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ. ಸೊ ನಾವು ಲೆಟ್ ಅಸ್ ಕಮ್ ಟು ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಸೊ ಎ ಮಾಡೆಲ್ ಫಾರ್ ಬಾಂಡಿಂಗ್ ಇನ್ ಟ್ರಾನ್ಸಿಷನ್ ಮೆಟಲ್ಸ್ ಕಾಂಪ್ಲೆಕ್ಸಸ್. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಇಟ್ ಈಸ್ ಎ ಕೈಂಡ್ ಆಫ್ ಮಾಡೆಲ್ ಫಾರ್ ಬಾಂಡಿಂಗ್ ಇನ್ ಎ ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸಸ್. ಈಗ ಯೂಶುವಲಿ ಯಾಕೆ coordination compounds, most of the coordination compounds are colored in nature ಅಂತ ಅಂದ್ರೆ just because of the presence of transition metals or transition elements ligands ಜೊತೆ ಕಂಬೈನ್ ಆಗೋದ್ರಿಂದ ಅದು ಕಲರಿಂಗ್ ಪ್ರಾಪರ್ಟೀಸ್ ನ ತೋರಿಸ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಸೊ ದೆನ್ ದ ಇಂಟರಾಕ್ಷನ್ ಬಿಟ್ವೀನ್ ಮೆಟಲ್ ಅಯಾನ್ ಮತ್ತೆ ಲಿಗ್ಯಾಂಡ್ ಈಸ್ ವ್ಯೂಡ್ ಆಸ್ ಎ ಎಲೆಕ್ಟ್ರೋಸ್ಟ್ಯಾಟಿಕ್. ಸೊ ಇಂಟ್ರಾಕ್ಷನ್ ಬಿಟ್ವೀನ್ ಮೆಟಲ್ ಮತ್ತೆ ಲಿಗ್ಯಾಂಡ್ ಮಧ್ಯೆ ಯಾವ ರೀತಿ ಇಂಟ್ರಾಕ್ಷನ್ ಇರುತ್ತೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನ್ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. Then the ligands produce an electric field that causes a splitting in the energy. So ligands ನಮ್ಗೆ ಏನು ಎಲೆಕ್ಟ್ರಿಕ್ ಫೀಲ್ಡ್ ನ ಕಾಸ್ ಮಾಡುತ್ತೆ. ಜಸ್ಟ್ ಬಿಕಾಸ್ ಆಫ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಏನಾಗುತ್ತೆ, ಸೊ ನಮಗೆ ಸ್ಪ್ಲಿಟ್ಟಿಂಗ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಇನ್ ಎ ಟೂ ಎನರ್ಜಿ ಫಾರ್ಮ್ಸ್ ಅಲ್ಲಿ ಸ್ಪ್ಲಿಟ್ಟಿಂಗ್ ಆಗೋದನ್ನ ನಾವು ನೋಡ್ಬೋದು. ದೆನ್ ಇನ್ ಎ 6 coordinate octahedral complex, when the ligand approaches the metal ion along xyz axis, the overall energy of the metal ion plus ligand is ಲೋಯರ್ಡ್. ಸೊ ಈಗ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ನ ತಗೊಂಡಾಗ ಹೂಸ್ ಕಾಂಪ್ಲೆಕ್ಸಸ್ ಆರ್ ಹ್ಯಾವಿಂಗ್ ದ ಕೋಆರ್ಡಿನೇಷನ್ ನಂಬರ್ 6, ಅದರಲ್ಲಿ ಲಿಗ್ಯಾಂಡ್ಸ್ ಏನ್ ಮಾಡುತ್ತೆ, ಮೆಟಲ್ ಅಯಾನ್ ಅನ್ನ ಅಪ್ರೋಚ್ ಮಾಡುವಾಗ ಇನ್ ಆಲ್ ದ ಡೈರೆಕ್ಷನ್ಸ್ ಲೈಕ್ ಎಕ್ಸ್ ವೈ ಝೆಡ್ ಆಕ್ಸಿಸ್ ಅಲ್ಲಿ ಓವರ್ ಆಲ್ ಎನರ್ಜಿ ಆಫ್ ದ ಮೆಟಲ್ ಅಯಾನ್ ಮತ್ತೆ ಲಿಗ್ಯಾಂಡ್, ಓವರ್ ಆಲ್ ಎನರ್ಜಿ ಆಫ್ ದ ಮೆಟಲ್ ಅಯಾನ್ ಮತ್ತೆ ಲಿಗ್ಯಾಂಡ್ ವಿಲ್ ಬಿ ಲೋಯರ್ಡ್ ಆಗಿರುತ್ತೆ. ಸೊ ದಟ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಮೋರ್ ಸ್ಟೇಬಲ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ದೆನ್ ವೆನ್ ದ ಲಿಗ್ಯಾಂಡ್ಸ್ ಆರ್ drawn towards the metal center, there is a repulsive interaction between the outermost electrons on the metal and the negative charges on the ligands. This interaction is called as crystal field ಅಂತ ಹೇಳ್ತಿದ್ದಾರೆ. So what is the meaning of crystal field ಅಂತ ಅಂದ್ರೆ, ಸೊ ಯಾವಾಗ ಲಿಗ್ಯಾಂಡ್ಸು ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ಅಪ್ರೋಚ್ ಮಾಡುತ್ತೆ, ಸೊ ಆಗ ದರ್ ಈಸ್ ಎ ರಿಪಲ್ಸಿವ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಮೆಟಲ್ ಆಟಮ್ ಅಂಡ್ ದ ಲಿಗ್ಯಾಂಡ್ಸ್ ಇರುತ್ತೆ. ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಮೆಟಲ್ ಅಲ್ಲಿ ಏನು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇರುತ್ತೆ ಮತ್ತೆ ಲಿಗ್ಯಾಂಡ್ಸ್ ಅಲ್ಲಿ ನೆಗೆಟಿವ್ ಚಾರ್ಜಸ್ ಇರುತ್ತೆ. ಅವೆರಡರ ಮಧ್ಯೆ ಏನಾಗುತ್ತೆ, there is an outermost repulsive interaction between those two ಇರೋದ್ರಿಂದ ಆ ಫೀಲ್ಡ್ ನ ನಾವೇನಂತ ಕರಿತೀವಿ, ಕ್ರಿಸ್ಟಲ್ ಫೀಲ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ದೆನ್ ದ ಕ್ರಿಸ್ಟಲ್ ಫೀಲ್ಡ್ ಕಾಸಸ್ the energies of the d orbitals on the metal ion to increase. ಸೊ ಕ್ರಿಸ್ಟಲ್ ಫೀಲ್ಡ್ ಏನ್ ಮಾಡುತ್ತೆ, d orbitals ಎನರ್ಜೀಸ್ ಏನಿರುತ್ತೆ, ಡಿ ಆರ್ಬಿಟಲ್ ಎನರ್ಜೀಸ್ ಆಫ್ ದ ಮೆಟಲ್ ಅಯಾನ್ ಇನ್ಕ್ರೀಸ್ ಆಗೋ ತರ ಮಾಡುತ್ತೆ. ದೆನ್ ದ ರಿಪಲ್ಸಿವ್ ಇಂಟ್ರಾಕ್ಷನ್ ಗಿವ್ಸ್ ರೈಸ್ ಟು ದ ಸ್ಪ್ಲಿಟಿಂಗ್ ಆಫ್ ದ ಡಿ ಆರ್ಬಿಟಲ್. ಸೊ ರಿಪಲ್ಸಿವ್ ಇಂಟ್ರಾಕ್ಷನ್ ಏನಾಗುತ್ತೆ ಇನ್ ಬಿಟ್ವೀನ್ ದ ಮೆಟಲ್ ಅಯಾನ್ ಅಂಡ್ ದ ಲಿಗ್ಯಾಂಡ್ಸ್, ಅದೇನ್ ಮಾಡುತ್ತೆ, ಡಿ ಆರ್ಬಿಟಲ್ಸ್ ನ ಸ್ಪ್ಲಿಟ್ ಮಾಡೋದಕ್ಕೆ ಚಾನ್ಸ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಇದರಲ್ಲಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಇದೆ. ಓಕೆ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಅಂದ್ರೆ, ದ ಎನರ್ಜಿ ಬಿಟ್ವೀನ್ ದ ಲೋಯರ್ ಎನರ್ಜಿ ಲೆವೆಲ್ ಮತ್ತೆ ಹೈಯರ್ ಎನರ್ಜಿ ಲೆವೆಲ್ ಮಧ್ಯೆ ಏನು ಎನರ್ಜಿ ಡಿಫ್ರೆನ್ಸ್ ಇರುತ್ತೆ ಅದನ್ನ ನಾವು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಕರಿತೀವಿ. ಓಕೆ, then what do you mean by crystal field splitting ಅಂತ ಅಂದ್ರೆ, see the splitting up of d orbitals. ಸೊ d orbitals ಅಂತ ಅಂದ್ರೆ ಯಾವ್ದ್ಯಾವ್ದು ಇರುತ್ತೆ, ಸೊ ನಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ d orbitals ಅಲ್ಲಿ dxy ಇರುತ್ತೆ, dzx ಇರುತ್ತೆ, dyz ಇರುತ್ತೆ, ಮತ್ತೆ dz² ಮತ್ತೆ dx² ಮೈನಸ್ y². ಸೊ ಈ 5 ಆರ್ಬಿಟಲ್ ಸಬ್ ಆರ್ಬಿಟಲ್ಸ್ ಅಲ್ಲಿ ಏನಾಗುತ್ತೆ, ದ ಸ್ಪ್ಲಿಟಿಂಗ್ ಅಪ್ ಆಫ್ d orbitals into a 2 ಲೆವೆಲ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಒಂದು EG ಲೆವೆಲ್ ಮತ್ತೆ ಇನ್ನೊಂದು T2G ಲೆವೆಲ್. ಸೊ ಅದರಲ್ಲಿ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಯಾವ ತರ ಸ್ಪ್ಲಿಟ್ ಆಗುತ್ತೆ ಅಂಡ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಯಾವ ತರ ಸ್ಪ್ಲಿಟ್ ಆಗುತ್ತೆ, ಅದ್ರ ಬೇಸ್ಡ್ ಮೇಲೆ ನಾವೇನ್ ಮಾಡ್ತೀವಿ, ಹೈಯರ್ ಎನರ್ಜಿ ಲೆವೆಲ್ ಯಾವುದು ಮತ್ತೆ ಲೋಯರ್ ಎನರ್ಜಿ ಲೆವೆಲ್ ಯಾವುದು ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದೆನ್ ದ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ EG ಟು T2G ಅಥವಾ T2G ಟು EG ಲೆವೆಲ್ ಏನಿರುತ್ತೆ, ದಟ್ ಎನರ್ಜಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ನಾವು ಹೇಳ್ತೀವಿ.
ಓಕೆ, ನೆಕ್ಸ್ಟು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಇದೆ. ಸೊ ಯಾವ ರೀತಿ ಲಿಗ್ಯಾಂಡ್ ಇಂಟರಾಕ್ಷನ್ ಆಗುತ್ತೆ ಅಂತ ಅಂದರೆ ಬೇಸ್ಡ್ ಆನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್, ಓಕೆ, ಇನ್ಕ್ರೀಸಿಂಗ್ ಆರ್ಡರಲ್ಲಿ ಏನಾಗುತ್ತೆ ಲಿಗ್ಯಾಂಡ್ಸ್ ಇಂಟರಾಕ್ಷನ್ ಆಗುತ್ತೆ ಅಂತ ನಾವು ಹೇಳ್ಬೋದು. ನೋಡಿ, chloride is having the less interaction than that of the fluoride, than that of the water, than that of the NH3, than that of ethylene diamine, than that of NO2, than that of cyanide ಅಂತ. ಓಕೆ, ಸೊ ದಟ್ ನೆಕ್ಸ್ಟ್ ಹೋಗೋಣ. ಬೇಸ್ಡ್ ಆನ್ ದ ಲಿಗ್ಯಾಂಡ್ ಇಂಟರಾಕ್ಷನ್ ಏನಾಗುತ್ತೆ, ಕಲರ್ ಆಲ್ಸೋ ಮೇ ಚೇಂಜಸ್. ನೋಡಿ, ಫ್ಲೂರೈಡ್ ಅಯಾನು ಕ್ರೋಮಿಯಂ ಮೆಟಲ್ ಜೊತೆ ಟ್ರೀಟ್ ಮಾಡಿದಾಗ ನೋಡಿ ಫ್ಲೂರೈಡ್ ಇಲ್ಲಿದೆ, ಆಗ ಕಲರ್ ಗ್ರೀನ್ ಇರುತ್ತೆ. ಅದೇ ಕ್ರೋಮಿಯಮು ವಾಟರ್ ಜೊತೆ ವಾಟರ್ ಜೊತೆ ರಿಯಾಕ್ಷನ್ ಕಂಬೈನ್ ಆದಾಗ ವೈಲೆಟ್ ಕಲರ್ ವಿ ಕ್ಯಾನ್ ಸಿ. ದ ಸೇಮ್ ಕ್ರೋಮಿಯಂ NH3 ಜೊತೆ ಕಂಬೈನ್ ಆದರೆ, NH3 ಲಿಗ್ಯಾಂಡ್ ಜೊತೆ ಕಂಬೈನ್ ಆದರೆ ವಿ ಕ್ಯಾನ್ ಸಿ ಯೆಲ್ಲೋ ಕಲರ್. ದೆನ್ ದ ಸೇಮ್ ಕ್ರೋಮಿಯಂ ಇಫ್ ಇಟ್ ಈಸ್ ಟ್ರೀಟಿಂಗ್ ವಿತ್ ದ cyanide, ವಿ ಕ್ಯಾನ್ ಸಿ ದ ಯೆಲ್ಲೋ ಕಲರ್ ಆಫ್ ದ ಕಾಂಪ್ಲೆಕ್ಸ್. Then next we have spectrochemical series. This is also important for exam. They may ask for 2 mark ಗೆ ಕೇಳ್ತಾರೆ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಸೊ ಏನ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದ್ರೆ, ಇಟ್ ಈಸ್ ಅನ್ ಆರ್ಡರಿಂಗ್ ಆಫ್ ಲಿಗ್ಯಾಂಡ್ಸ್ ಅಕಾರ್ಡಿಂಗ್ ಟು ದೇರ್ ಎಬಿಲಿಟಿ ಟು ಕಾಸ್ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್. ಸೊ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್, ಡಿ ಆರ್ಬಿಟಲ್ಸ್ ಅನ್ನ ಸ್ಪ್ಲಿಟ್ ಮಾಡೋದಕ್ಕೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಎನರ್ಜಿ ಲೆವೆಲ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಹೇಳ್ತೀವಿ. ಸೊ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಫಾರ್ ದ ಲಿಗ್ಯಾಂಡ್ಸ್ ಯಾವ ರೀತಿ ಇರುತ್ತೆ, ಲೈಕ್ ಬೇಸ್ಡ್ ಆನ್ ದೇರ್ ಎನರ್ಜಿ, ಅಯೋಡಿನ್, ಬ್ರೋಮೈಡ್, ಕ್ಲೋರೈಡ್, ಫ್ಲೂರೈಡ್, OH ಮೈನಸ್ ಏನಿದೆ ಅಪ್ ಟು ವಾಟರ್. ಓಕೆ, ಸೊ ದೆನ್ ವಾಟರ್ ಮತ್ತೆ ಇದು ವಾಟರ್ ಅಂಡ್ OH ಮೈನಸ್ ಮತ್ತೆ NCS ಮೈನಸ್ ಏನಿದೆ ಇದೆ, ಅಂಡ್ ಆಲ್ಸೋ NH3. ಸೊ ನೋಡಿ, ಫ್ರಮ್ ಹಿಯರ್ ಟು ಹಿಯರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ನ್ಯೂಟ್ರಲ್. ಓಕೆ, ನ್ಯೂಟ್ರಲ್ ಅಥವಾ ಇಂಟರ್ಮೀಡಿಯೇಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಅಂಡ್ ಲೆಫ್ಟ್ ಸೈಡ್ ಏನಿದೆ ಅಯೋಡಿನ್, ಬ್ರೋಮೈಡ್, ಕ್ಲೋರೈಡ್, ಫ್ಲೂರೈಡ್, OH ಮೈನಸ್, ಅದನ್ನೆಲ್ಲ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಅಂಡ್ ದೆಲ್ ಫಾರ್ಮ್ ಹೈ ಸ್ಪಿನ್ ಕಾಂಪ್ಲೆಕ್ಸಸ್. ಅಂಡ್ ರೈಟ್ ಸೈಡ್ ಏನಿದೆ ಇಥಿಲೀನ್ ಡೈಮೈನು, ಕಾರ್ಬೋನಿಲ್ ಗ್ರೂಪ್ ಮತ್ತೆ ಸೈನೈಡ್ ಏನಿದೆ. ಸೊ ದೀಸ್ 3 ಆರ್ ವಿ ಕ್ಯಾನ್ ಕಾಲ್ ಇಟ್ ಅ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್, ಅಂಡ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಫಾರ್ಮ್ ವಾಟ್ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ದೆನ್ ಅದೇ ರೀತಿ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಆಫ್ ಮೆಟಲ್ ಅಯಾನ್ಸ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅಂತ ಅಂದ್ರೆ, ಮ್ಯಾಂಗನೀಸ್ ವಿಲ್ ಬಿ ಲೆಸ್ ದ್ಯಾನ್ ದಟ್ ಆಫ್ ನಿಕಲ್, ವಿಲ್ ಬಿ ಲೆಸ್ ದ್ಯಾನ್ ದಟ್ ಆಫ್ ಕೋಬಾಲ್ಟ್, will be less than that of iron 2 plus, then iron 3 plus, then cobalt 3 plus, then Mn 2 plus, sorry Mn 4 plus, ಮತ್ತೆ Pd 4 plus, ಮತ್ತೆ ಇರಿಡಿಯಂ 3 plus, ಮತ್ತೆ ಪ್ಲಾಟಿನಮ್ 4 plus. ಸೊ ಈ ತರ increasing order of their spectrochemical series for the metal ions. Then crystal field theory cannot explain the ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅನ್ನ ಎಕ್ಸ್ಪ್ಲನೇಷನ್ ಮಾಡಲಿಲ್ಲ, ಬಟ್ ದ ಆರ್ಡರ್ ಆಫ್ ದ ಲಿಗ್ಯಾಂಡ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಲ್ಲಿ ನಾವು ತಿಳ್ಕೊಂಡಿದ್ದೀವಿ. ದೆನ್ ನೆಕ್ಸ್ಟ್ ವಿ ಹ್ಯಾವ್, ನೋಡಿ, ದಿಸ್ ಇಸ್ ದ ಎನರ್ಜಿ ಸ್ಪ್ಲಿಟಿಂಗ್ ಅಪ್ ಆಫ್ ಡಿ ಆರ್ಬಿಟಲ್ಸ್. ಸೊ ದ ಸ್ಪ್ಲಿಟಿಂಗ್ ಅಪ್ ಆಫ್ ಡಿ ಆರ್ಬಿಟಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಎ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅಂತ ನೋಡಿ. ಎನರ್ಜಿ ವರ್ಸಸ್ ನಾವು ದಿಸ್ ಒನ್ ಅವರೇಜ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿನ ನಾವು ತಗೊಂಡಾಗ ನೋಡಿ, ಇದು ಮೆಟಲ್ ಇದೆ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ವೆನ್ ಇಟ್ ಅಪ್ರೋಚಸ್ ದ ಲಿಗ್ಯಾಂಡ್ ಅಲ್ಲಿ ಏನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅದು ಏನ್ ಮಾಡುತ್ತೆ, ವೇಕೆಂಟ್ ಡಿ ಆರ್ಬಿಟಲ್ಸ್ ನ ಅಪ್ರೋಚ್ ಮಾಡಿ ದೆಲ್ ಓವರ್ ಲ್ಯಾಪ್ ಟು ಫಾರ್ಮ್ ದ ಕಾಂಪ್ಲೆಕ್ಸ್ ಇನ್ ಸಚ್ ಎ ವೇ ದಟ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಓಕೆ, ಸೊ ಈಗ ಇದೇನಿದೆ, ದೀಸ್ ಆರ್ ದ ಡಿಜೆನರೇಟ್ ಡಿ ಆರ್ಬಿಟಲ್ಸ್ ವಿಚ್ ಆರ್ ಹ್ಯಾವಿಂಗ್ dx² - y² dz², dxy, dxz ಮತ್ತೆ dyz ಅಂತ ಡಿಫ್ರೆಂಟ್ ಡಿ ಆರ್ಬಿಟಲ್ಸ್ ಇರೋದನ್ನ ಇನ್ ಫ್ರೀ ಮೆಟಲ್ ಅಯಾನ್ ಅಲ್ಲಿ ವಿ ಕ್ಯಾನ್ ಸಿ. ಓಕೆ, ಸೊ ಇದೇನ್ ಮಾಡುತ್ತೆ, there is a repulsion will takes place in this when the metal ಮತ್ತೆ ಲಿಗ್ಯಾಂಡ್ಸ್ ಓವರ್ಲ್ಯಾಪ್ ಆಗುವಾಗ ರಿಪಲ್ಷನ್ ಆಗುತ್ತೆ ಡಿ ಆರ್ಬಿಟಲ್ಸ್ ಅಲ್ಲಿ. ರಿಪಲ್ಷನ್ ಆದಾಗ ಈ ಡಿ ಆರ್ಬಿಟಲ್ಸ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಆಕ್ಟಾಹೆಡ್ರಲ್ ಜೊಮೆಟ್ರಿಯಲ್ಲಿ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅಂತ ಅಂದ್ರೆ ನೋಡಿ, ದಿಸ್ ಡಿ ಆರ್ಬಿಟಲ್ಸ್ ಆರ್ ಗೋಯಿಂಗ್ ಟು ಡಿಜೆನರೇಟ್ and they are going to divide into a dx² - dyz² ಮತ್ತೆ dxy, dxz ಮತ್ತೆ dyz ಫಾರ್ಮ್ ಅಲ್ಲಿ ಏನಾಗುತ್ತೆ,
d orbitals are going to splitting up. So d x square minus y square and d z square orbitals ನ ಇಲ್ಲಿ Eg set ಅಂತ ಕರೀತಾರೆ. and d xy d xz dy z set ನ t2g set ಅಂತ ಕರೀತಾರೆ. ಓಕೆ, ಸೊ ಈಗ Eg set ಏನಾಯ್ತು ಇಲ್ಲಿ ಹೈಯರ್ ಎನರ್ಜಿ ಲೆವೆಲ್ ಅಂಡ್ T2G ಸೆಟ್ ಏನಿದೆ ಅದು ಲೋಯರ್ ಎನರ್ಜಿ ಲೆವೆಲ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಅಂಡ್ EG set in between, and there is an energy difference between EG set and T2G set. Okay, so EG set ಅಲ್ಲಿ ನಮಗೆ 3/5 ಡೆಲ್ಟಾ ನಾಟ್ ಇರುತ್ತೆ, 3/5 ಡೆಲ್ಟಾ ನಾಟ್, ಮತ್ತೆ ಇದರಲ್ಲಿ 2/5 ಡೆಲ್ಟಾ ನಾಟ್ ಇರುತ್ತೆ. ಸೊ ದ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ EG and T2G we call it as ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ನಾವು ಹೇಳ್ತೀವಿ. ಸೊ ಈ ತರ ಏನಾಗುತ್ತೆ, ಡಿ ಆರ್ಬಿಟಲ್ಸ್ ಆರ್ ಗೋಯಿಂಗ್ ಟು ಸ್ಪ್ಲಿಟ್ ಅಪ್ ಇನ್ ದ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್. ನೋಡಿ ಇಲ್ಲಿ ಡಿ ಎಸ್ ಝೆಡ್ ಸ್ಕ್ವೇರ್ ಮತ್ತೆ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇ ಜಿ ಸೆಟ್ಟು ಅಂಡ್ ದಿಸ್ ಇಸ್ T2G ಸೆಟ್. ಸೊ ಇ ಜಿ ಸೆಟ್ ಅಲ್ಲಿ ನಮಗೆ ಡಿ ಝೆಡ್ ಸ್ಕ್ವೇರ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಈ ತರ ನಮಗೆ ವಿ ಕ್ಯಾನ್ ಸಿ ದ ಶೇಪ್ಸ್. ಸೊ ಅಂಡ್ ಇಯೋ T2G set lower energy complex, this is higher energy complex. Okay, so we can see the splitting up of d orbitals into a different kind. So ಯಾಕೆ ಈ ತರ ಸ್ಪ್ಲಿಟ್ ಆಗುತ್ತೆ ಅಂತ ಅಂದ್ರೆ just because of the repulsive interaction between the metal and the ligand which carries the lone pair of electrons. ಆಗ d orbitals are going to splitting into like this. ಓಕೆ, ನೆಕ್ಸ್ಟ್ ಆಕ್ಟಾಹೆಡ್ರಲ್ ಆಯಿತು. ನೆಕ್ಸ್ಟು ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಯಾವ ಥರ ಸ್ಪ್ಲಿಟಿಂಗ್ ಆಗುತ್ತೆ ನೋಡಿ. ಇನ್ ಎ ಟೆಟ್ರಾಹೆಡ್ರಲ್ ಕೋಆರ್ಡಿನೇಷನ್ ಎಂಟಿಟಿ ಫಾರ್ಮೇಷನ್ ದ ಡಿ ಆರ್ಬಿಟಲ್ ಸ್ಪ್ಲಿಟಿಂಗ್ ಇಸ್ ಇನ್ವರ್ಟೆಡ್ ಅಂಡ್ ಇಟ್ ಈಸ್ ಸ್ಮಾಲ್ ಆಸ್ ಕಂಪೇರ್ಡ್ ಟು ದ ಆಕ್ಟಾಹೆಡ್ರಲ್ ಫೀಲ್ಡ್ ಸ್ಪ್ಲಿಟಿಂಗ್. ಸೊ ಡಿ ಆರ್ಬಿಟಲ್ಸು ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ದ ಡಿಜನರೇಟ್ ಡಿ ಆರ್ಬಿಟಲ್ಸ್ ಆರ್ ಗೋಯಿಂಗ್ ಟು ಸ್ಪ್ಲಿಟ್ ಇಂಟು ಎ ಹೈಯರ್ ಎನರ್ಜಿ ಲೆವೆಲ್, ನಮಗೆ ಹೈಯರ್ ಎನರ್ಜಿ ಲೆವೆಲ್ ಮತ್ತೆ ಲೋಯರ್ ಎನರ್ಜಿ ಲೆವೆಲ್. ಸೊ ವೈಸ್ ವರ್ಸ ಆಗುತ್ತೆ. ಹೈಯರ್ ಎನರ್ಜಿ ಲೆವೆಲ್ ಅಲ್ಲಿ ನಮಗೆ 3 ಡಿ ಆರ್ಬಿಟಲ್ಸ್ ಆರ್ ಗೋಯಿಂಗ್ ಟು ಸ್ಪ್ಲಿಟಿಂಗ್ ಟುಗೆದರ್ ಟು ಫಾರ್ಮ್ ಎ ಹೈಯರ್ ಎನರ್ಜಿ ಲೆವೆಲ್ ಅಂಡ್ 2 ಆರ್ಬಿಟಲ್ಸ್ ಲೈಕ್ ಡಿ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ವೈ ಸ್ಕ್ವೇರ್ ಮತ್ತೆ ಡಿ ಝೆಡ್ ಸ್ಕ್ವೇರ್ ಲೋಯರ್ ಎನರ್ಜಿ ಲೆವೆಲ್ ಅಲ್ಲಿ ಏನಾಗುತ್ತೆ ಸ್ಪ್ಲಿಟ್ ಆಗುತ್ತೆ. ಸೊ ಅಂಡ್ T2G ನ ಹೈಯರ್ ಎನರ್ಜಿ ಲೆವೆಲ್, EG ನ ಲೋಯರ್ ಎನರ್ಜಿ ಲೆವೆಲ್ ಇನ್ ಟರ್ಮ್ಸ್ ಆಫ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ನಾವು ಹೇಳ್ತೀವಿ. ಸೊ ದಿಸ್ ಇಸ್ ದ representation of what crystal field splitting in tetrahedral coordination complexes. ನೋಡಿ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್. ಸೊ ಇದು T2G ಸೆಟ್ ಅಂತ ಹೇಳ್ತೀವಿ. ದಿಸ್ ಇಸ್ ವಿ ಕಾಲ್ ಇಟ್ ಆಸ್ EG ಸೆಟ್. ಅಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಡೆಲ್ಟಾ ಈಸ್ ಆಲ್ವೇಸ್ ಸ್ಮಾಲ್, ಆಲ್ವೇಸ್ ಲೋ ಸ್ಪಿನ್, ಲೆಸ್ ಲಿಗ್ಯಾಂಡ್ಸ್. ನೆಕ್ಸ್ಟ್ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸಸ್ ಅಲ್ಲಿ ಡಿಫ್ರೆಂಟ್ ಆಗಿ ಆಗುತ್ತೆ. ಸೊ ನೋಡಿ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸಸ್ ಅಲ್ಲಿ ನಿಮಗೆ ಡಿ ಆರ್ಬಿಟಲ್ಸು 5 ಡಿ ಆರ್ಬಿಟಲ್ಸ್ ಇದೆ ಅಂತ ಅಂದರೆ ಓಕೆ. ಸೊ 2 ಆರ್ಬಿಟಲ್ಸ್ ಮೇಲೆ ರಿಮೈನಿಂಗ್ 3 ಆರ್ಬಿಟಲ್ಸ್ ಕೆಳಗಡೆ ಬಂದು ಅಗೈನ್ ಆ 2 ಆರ್ಬಿಟಲ್ಸ್ ಅಲ್ಲಿ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮತ್ತೆ ಡಿ ಝೆಡ್ ಸ್ಕ್ವೇರ್ ಅಗೈನ್ ಇಟ್ ಇಸ್ ಗೋಯಿಂಗ್ ಟು ಸ್ಪ್ಲಿಟ್ ಇಂಟು ಎ ಸಪರೇಟ್ಲಿ ಅಂಡ್ ದಿಸ್ ಇಸ್ ಡಿ ಎಕ್ಸ್ ವೈ ಡಿ ಝೆಡ್ ಎಕ್ಸ್ ಮತ್ತೆ ಡಿ ವೈ ಝೆಡ್ ಡಿ ವೈ ಝೆಡ್. ಸೊ ಈ 3 ಆರ್ಬಿಟಲ್ಸ್ ಏನಾಗುತ್ತೆ ಸಪರೇಟ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ಈ ತರ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸಸ್ ಅಲ್ಲಿ ಯು ಕ್ಯಾನ್ ಸಿ ದ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಡಿ ಆರ್ಬಿಟಲ್ಸ್ ಇಂಟು ಎ ಡಿಫರೆಂಟ್ ಫಾರ್ಮ್ಸ್ ನೋಡಿ. ಸೊ ದಿಸ್ ಇಸ್ ದ ಸ್ಪ್ಲಿಟ್ಟಿಂಗ್ ಅಪ್ ಆಫ್ octahedral complexes which are having the square planar shape. So ನೋಡಿ 3 orbitals, d orbitals are going to degenerate. So with this I am going to stop this chapter. So in next class ಅಲ್ಲಿ color of the coordination compounds ಅನ್ನು ನಾವು study ಮಾಡೋಣ. So thank you for watching.